ಜನ್ಮಾದ್ಯಸ್ಯ ಯತೋನ್ಮಯಾತ್ ಇತರತಃ ಅರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ಓಷ್ಠಾಪಿಧಾನಾನಕುಲಿ ದಂತೈಃ ಪರಿವೃತಾ ಪವಿಃ ಸರ್ವಸ್ಯೈವ ವಾಚ ಈಶಾನಃ ಚಾರುಮಾಂ ಇಹ ವಾದಯೇತ್. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಹರಿ ಓಂ. ಸಮಸ್ತ ಗುರುಭ್ಯೋ ನಮಃ. ನಿನ್ನೆ ಸತ್ರಾಜಿತ ಮಹಾರಾಜ ಸೂರ್ಯನ ಉಪಾಸನೆಯನ್ನು ಮಾಡಿ ಒಂದು ವಿಶಿಷ್ಟವಾದ ಸಮಂತಕ ಮಣಿ ಅಂತ ಪಡೆದ. ಅದು 20 ಮಣ ಬಂಗಾರ ಕೊಡ್ತಿತ್ತಂತೆ ನಿತ್ಯ. ಬಹಳ ಪವಿತ್ರ ಇರಬೇಕು ಅದನ್ನು ಧರಿಸಲಿಕ್ಕೆ. ಅದನ್ನು ನಿತ್ಯ ಪೂಜೆ ಮಾಡಬೇಕು. ಆ ಮಣಿಯನ್ನು ಸ್ಥಾಪನಾ ಮಾಡೋದು ಒಂದು ಪ್ರತಿಮಾ ಇದ್ದಂಗೆ. ಅಂತಹ ಸೂರ್ಯನ ಸನ್ನಿಧಾನವುಳ್ಳ ಕೆಲವು ವಸ್ತುಗಳವ. ಸೂರ್ಯನ ವಿಶೇಷವಾದ ಸನ್ನಿಧಾನ. ಅವನಿಗೆ ಭಾನುವಾರ ಅವನ ತಿಥಿ ಅಂತ ಕೊಡ್ತಾರೆ, ಅವನ ವಾರ. ಸಪ್ತಮಿ ತಿಥಿ ಇದು ಸೂರ್ಯನಿಗೆ ಕೊಟ್ಟಿರ್ತಕ್ಕದ್ದು. ಸಪ್ತಮಿ ಇದಕ್ಕೆ ಅಧಿಪತಿ ಸೂರ್ಯ. ರವಿವಾರ ಸನ್ ಅಂತ ಅವರು ಕರೀತಾರೆ. ಮತ್ತು ಇವನು ಸಂಡೇ ಮಂಡೇ ಟ್ಯೂಸ್ಡೇ ಅಂತ ಕರೀತಾರೆ. ಇವನು ನಾವು ಇಂಡಿಯಾದವ್ರು ಮಾಡಿದ್ದೇನೆ ಅಲ್ಲಿ. ನಮ್ಮದು ರವಿವಾರ ಸೋಮವಾರ ಮಂಗಳವಾರ ಅಂತ ನಾವು ಕರಿತೀವಿ. ಆದರೆ ಅವ್ರು ಕರೆಯೋದು ಸನ್. SUN ಸನ್ ಅಂದರೆ ಅದೇ ಸೂರ್ಯನೇ. ಅಂದರೆ ಇವೇನು ನಮ್ಮ ಇಂಗ್ಲೆಂಡ್ದಾಗೂ ಸಂಡೇ ಅಂತ ಕರೀತಾರೆ. ನಾವು ಸಂಡೇ ಸನ್ ಅಂತೇನದ ಅದನ್ನೇ ಭಾನು ಅಂತ ನಾವು ಮಾಡಿದ್ದೀವಿ. ಅಂದ್ರೆ ಭಾನುವಾರ ಅಂತ ನಾವು ಅಂತೀವಿ. ರವಿವಾರ ಅಂತೀವಿ. ಅವ್ರು ಅದನ್ನೇ ಸಂಡೇ ಅಂತಾರೆ. ಇವು 7 ವಾರ ನಾವು ಏನು ಕರಿತೀವಿ, ಯಾವ್ಯಾವ ವಾರಗಳಿಗೆ ಯಾವ ಯಾವ ಗ್ರಹಗಳು ತದಭಿಮಾನಿಗಳು ಅಧಿಪತಿಗಳು ಅಂತ ನಾವು ಕರಿತೀವಿ, ಇದನ್ನೇ ಅವ್ರು ಕರೀತಾರೆ. ಇದನ್ನೇ ಅನುವಾದ. ಅವ್ರೇನು ಬೇರೆ ಕರೀದಿಲ್ಲ. ಈ ವಾರಕ್ಕೆ ಹೆಸರು ಅವ್ರು ಮತ್ತೊಂದೇನು ಕರೀದಿಲ್ಲ. ಇವರೇನು ನಾವು 7 ಮಂದಿ ಇಟ್ಕೊಂಡಿವಿ, ಇವ್ರನ್ನೇ ಕರೀತಾರೆ. ಮೂನು ಅದು ಮಂಡೇ ಅಂತ ಆತದು. ಹಿಂಗೆ ಈ 7 ಗ್ರಹಗಳು ವಾರಗಳಿಗೆ ಅಧಿಪತಿಗಳು. ಹಾಗೆ ಭಾನುವಾರ ಇದು ಸೂರ್ಯನಿಗೆ ಸೇರಿದ್ದು. ತಿಥಿ ಇದು ಸಪ್ತಮಿ ಇದು ಸೂರ್ಯನಿಗೆ ಸೇರಿದ್ದು. ಕೆಲವು ವಸ್ತುಗಳು ಅವು ಸೂರ್ಯನಿಗೆ ಸೇರಿದ್ದು. ಅದರೊಳಗೆ ಅರ್ಕ ಎಕ್ಕಿ ಗಿಡ ಅದು ಸೂರ್ಯನಿಗೆ ಸೇರಿದ್ದು. ಹೀಗೆ ಒಂದು ಅದಕ್ಕೆ ಸತ್ರಾಜಿತ. ಸತ್ರ ಅಂದರೆ ಯಜ್ಞ. ಆಜಿತ ಸರಿಯಾದ ರೀತಿಯೊಳಗೆ ಸೂರ್ಯನನ್ನು ಕುರಿತು ಯಜ್ಞವನ್ನು ಮಾಡುವ. ನಮ್ಮಲ್ಲಿ ಭಾಳ ವಿಧಾನದ ಅದು. ಈಗೆಲ್ಲ ಲೋಪ ಆಗ್ಯಾವ. ಸಕಾಲಕ್ಕೆ ಸೂರ್ಯನಿಗೆ ಉಪಾಸನೆ ಮಾಡಬೇಕು. ಬೆಳಗಿನ ಜಾವ ಪ್ರಾತಃ ಸಂಧ್ಯಾ ಅಂದರೆ ಸೂರ್ಯೋಪಾಸನ. ಸನಕ್ಷತ್ರ ನಕ್ಷತ್ರ ಇನ್ನೂ ಇರುವಾಗಲೇ ಸೂರ್ಯನ ಉಪಾಸನೆ ಮಾಡಬೇಕು. 5:30-6 ಗಂಟೆಗೆ. ಸಾಯಂ ಸಂಧ್ಯಾ ಸೂರ್ಯ ಇರುವಾಗೆ ಮಾಡಬೇಕು. ಆಮೇಲೆ ಮಾಡಿದರೆ ಪ್ರಾಯಶ್ಚಿತ್ತ ಅರ್ಘ್ಯ ಅಂತ ಒಂದು ಅಡಿಷನಲ್ ಅರ್ಘ್ಯ ಕೊಡಬೇಕು. ಈಗ ಆ ಪ್ರಾಯಶ್ಚಿತ್ತ ಅರ್ಘ್ಯ ನಿತ್ಯದ ಅರ್ಘ್ಯದಾಗೆ ಸೇರಿಬಿಟ್ಟದು. ಸಕಾಲಕ್ಕೆ ಯಾರು ಮಾಡೋ ಪ್ರಸಂಗನೇ ಇಲ್ಲ. ಅಂದರೆ ಅಷ್ಟು ಸೂರ್ಯೋಪಾಸನಕ್ಕೆ ಮಹತ್ವ ಭಾಳ ಇತ್ತು. ಮೊನ್ನೆವರೆಗೂ ನಾವು ನೋಡ್ತಿದ್ವಿ.
ಬೇಕಾದ 5-5:30 ನಿಷ್ಠಾವಂತಿಕೆಯಿಂದ ಸೂರ್ಯನಿಗೆ ಅವನು ಹೋಗಿದಾಗೆ ಅರ್ಘ್ಯ ಕೊಡಬೇಕು ಅಂತ. ದೇವರು ಪ್ರಾರಂಭ ಮಾಡ್ಯಾನಂತ ಪಿಗ್ಮಿ ಕಲೆಕ್ಷನ್ ಅಂತ ಹೇಳಿ. ಅದನ್ನು ಮೊದಲೇ ವ್ಯಕ್ತಿ ಯಾರು ಅಂದರೆ ಸೂರ್ಯ. ಬೆಳಿಗ್ಗೆ ಎಲ್ಲರ ಮನೆಗೂ 6:45 ಬಂದು ಒಂದು ಬ್ಲ್ಯಾಂಕ್ ಚೆಕ್ ಕೊಟ್ಟು ಹೋಗ್ತಾನೆ. ನಾ ಬರ್ತೀನಿ, ಪಾಸ್ಬುಕ್ಕು ಕೊಡ್ತಾನೆ. ನೀವು ಏನು ತುಂಬ್ರಿ ನಾನು ಇಸ್ಕೊಂಡು ಹೋಗ್ತೀನಿ ಸಾಯಂಕಾಲ 6:30 ಅಂತ ಭಾಗವತ ಹೇಳ್ತದೆ. ಸಾಯಂಕಾಲ ಸೂರ್ಯ ಬರ್ತಾನೆ, ಏನು ತುಂಬಿರಿ ಅಂತಾನೆ. ಏನು ತುಂಬಕ್ಕೆ ನಾವು ಊಟ ಮಾಡೀವಿ, ಮಲ್ಕೊಂಡೀವಿ, ಇವನ್ನೆಲ್ಲ ಅಲ್ಲಿ ಬರೆಯೋ ಹಂಗಿರೋದು. ಅವೇನು ಬ್ಯಾಲೆನ್ಸ್ ಅಲ್ಲವು, ಅಲ್ಲ ನಮ್ಮ ಖಾತೆಗೆ ಜಮಾ ಆಗುವಂಥದ್ದಲ್ಲ. ನಾವು ಅಲ್ಲಿ ಏನು ತುಂಬಬೇಕು ಅದನ್ನು ನಾವು ಮಾಡಿಲ್ಲ. ನಾವು ಮಾಡಿದ್ದನ್ನು ಅಲ್ಲಿ ಬರೀಲಿಕ್ಕೆ ಬರುವುದಿಲ್ಲ. ಹೀಗಾಗಿ ನಿತ್ಯ ಖಾಲಿ ಹೋಗ್ತಾವೆ ಚೆಕ್. ಆಯಿತು, ನಿಮ್ಮ ಅಕೌಂಟಿಗೆ ಜಮಾ ಮಾಡವ, ನೀವು ಏನು ಕೊಡ್ತೀರಿ ಅದನ್ನು ಜಮಾ ಮಾಡ್ತೀನಿ ಅಂತ ಹೋಗ್ತಾನೆ ಸೂರ್ಯ ಅಂತ ಭಾಗವತ. ಉದ್ಯನ್ ಅಸ್ತಂ ಚಯನ್ ಅಸೌ. ನಮ್ಮೆಲ್ಲರ ಆಯುಷ್ಯವನ್ನು ಅಳೆಯುವ ವ್ಯಕ್ತಿ ಸೂರ್ಯ. ಹಗಲು ರಾತ್ರಿ ಎಂಬ 2 ಸೇರುಗಳು, ಸೇರು ಅಂದರೆ ಅಳೆಯುವ ಮಾಪು. ಆ 2 ಮಾಪುಗಳಿಂದ ಅಖಂಡ ಅಳಿತಾನೆ. ಉದಯಾಸ್ತಮಾನಗಳೆಂಬ ಕೊಳಗದಿಂದ ನಮ್ಮೆಲ್ಲರ ಆಯುಷ್ಯವನ್ನು ಅಳಿತಾನಂತ. ಅವನಷ್ಟು ಅವ ಪಿಗ್ಮಿ ಕಲೆಕ್ಷನ್ ಹೆಂಗೆ ಮಾಡ್ತಾನೆ, ಹಂಗೆ ಪಿಕ್ ಪಾಕೆಟ್ ಮಾಡೋನು ಅವನೇ ಅಂಥದ್ದು ಭಾಗವತ. ಸಾಯಂಕಾಲ ಹೋಗುವಾಗ ಖಾಲಿ ಕೈಯಿಂದ ಅವ ಹೋಗುವುದಿಲ್ಲ. ಅವನು ಏನು ತೊಗೊಂಡು ಹೋಗ್ತಾನೆ, ನಿಮ್ಮ ಆಯುಷ್ಯದ ಒಂದು ದಿನ ತೊಗೊಂಡು ಹೋಗ್ತಾನೆ. ಇನ್ನು ಈ ಆಯುಷ್ಯದಾಗ ಇನ್ನು ಬೇಕು ಅಂದ್ರೆ ಆ ಡೇಟು ಆ ದಿನ ಎಂದೆಂದೂ ಬರೋದಿಲ್ಲ, ಮುಗೀತದು. ಹೋಗ್ತು ಅಂದ್ರೆ ಹೋತೆ. ಹಿಂಗೆ ನಿತ್ಯ ನಮ್ಮ ಹಕ್ಕಿನ ಆಯುಷ್ಯದ ಒಂದು ದಿನ ನಿತ್ಯ ಹೋಗುವಾಗ ಮುಳುಗುವಾಗ ತೊಗೊಂಡು ಹೋಗ್ಬಿಡ್ತಾನೆ. ಲೂಟಿ ಆಗ್ತದಂತ, ಲೂಟಿ ಅಂತ ಇದಕ್ಕೆ. ನಮ್ಮ ನಿತ್ಯ ಪಿಕ್ ಪಾಕೆಟ್ ಮಾಡ್ಕೊಂಡು ಕಿಸೆದಾಗಿಂದು ಇನ್ನು ಎಂದೆಂದೂ ಆ ರೊಕ್ಕ ಬರುವುದಿಲ್ಲ, ತಿರುಗಿ ಸಿಗುವುದಿಲ್ಲ. ಈ ಪಿಕ್ ಪಾಕೆಟು ಮಾಡ್ತಾನೆ, ಪಿಗ್ಮಿ ಕಲೆಕ್ಷನ್ನು ಮಾಡ್ತಾನೆ, ನಮ್ಮ ಅಕೌಂಟಿಗೆ ಜಮಾನೂ ಮಾಡ್ತಾನೆ. ನಾವೇನಾರೇ ಇಲ್ಲಿ ಅರ್ಘ್ಯ 3 ಅರ್ಘ್ಯ ಕೊಟ್ಟಿದ್ವಿ ಅಂದರೆ ಜಮಾ ಮಾಡ್ತಾನೆ. ಹಿಂಗೆ 3 ಅರ್ಘ್ಯ ಕೊಟ್ಟಾರಂಥೇಳಿ ಜಮಾ ಮಾಡ್ತಾನೆ. ಅದಕ್ಕೆ ಸೂರ್ಯ ನಮ್ಗೆ ಎಲ್ಲ ರೀತಿಯಿಂದ ತಿಳುವಳಿಕೆಯನ್ನು ಕೊಡುವ ಅಂತ. ಅದಕ್ಕೆ ಆಯುಷ್ಯವನ್ನು ಕಿತ್ಕೊಂಡು ಹೋಗುವ ಪಿಗ್ಮಿ ಏನು ಪಿಕ್ ಪಾಕೆಟ್ ಮಾಡೋನು ಹೌದು. ನಿತ್ಯ ಹೋಗುವಾಗ ಇಡೀ ಕೊಟ್ಟಿರ್ತಕ್ಕ 12 ತಾಸಿನಾಗ ಏನು ಮಾಡಿರಿ ಅದನ್ನು ಬರೀರಿ ಅಂತ ಹೇಳಿ ಅದನ್ನು ಕಲೆಕ್ಷನ್ ಮಾಡಲಿಕ್ಕೆ ಬರ್ತಾನೆ. ನಿತ್ಯ ನಮ್ಮ ಪುಣ್ಯ ಕಲೆಕ್ಷನ್ನೂ ಮಾಡ್ತಾನೆ ಮತ್ತು ನಮ್ಮ ಆಯುಷ್ಯ ಹರಣವನ್ನೂ ಮಾಡ್ತಾನೆ. ಸೂರ್ಯ ನಮ್ಮ ಬದುಕನ್ನು ಬೆಳಗ್ತಾನೆ. ಅಂಥ ಸೂರ್ಯನ ಉಪಾಸನ ಮಹಾನುಭಾವನಾದ ಸತ್ರಾಜಿತ. ಸತ್ರ ಅಂದರೆ ಯಜ್ಞ. ಅದನ್ನು ಚೆಂದಾಗಿ ಆಯುಷ್ಯವನ್ನು ಸೂರ್ಯನ ಉಪಾಸನೆಯನ್ನು ಸರಿಯಾಗಿ ಮಾಡಿದವ. ಅದಕ್ಕೆ ಅವನು ಸತ್ರಾಜಿತ ಅಂತ ಹೆಸರು. ಅವನು ಸೂರ್ಯನ ಉಪಾಸನೆಯಿಂದ ಸಮಂತಕ ಮಣಿ ಪಡೆದ. ಬಹಳ ಬೆಲೆಯುಳ್ಳದ್ದು, ಬೇಕಾದಂಥ ಸಿದ್ಧಿಯನ್ನು ಕೊಡೋದು, ಸಮೃದ್ಧಿಯನ್ನು ಕೊಡೋದು. ಒಂದು ಸಣ್ಣ ಮಾತು ಸೂರ್ಯ ಆಡಿದ, ಅದು ಬಹಳ ದೊಡ್ಡ ಅಪವಾದಕ್ಕೆ ಗುರಿ ಆಯಿತು. ಅದಕ್ಕೆ ಮಾತು ಆಡಬೇಕಾದ್ರೆ ಬಹಳ ತೂಕದಿಂದ ಮಾತಾಡಬೇಕು. ಪಾಪ ಆಗಿನ ಕಾಲಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಶಾಸ್ತ್ರಿ ಮಾಡ್ತಿದ್ರು. ಒಂದು ಕಾರ್ಟೂನ್ ಹಾಕಿದ್ದವ ಆಗಿನ ಕಾಲಕ್ಕೆ, ಅವರಿದ್ದ ಚೀಫ್ ಪ್ರೈಮ್ ಮಿನಿಸ್ಟರ್ ಇದ್ದಾಗ. ಅಪ್ಪಿ ನೀವು ಅಟಲ್ ಬಿಹಾರಿ ವಾಜಪೇಯಿ ಮನೆಗೆ ಹೋದ್ರಿ ಅಂದರೆ ನಿಮಗೇನು
ಅಥವಾ ನಿಮ್ಮ ಮನೆಗೆ ಅವ್ರು ಬಂದರು ಅಂದರೆ ನಿಮ್ಗೆ ಏನು ಬೇಕು ಅಂತ ನೀವು ಅವ್ರನ್ನ ಕೇಳಿದ್ರೆ ಒಂದು ತಾಸು ಹಿಡಿಸ್ತಾರೆ ಅವರು ಹೇಳಲಿಕ್ಕೆ. ಏನೋ ಕಾರ್ಟೂನ್ ಹಂಗಲ್ಲ ಅದು. ಮಾತು ಬಹಳ ವಿಚಾರಪೂರ್ವಕ ಆಡ್ಬೇಕು. ಶಬ್ದ ಒಂದು ಹೋಗಿದಾಗ ಆಡಿದ್ವಿ ಮತ್ತು ಮರದು ಸಂದಕ್ಕೆ ನಾ ಹಾಗೆ ಆಡೇ ಇಲ್ಲ, ಅವರು ತಿರುವಿದ್ದಾರೆ ನಿತ್ಯ ಹೋಗ್ತಾವೆ. ಒಮ್ಮೆನೂ ತಪ್ಪು ಏನೋ ಆಡಿದ್ವಿ ಅದು ತಿರ್ಚಾರೆ ಅಂತ ಅನ್ಬೋದು. ನಿತ್ಯ ಅದನ್ನೇ ಆಡಿದ್ರೆ ಮಂದಿ ವಿಶ್ವಾಸ ಹೋಗಿಬಿಡ್ತದೆ. ಮಾತು ಯಾವಾಗಲೂ ತೂಕದಿಂದ ಆಡಬೇಕು, ಅದನ್ನು ಪರಿಣಾಮವನ್ನು ತಿಳ್ಕೊಂಡು ಆಡಬೇಕು. ಇದನ್ನು ತಿಳಿಸ್ಲಿಕ್ಕೆ ಕೃಷ್ಣ ಇದು ಬಹಳ ಸರಿ ಒಳ್ಳೆಯದಿದೆ ರತ್ನ, ನೀನೇ ಸೂರ್ಯನಂತ ಕಾಣ್ತಿ, ಇದು ಪ್ರಾಯ ನನ್ನ ಕೊಳಗಿದ್ರೆ ಭಾಳ ಚೆನ್ನಾಗಿತ್ತು ನೋಡು ಅಂತ ಇಷ್ಟಂದದ್ದೇ. ಅದು ಕಡಿಕೆ ಅವರು ತಮ್ಮ ಪ್ರಸೇನಜಿತ ಇವ ದೇವ್ರ ಮನೆಯೊಳಗೆ ಸ್ಥಾಪನಾ ಮಾಡಿದ್ದ ಮಣಿ, ಅವನದನ್ನು ಹಾಕ್ಕೊಂಡು ಬೇಟೆಗೆ ಹೋಗ್ಬಿಟ್ಟ ಕುದುರೆ ಏರಿ ಪ್ರಸೇನಜಿತ. ಅಲ್ಲಿ ಯಾವುದೋ ಹುಲಿ ಕೊಂದಿತ್ತು ಅವನನ್ನು. ಅದು ಅಪವಾದ ಕೃಷ್ಣಗೆ ಬಂತು. ನಮ್ಮ ಶಬ್ದ ಅವು ನಮಗೆ ಒಮ್ಮೊಮ್ಮೆ ಅವೇ ನಮಗೆ ಉರ್ಲಾಗ್ತಾವೆ. ನಾವು ಆಡಿದ ಶಬ್ದಗಳು, ಪ್ರಯೋಗ ಮಾಡಿರ್ತಕ್ಕಂಥ ಆ ಶಬ್ದಗಳು ಅವೇ ನಮಗೆ ತೊಂದರೆ ಆಗ್ತಾವೆ. ಹಂಗೆ ಕೃಷ್ಣ ತೋರಿಸಿದ, ಒಂದು ಅಪವಾದ ಬಂತು. ಅದಕ್ಕೆ ತಾವು ಒಬ್ಬನೇ ಹೋಗಲಿಲ್ಲ, ಪರಿವಾರ ಕರ್ಕೊಂಡು ಹೋಗಿ ಆ ಪ್ರಸೇನಜಿತ, ಆಮೇಲೆ ಸಿಂಹ, ಆಮೇಲೆ ಜಾಂಬುವಂತನ ಗುಹೆ ಒಳಗೆ ಪ್ರವೇಶ ಮಾಡಿದ. 28 ದಿನ ಜಾಂಬುವಂತನ ಜೊತೆಗೆ ಒಂದು ಸಂಘರ್ಷ. ಹರಿವಂಶ ಒಂದು ರೀತಿ ಹೇಳ್ತದೆ, ಭಾಗವತದಾಗ ಬಂದಿಲ್ಲ. 5 ದಿವಸದ ತನಕ ಬಾಗಿಲದೊಳಗೆ ಗುಹೆಯ ಹೊರಗೆ ಯಾದವರೆಲ್ಲ ದಾರಿ ಕಾಯ್ದರು. ಕೃಷ್ಣ ಬರಲಿಲ್ಲ ಅನ್ನೋಣ ಎಲ್ಲರೂ ಹೋಗಿ ಅವನ ಮುಂದೆ 12 ದಿವಸ 12, 13 ಅವು ಏನು ಮಾಡ್ಬೇಕು ಬಗೆಹರಿಸಿದಂತೆ. ಕೃಷ್ಣನ 28 ದಿನ ಆದಮೇಲೆ ಬಂದವ ಹೊರಗೆ. ಅಲ್ಲಿ ತನಕ ಉಳಿದಿರ್ತಾನೆ, ಯಾಕೆ ಜಾಂಬುವಂತನ ಕೈಯಾಗ ಹೋಗಿರಬೇಕು ಕೃಷ್ಣ ಅಂತ ಅವನ ದಿನಕರ್ಮ ಸುರೇಖ ಮಾಡಿದ್ರು ಅಂತ ಹರಿವಂಶ ಹೇಳ್ತದೆ. ಇಲ್ಲಿ ಒಂದು ನಮ್ಮೆಲ್ಲರೂ ಮನುಷ್ಯನಾಗ ಕೆಲವು ತಪ್ಪು ಪರಿಕಲ್ಪನಾ ಇರ್ತಾವೆ. ದೇವರಲ್ಲಿ ಭೇದವನ್ನು ಕಲ್ಪನಾ ಮಾಡುವ ಪ್ರವೃತ್ತಿ, ಅದು ನಮಗೆ ಯಾರು ಬಹಳ ಬೇಕು ಅವರ ಶ್ರೇಷ್ಠರು ಎಂಬುವ ಶ್ರದ್ಧಾನೂ ಇರ್ಬೋದು. ಅದರ ಜೊತೆಗೆ ಅನ್ಯ ದೇವತೆಗಳ ಪರಿಜ್ಞಾನ ಇರದೇ ಇದ್ದಾಗ ಕಡಿಮೆ ಅಂತ ತಿಳಿಯುವಂಥ ಒಂದು ಪ್ರವೃತ್ತಿನೂ ಇರ್ಬೋದು. ಆದರೆ ಹಂಗೆ ಎಂದೂ ತಿಳಿಯಬಾರ್ದು. ಪೂರ್ಣಮದ ಪೂರ್ಣಮಿದಂ ಇದು ಸಿದ್ಧಾಂತ. ಅವಾಗಲೂ ಬಸವಣ್ಣ ಹೇಳಿದ್ರು, ಇದನ್ನೇ ಹೇಳಿದರು, ಒಬ್ಬನಲ್ಲವೇ ಜಗಕ್ಕೆ ಇನ್ನಿಬ್ಬರು ದೇವ. ಈ ಜಗತ್ತಿನ ಇಬ್ಬಿಬ್ಬರು ದೇವರಿದ್ದಾರೆ. ಆ ಮುಸಲ್ಮಾನ್ ದೇವರೊಬ್ಬ ಬೇರೆ, ಬೌದ್ಧರ ದೇವರೊಬ್ಬ ಬೇರೆ, ಕ್ರಿಶ್ಚಿಯನ್ಸ್ ಇದ್ದಾರೆ ಅವ್ರ ದೇವರು ಬೇರೆ. ದೇವರು ಬೇರೆ ಇಲ್ಲ, ದೇವರಿರೋ ಜಗತ್ತಿನ ಒಬ್ಬನೇ. ಏಕಂ ಸದ್ ವಿಪ್ರ ಬಹುಧಾ ವದಂತಿ, ಏಕೋ ದೇವ ಸರ್ವಭೂತೇಷು ಗೂಢ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ. ಒಬ್ಬನೇ ದೇವರು. ಜಗತ್ತಿಗೆ ಸೂರ್ಯ ಸಾವಿರಾರು ಮಂದಿ ಇಲ್ಲ. ಅಮೇರಿಕಾದ ಸೂರ್ಯ ಬೇರೆ, ರಷ್ಯಾದ ಸೂರ್ಯ ಬೇರೆ ಇಲ್ಲ. ಇಡೀ ಜಗತ್ತನ್ನು ಬೆಳಗುವ ಸೂರ್ಯ ಒಬ್ಬನೇ. ಹಾಗೆ ಇಡೀ ಜಗತ್ತಿಗೆ ದೇವರು ಒಬ್ಬನೇ. ಆ ದೇವರೊಳಗೆ ವ್ಯತ್ಯಾಸ ಕಾಣೋದು ನಮ್ಮ ದಡ್ಡತನ ಅಂತಿಕೊಂಡೆ. ಜಾಂಬುವಂತಗೆ ಏನೋ ಒಂದು ಆಗ್ರಹ. ರಾಮ ದೇವರು, ಕೃಷ್ಣ ದೇವರು ಅಲ್ಲ, ಇವ ಮಾನವ. ಭಾಳ ಜನ ವಿಮರ್ಶಕರು ಇದೇ ತಲೆ ಇರ್ತದೆ. ನಾವು ಸಣ್ಣವರಿದ್ದಾಗ ಒಂದು ಈ ನವರಾತ್ರಿ ಅಂತ ಬಂದಾಗ ನಮ್ಮ ಗುರುಗಳು ಹೇಳಿದ್ರು, ವೆಂಕಟೇಶ್ ಕಲ್ಯಾಣ ಹೇಳ ಹಂಗಾರೆ ಈಗ ಅಂತಂದರು. ನಾವು 20 ವರ್ಷ ಇದ್ದಾಗ ವೆಂಕಟೇಶ್ ಕಲ್ಯಾಣ ಹೇಳು ಅಂತ. ಇಂಥ ಒಬ್ಬ ಚೇಂಬೂರ್ ಅಂತ ಒಂದು ಏರಿಯಾ ಅದ ಬಾಂಬೆದಾಗ, ಅಲ್ಲಿ ಹೋಗು ನೀ ಹೇಳ್ಬಾ ದಿನ ಅಲ್ಲೂ 10 ದಿವಸ ಅಂದರು. ಹ್ಞೂ ಅಂತ ಹೇಳಿದ್ ನಾವು. ಆ ಯಜಮಾನ ಹಿಂದಿನ ದಿವಸ ಬಂದ.
ಆಚಾರ್ಯ, ನಾವು ನರಸಿಂಹದೇವರ ಒಕ್ಕಲು, ನಮ್ಮ ಕುಲದೇವರು ನರಸಿಂಹದೇವರು. ಹೀಗಾಗಿ ನಾವು ತಿರುಪತಿಗೆ ಹೋಗುವ ಸಂಪ್ರದಾಯನೂ ನಮ್ಮಲ್ಲಿಲ್ಲ. ಯಾರಾದರೂ ಕರ್ಕೊಂಡು ಹೋದರೆ ನಾವು ಹೋಗ್ತೀವಿ, ನಾವಾಗೆ ಹೋಗೋ ಸಂಪ್ರದಾಯ ಇಲ್ಲ. ಹೀಗಾಗಿ ನಮ್ಮ ಮನೆಯೊಳಗೆ ವೆಂಕಟೇಶ ಕಲ್ಯಾಣ ಅದು ಹೇಳಿಸ್ಬೇಕು ಹೇಳಿಸ್ಬಾರ್ದು. ಮತ್ತು ನಮ್ಮ ನರಸಿಂಹದೇವರಿಗೆ ವೆಂಕಟೇಶ ದೇವರಿಗೆ ಅಷ್ಟು ಆಗಿ ಬರುವುದಿಲ್ಲ. ಹಿಂಗೆ ಇನ್ನೂ ಭಾವನೆ ಹಿಂಗೆ ಅವ. ಇವು ಮೂಢನಂಬಿಕೆ. ಪಾಪ ಇವನು ತೆಗಿಬೇಕು ಅಂತಾರೆ, ಯಾರು ತೆಗಿಬಾರ್ದು. ದೇವರೊಳಗೆ ವೆಂಕಟೇಶ ದೇವರ ಮದುವೆ ಒಳಗೆ ಈ ನರಸಿಂಹದೇವರಿಗೆ ನೈವೇದ್ಯ ಮಾಡ್ಯಾರ. ದೇವ್ರ ಸಮಾರಾಧನೆ ನರಸಿಂಹದೇವ್ರ ರೂಪೇನು. ಅದಕ್ಕೆ ಕನಕದಾಸರು, ಎಲ್ಲ ದಾಸರು ದಶಾವತಾರವನ್ನು ಒಂದ ಹಾಡಿನಾಗ ಒಂದೊಂದು ಲೈನ್ಯಾಗ ಆ ದಶಾವತಾರವನ್ನು ವರ್ಣ ಮಾಡ್ತಾರೆ. ಕನಕದಾಸನ ಎಲ್ಲ ದಾಸರು ಮಾಡ್ಯಾರ. ಇದು ಯಾಕಂದ್ರೆ ಭಗವಂತನ ರೂಪಗಳಲ್ಲಿ ಏನೂ ವ್ಯತ್ಯಾಸ ಇಲ್ಲ. ಈ ಭಾಗವತ ಹೊಂಟಿದ್ದೇ ಅದಕ್ಕೆ. ಅವನ ಅವತಾರರೇ ಎಷ್ಟವ. ಮಹಿದಾಸ, ಐತರೇಯ, ಧನ್ವಂತರಿ, ಮೋಹಿನಿ, ಸನತ್ ಕುಮಾರ, ನಾರಾಯಣ, ಯಾವ ಭಗವದ್ರು ಎಲ್ಲನೂ ಒಬ್ಬ ಭಗವಂತನ ರೂಪಗಳು. ಹೀಗೆ ದೇವರು ಒಬ್ಬವ. ವಿವಿಧ ಶಬ್ದಗಳಿಂದ ನಾವು ಅವನನ್ನು ಕರಿತಾ ಇರ್ಬೋದು. ಇದೊಂದು ದೊಡ್ಡ ಪ್ರಮೇಯ. ಇದು ಆಸ್ತಿಕರಲ್ಲೇ ಈ ಗೊಂದಲ. ದೇವರೇ ಇಲ್ಲ ಅನ್ನೋರಿಗೆ ಯಾವ ದೇವರಾದರೂ ಅಷ್ಟೇ ಇದೆ. ಅದಕ್ಕೆ ಆಶ್ರಯ ಸಿದ್ಧಿ ಅಂತ ಆಶ್ರಯನೇ ಇಲ್ಲ ಅವರಿಗೆ. ಇನ್ನು ಆಸ್ತಿಕರೊಳಗೆ ಈ ದೇವರು ಆ ದೇವರು, ಈ ದೇವರು ಆ ದೇವರು ಅಂತ ಸ್ವಲ್ಪ ಜಗಳ, ಮತ್ತು ಇವ್ರು ಹೆಚ್ಚು ಅವ್ರಿಗೆ ಕಡಿಮೆ. ಇಂಥ ಭಗವಂತನಲ್ಲಿ ಈ ರೀತಿ ತಿಳಿಯುವ ಪ್ರವೃತ್ತಿ. ಅದಕ್ಕೆ ದೇವ್ರ ಜಗತ್ತಿನಲ್ಲಿ 106 ದೇವರಿಲ್ಲ. ಒಬ್ಬೊಬ್ಬರಿಗೆ ಒಬ್ಬೊಬ್ಬರು ದೇವರಿಲ್ಲ. ಒಬ್ಬನೇ ದೇವರು. ನಮ್ಮ ಅಜ್ಞಾನ. ಇವ ನಮ್ಮ ದೇವರಲ್ಲ, ನಮ್ಮ ಕುಲದೇವರಲ್ಲ, ಇವ ಬೇರೆ ಯಾವನೋ ಅಂತ. ಜಾಂಬುವಂತನಂತಹ ನಿರ್ವೃತಿ ಯಮಧರ್ಮನ ಅಂಶವುಳ್ಳವ. ಅವನಿಗೆ ಇವು ತಪ್ಪು ಪರಿಕಲ್ಪನಾ. ಏನು ಅಂದ್ರೆ ರಾಮ ದೇವರು ಕೃಷ್ಣ ದೇವರಲ್ಲ. ಅದಕ್ಕಾಗಿ 28 ದಿವಸ ಹೋರಾಡಿದ. ಕೊನೆಗೂ ಕೃಷ್ಣ ರಾಮರೂಪವನ್ನು ತೋರಿಸಿದಾಗ ಅದಕ್ಕೆ ತಪ್ಪಾತು ಅಂತ ಬೇಡ್ಕೊಂಡ. ಜಾಂಬೂತಿಯನ್ನೇ ಕೊಟ್ಟ, ಮಣಿ ಕೊಟ್ಟ. ಮಣಿ ತಂದು ತುಂಬಿದ ಸಭಾದಾಗ ಎಲ್ಲ ಯಾದವರ ಎದುರಿಗೆ ಸತ್ರಾಜಿತನಿಗೆ ಕೊಟ್ಟ. ನಾನು ಕೊಟ್ಟಿಲ್ಲ ಅಂತ ಯಾವುದು ಅನ್ನಬಾರ್ದು ಅಂತ. ಅವನಿಗೆ ನಾನು ದೊಡ್ಡವರಿಗೆ ನಿಷ್ಕಾರಣವಾಗಿ ಅಪವಾದ ಕೊಟ್ಟೆ. ಅಪವಾದ ಕೊಡುವುದಾಗೆ ಒಂದು ಆನಂದ ಇರ್ತದೆ ಮಂದಿಗೆ. ಅದೊಂದು ಕೀಳು ಪ್ರವೃತ್ತಿ, ಅದು ಇರಬಾರ್ದು ಅಂತ ಅವನು ಪಶ್ಚಾತ್ತಾಪ ಆಯ್ತು. ಬೇಡ್ಕೊಂಡ, ಮಣಿ ಕೊಟ್ಟ, ಕನ್ಯಾ ಕೊಟ್ಟ. ಸರ್ವಥಾ ಮಣಿ ಬೇಡ ಅಂದ ಕೃಷ್ಣ. ಕನ್ಯಾ ಕೊಡು, ಮಣಿ ಬೇಡ ಅಂಥೇಳಿ ಆ ಮಣಿ ಅದನ್ನ ತಿರುಗಿ ಕೊಟ್ಟ ಸತ್ರಾಜಿತನಿಗೆ. ಆ ಮಣಿಯೊಳಗೆ ಸ್ಥಾಪನೆ ಮಾಡಿಕೊಂಡ. ಸತ್ಯಭಾಮಾದೇವಿಯ ವಿವಾಹ ಆದಂಥ ವೃತ್ತಾಂತ ನಾವು ನಿನ್ನೆ ಕಂಡ್ವಿ. ಸತ್ಯಭಾಮಾದೇವಿ, ರುಕ್ಮಿಣಿ, ಸತ್ಯಭಾಮ, ಜಾಂಬುವತಿ 3 ಜನರ ವಿವಾಹ ಕಾರ್ಯಕ್ರಮ ನೆರವೇರಿತು. ಕೃಷ್ಣ ವಿಜ್ಞಾತಾರ್ಥೋಪಿ ಗೋವಿಂದ ದಗ್ಧಾನ್ ಆಕರ್ಣ್ಯ ಪಾಂಡವಾನ್ ಕುಂತೀಂಚ ಕುಲ್ಯಕರಣೆ ಸಹರಾಮೋ ಯಯೌ ಕುರೂನ್. ಕೃಷ್ಣ ಬಲರಾಮನನ್ನು ಕೂಡಿಕೊಂಡು ಹಸ್ತನಾವತಿಗೆ ಬಂದ. ಎದಕ್ಕೆ ಬಂದ? ವಿಜ್ಞಾತಾರ್ಥೋಪಿ. ಅವನಿಗೆ ಗೊತ್ತಿತ್ತು ಪಾಂಡವರು ಅರಗಿನ ಮನೆಯಲ್ಲಿ ಸತ್ತು ಹೋಗಿಲ್ಲ. ಅಗ್ನಿಯ ವಿಕೋಪದೊಳಗೆ ಪಾಂಡವರಿಗೆ ಏನೂ ಆಗಿಲ್ಲ. ಇದು ವಿಜ್ಞಾತಾರ್ಥೋಪಿ. ಆದರೆ ಬರಲಿಲ್ಲ ಕೃಷ್ಣ ಅಂದರೆ ಹಾಗಾದ್ರೆ ಮೊದಲೇ ಕೃಷ್ಣನ ಕಾರಸ್ಥಾನ ಇತ್ತು, ಅವನೇ ಅವ್ರು ಏನೋ ವ್ಯತ್ಯಾಸ ಮಾಡ್ಯಾನ ಅಂತ ಆಗ್ತಿತ್ತು. ಅದು ಬೇಡ, ವ್ಯವಹಾರಕ್ಕನುಗುಣವಾಗಿ ನಾವು ಹೋಗೋಣ ಅಂತ ಪಾಂಡವರು ವಾರಣಾವತದಲ್ಲಿ ಅಗ್ನಿಯ ಆಹುತಿಗೆ ಬಲಿಯಾಗಿ ತೀರಿ ಹೋದರು ಅಂತ ಸುದ್ದಿ ಬಂದಿತ್ತು.
ಧೃತರಾಷ್ಟ್ರನಿಗೇನು ಅನುಕಂಪೆ ಇರಲಿಲ್ಲ. ಯಾಕೆ? ಮಗನಿಗಾಗಿ. ಏನು ಇದನ್ನು ಯಾಕೆ ಮಾಡಿದ್ದು? ಅರಣಾವತದ ಒಂದು ಪ್ರಕಲ್ಪ. ದುರ್ಯೋಧನ ಒಂದು ದಿನ ಬಂದು ಕೇಳಿದ ತಂದೆಯನ್ನು, ತಂದೆ, ಬಹಳ ದೊಡ್ಡ ಅನರ್ಥ ಆಗ್ತಾ ಇದೆ ರಾಜ್ಯದೊಳಗೆ, ನಿನಗೆ ಯಾವುದ್ರ ಯಾವ ಪರಿಜ್ಞಾನವೇ ಇಲ್ಲ ನಿನಗೆ ಅಂದ. ಏನಾಗ್ತಾ ಇದೆ? ನೀನು ವಯಸ್ಸಿನಲ್ಲಿ ದೊಡ್ಡವ ಅಂತ ತಿಳ್ಕೊಂಡು ಧರ್ಮರಾಜನನ್ನು ಯುವರಾಜನನ್ನಾಗಿ ಮಾಡಿದ್ದಿ. ಅವನ ಬೆಂಬಲಿಗರು ಭೀಮ ಅರ್ಜುನರು. ಅವರು ಸ್ವಲ್ಪ ರಾಜ್ಯದ ಬೊಕ್ಕಸವನ್ನು ತುಂಬಲಿಕ್ಕೆ ತುಂಬ ಪ್ರಯತ್ನ ಮಾಡಿದ್ದಾರೆ. ಹೀಗಾಗಿ ಜನಗಳಿಗೆ, ನಮ್ಮ ದೇಶದ ನಾಗರಿಕರಿಗೆ ಈ ಪಾಂಡವರ ಮೇಲೆ ವಿಶ್ವಾಸ ಬೆಳೀತಾ ಇದೆ, ಜನಪ್ರಿಯತೆ ಬೆಳೀತಾ ಇದೆ. ಅವರ ಜನಪ್ರಿಯತೆ ಪ್ರಜಾಭಾವಗತ ಸ್ನೇಹ, ಪ್ರಜೆಗಳ ಮನಸ್ಸಿನಲ್ಲಿರ್ತಕ್ಕ ಸ್ನೇಹ ಪಾಂಡವರಲ್ಲಿ ಹೆಚ್ಚಾಗ್ತಾ ಇದೆ. ಈ ಜನಪ್ರಿಯತೆ ಬೆಳೀತು ಅಂದರೆ ಅವರಿಗೆ, ನಮಗದು ಬಾಧಕ. ರಾಜಕಾರಣದೊಳಗೆ ಯಾವಾಗಲೂ ಇನ್ನೊಬ್ಬ ವ್ಯಕ್ತಿಯ ಜನಪ್ರಿಯತೆ ಬೆಳಿಬಾರ್ದು, ಎಂದೂ ಬೆಳಿಬಾರ್ದು. ಬೆಳೀತದ ಅಂದರೆ ಅವನು ನಮ್ಮ ವಿರುದ್ಧವಾದ, ನಮಗೆ ಪ್ರತಿಯಾದ ಒಬ್ಬ ಶಕ್ತಿಯಾಗಿ ಅವನು ಮಾರ್ಪಡ್ತಾನೆ. ಅದಕ್ಕೆ ಎಂದೂ ರಾಜಕೀಯದೊಳಗೆ ಒಬ್ಬ ವ್ಯಕ್ತಿ ತನ್ನ ವಿರುದ್ಧವಾದ ಇನ್ನೊಂದು ಶಕ್ತಿ ಬೆಳೀತದ ಅಂತ ಮಾತ್ರ ಬೆಳಿಗೊಳ್ಳೋದಿಲ್ಲ. ಮತ್ತು ಯಾವುದಾದ್ರು ಫೈಲ್ ಓಪನ್ ಮಾಡ್ತಾನೆ, ಡಿನೋಟಿಫೈ ಅಂತ ಎಲ್ಲರೂ ಅವರೇ, ಮತ್ತು ಅವನು ಇವ ತೆಗಿತಾನೆ, ಅವ ತೆಗಿತಾನೆ. ಅವ್ರನ್ನ ಇವ ಬದನಾಮಿ ಮಾಡ್ಲಿಕ್ಕೆ ನೋಡ್ತಾನೆ, ಅವ್ರು ಬದನಾಮಿ ಮಾಡ್ಲಿಕ್ಕೆ ನೋಡ್ತಾರೆ. ಕಾರಣ ಏನು ಅಂದರೆ ಇನ್ನೊಂದು ಶಕ್ತಿಯಾಗಿ ಬೆಳಿಬಾರ್ದು. ಇದು ರಾಜಕೀಯ ಒಂದು ಆಟ, ಇದು ರಾಜಕೀಯ ಆಟ. ಅದಕ್ಕೋಸ್ಕರವಾಗಿ ಪಾಂಡವರನ್ನು ಹೊರಗೆ ಹಾಕು, ಅಥವಾ ಅವ್ರಿಗಿರ್ತಕ್ಕ ಅಧಿಕಾರವನ್ನು ಇಸ್ಕೋ. ಕೆಲವು ಜನ ನಮ್ಮ ಅಭಿಮಾನಿಗಳು ನಿನಗೆ ಬೈತಾ ಇದ್ದಾರೆ. ನಾನೊಬ್ಬ ಮಗನಾಗಿ ಅದನ್ನ ಹೇಗೆ ಸಹನ ಮಾಡಿಕೊಳ್ಳಿ? ಏನು ಬೈತಾ ಇದ್ದಾರೆ? ಏನಿಲ್ಲ, ಮಕ್ಕಳು ದುರ್ಯೋಧನಾದಿಗಳು ಅತ್ಯಂತ ಸಮರ್ಥರು, ಅಂಥವ್ರ ಕೈಗೆ ಪರಟೆ ಕೊಟ್ಟಿದ್ದಾನೆ. ಪರಟೆ ಆ ಪಾಂಡವರಿಗೆ ತಮ್ಮನ ಮಕ್ಕಳು, ಅವರಿಗೆ ಯುವರಾಜ, ರಾಜ್ಯದ ಉತ್ತರಾಧಿಕಾರಿ ಮಾಡಿಟ್ಟಿದ್ದಾನೆ. ಇವರು ಅಯೋಗ್ಯರಿದ್ದರೆ ಈ ರಾಜ್ಯದ ನೊಗ ಇನ್ನೊಬ್ಬರಿಗೆ ಹೊರಿಸಬೇಕು. ಏನಿಲ್ಲ, ಅಂತೂ ಅಂತಾರೆ ಜನ, ಧೃತರಾಷ್ಟ್ರನಿಗೆ ರಾಜ್ಯ ಇಲ್ಲ, ಕುರುಡ. ಅವನಿಂದಾಗಿ ತ್ವಮಂಧಗುಣ ಸಂಯೋಗಾತ್ ಪ್ರಾಪ್ತಂ ರಾಜ್ಯಂ ನ ಲಬ್ಧವಾನ್. ನೀನು ಕುರುಡನಾದುದರಿಂದ ಕೈಗೆ ಹಿರಿಯನಾಗಿ ಸಿಗಬೇಕಾದ ರಾಜ್ಯ ನಿನ್ನ ಕೈಗೆ ಬರಲಿಲ್ಲ. ಪಾಂಡುರಾಜ ಅವ ಸತ್ತ ಅಂತ ನಿರ್ವಾಹದಲ್ಲಿ ನಿನ್ನ ಕೂಡಿಸ್ಯಾರ, ಇನ್ಯಾರು ಉತ್ತರಾಧಿಕಾರಿಗಳು ಇಲ್ಲ ಅಂತ. ನೀನು ಕುರುಡ, ನಿನಗೆ ರಾಜ್ಯ ಇಲ್ಲ, ನಿನಗಿಲ್ಲ, ಅದರಿಂದ ನಮಗಿಲ್ಲ, ನಮ್ಮ ಮಕ್ಕಳಿಗಿಲ್ಲ. ತೇ ವಯಂ ರಾಜವಂಶೇನ ಹೀನಾ ಸಹ ಸುತಾದಯ. ನಮ್ಮೆಲ್ಲ ಮಕ್ಕಳಿಗೂ ಇಲ್ಲ ರಾಜ್ಯ. ನಿನ್ನ ಒಬ್ಬ ವ್ಯಕ್ತಿಯ ಅಪರಾಧ ಒಂದು ದೊಡ್ಡ ಪರಿವಾರಕ್ಕೆ, ಒಂದು ದೊಡ್ಡ ಅಧಿಕಾರದಿಂದ, ಯೋಗ್ಯತೆ ಇದ್ದು ಆಳುವ ಅಧಿಕಾರದಿಂದ ವಂಚಿತರನ್ನಾಗಿ ಮಾಡ್ತಾ ಇದೆ. ಇದರ ಪರಿಕಲ್ಪನಾ ನಿನಗಿರಲಿ ಅಪ್ಪ ಅಂತ ಅವ್ರ ಅಪ್ಪ ಹೇಳಿದ ಧೃತರಾಷ್ಟ್ರ. ಅದಕ್ಕೆ ಏನು ಮಾಡಂತೀನಿ? ಒಂದು ಕೆಲಸ ಮಾಡು, ಪಾಂಡವರನ್ನು ನಮ್ಮ ರಾಜ್ಯದಿಂದ ಹೊರಗೆ ಕಳಿಸು. ಮನೆಯೊಳಗೆ ಹಿರಿಯರಿದ್ದಾರೆ, ಭೀಷ್ಮ ದ್ರೋಣಾದಿಗಳು, ಅವ್ರು ಹೇಗೆ ಹೊರಗೆ ಹಾಕೋದು? ನಾನೊಂದು ಉಪಾಯ ಮಾಡ್ತೀನಿ. ಅಲ್ಲಿ ವಾರಣಾವತ ಅಂತ ಒಂದು ದೊಡ್ಡ ಊರು, ವಾರಣ ಅಂತ ನದಿ ಹರಿತದೆ. ಅದು ಅಲ್ಲೇ ಗಂಗೆಯ ಸನ್ನಿಧಾನ. ಅಲ್ಲೇ ಇವ್ರು ಹೋಗಲಿ, ವಾರಾಣಸಿ ಅಂತ ಕರೀತಾರಲ್ಲ,
ವಾರಾಣಸಿಯಿಂದ ವಾರಣ ಎಂಬುವ ನದಿ, ಅಸಿ ಮತ್ತು ವಾರಣ ಎರಡು ನದಿ ಕೂಡ್ತಾವಲ್ಲಿ ಗಂಗಾಕ್ಕೆ ಅಂತ ತಿಳ್ಕೊಂಡು ಅದಕ್ಕೆ ವಾರಾಣಸಿ ಅಂತ ಕರೀತಾರೆ. ವಾರಣ ಅಸಿ ಕೂಡಿದ ಸ್ಥಳ ಅಂತೇಳಿ ಅದು ಸಂಗಮ, ಅದು ಕಾಶಿ, ಅದಕ್ಕೆ ವಾರಾಣಸಿ ಅಂತ ಕರೀತಾರೆ. ಇದು ವಾರಣಾವತ. ಆ ವಾರಣ ಇಲ್ಲಿ ಗಂಗೆಯನ್ನು ಸೇರಿದಂಥ ಸ್ಥಳ ಅಂತ ತಿಳ್ಕೊಂಡೆ ವಾರಣಾವತ. ಒಳ್ಳೆಯ ನದಿ ಹರಿತಾ ಇದೆ. ಒಂದು ಬಿಲ್ಡಿಂಗ್ ಮಾಡಿಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ, ಅರಮನೆ. ಪಾಂಡವರನ್ನು ಅಲ್ಲಿ ಕಳಿಸೋಣ, ಅವ್ರನ್ನ ಅಲ್ಲಿ ಅರಿಗಿನ ಮನೆಯೊಳಗೆ ಅವ್ರನ್ನ ಸಂಹಾರ ಮಾಡಬೇಕು ಅಂತ ನನ್ನ ಪ್ರವೃತ್ತಿಯಿಂದ ಧೃತರಾಷ್ಟ್ರ ವಿಚಾರ ಮಾಡಿದ. ದುರ್ಯೋಧನ, ನಿನ್ನ ಉದ್ದೇಶ ಸರಿ ಇದೆ. ಪಾಂಡವರಿಗೆ ಜನಸಂಪರ್ಕ ಕಡಿಮೆ ಮಾಡಬೇಕು, ಜನಸಂಪರ್ಕದಿಂದ ಅವ್ರನ್ನ ದೂರ ಕಳಿಸ್ಬೇಕು, ಅವರ ಜನಪ್ರಿಯತೆ ಆಟೋಮೆಟಿಕ್ಲಿ ಕಡಿಮೆ ಆಗ್ತದೆ ಅಂತ ನಿನ್ನ ಯೋಜನೆ ಸರಿ ಇದೆ. ಆದರೆ ಈ ಅಪರಾಧ ನಾವು ಮಾಡಿದರೂ ಅಪವಾದ ನಮಗೆ ಬರಬಾರ್ದು. ಯಾವಾಗಲೂ ಜಗತ್ತಿನೊಳಗೆ ಹಿಂಗೆ ಅಪರಾಧ ಮಾಡಬೇಕು, ನಾವೇ ಮಾಡಬೇಕು ಅಪರಾಧ, ಅದು ಅಪವಾದ ಬರಬಾರ್ದು ಜೀವನದಾಗ. ಅದು ಒಂದು ತಂತ್ರಗಾರಿಕೆ. ಎಲ್ಲರೂ ಕೋಟಿಗಟ್ಟಲೆ ತಿಂದರು, ಒಬ್ಬರೂ ಸಿಕ್ಕು ಬೀಳಿಲ್ಲ. ಕ್ಷಣತನ ಪರಿಣತರಾಗಿದ್ದರು. ಪಾಪ ಇದೇನೋ ಒಂದು 5-6 ಕೋಟಿ ತಿನ್ಲಿಕ್ಕೆ ಹೋಗಿ ಜೈಲಿಗೆ ಹೋಗ್ತಿದ್ರು. ಯಾವುದೋ ಹಿಂದಿನ CM ಒಂದು 5-6 ಕೋಟಿ ತಿಂದು ಸಿಕ್ಕು ಬಿದ್ದು ಆ ಪರಪ್ಪನ ಅಗ್ರಹಾರದ ದರ್ಶನ ಮಾಡ್ಕೊಂಡು ಬಂದ ವೈಕುಂಠ ಏಕಾದಶಿ. ಅದಕ್ಕೆ ತಿನ್ನೋದಾಗೂ ಕ್ಷಣತನ ಅದು ಅಂತ ಧೃತರಾಷ್ಟ್ರನ ಮಾತಾಯು ನಾ ಹೇಳೋದು. ಮತ್ತು ಭಾಗವತ ಏನು ಧೃತರಾಷ್ಟ್ರ ಅಂತಾನೆ, ಅಪರಾಧ ಮಾಡ್ಬೇಕು ನಾವು, ಅಪವಾದ ಬಂದಿರಬಾರ್ದು, ಅದು ಶಾಣತನ. ಒಬ್ಬ ದರೋಡೆಖೋರ, ಒಬ್ಬ ಖೂನಿ ಮಾಡುವವ ಖೂನಿ ಮಾಡ್ತಾನೆ, ಕಡಿತರಿಗೆ ಸಿಕ್ಕಿರಬಾರ್ದು ನಾವು ಯಾರು ಅಂತ. ಏನೋ ಅವು ಯಾರೋ 3 ಮಂದಿ ಸತ್ತಾರಂತ ಇನ್ನೂ ಸಿಗವಲ್ರಂತ. 2-3 ಅವ್ರಿಗೆ ಬಾಕಿಯವರೆಲ್ಲ ಅವ್ನು ಪಂಡ್ಸಾರೇನೋ ಇವನೋ ಅಂತ ಇನ್ನೂ ಸಿಗವಲ್ರಂತ. ಇದೆ ಅವ್ರಿಗೆ ಎಷ್ಟು ಹಣಾರಿರ್ಬೇಕು ನೋಡ್ರಿ. ಅವರು ದುರ್ಯೋಧನ ಅದನ್ನೇ ಹೇಳಿದವ, ನಾವು ಅಪರಾಧ ಮಾಡಬೇಕು, ಬೇಕಾದಾಗಲಿ ಸಿಕ್ಕು ಬೀಳಬಾರ್ದು ಯಾರ ಕೈಯಾಗ. ಇದು ಶಾಣತನ. ಅದಕ್ಕೆ ದುರ್ಯೋಧನ ಕೆಲವು ದಿನ ನೀನು ಸುಮ್ಮನಿರು, ನಾನು ಎಲ್ಲ ಮಾಡ್ತೀನಿ ಯೋಜನಾ ಅಂದ ಧೃತರಾಷ್ಟ್ರ. ಧೃತರಾಷ್ಟ್ರ ಪ್ರಯುಕ್ತಾಸ್ತೆ ಕೇಚಿತ್ ಕುಶಲಮಂತ್ರಿಣ ವರ್ಣಯಾಂಚಕ್ರೀರೆ ರಮ್ಯಂ ನಗರಂ ವಾರಣಾವತಂ. ಧೃತರಾಷ್ಟ್ರ ಕೆಲವು ಮಾತುಗಾರರಾದ ವಾಗ್ಮಿಗಳಾದ ಮಂತ್ರಿಗಳಿರ್ತಾರೆ. ಎಲ್ಲ ಮಂತ್ರಿಗಳಿಗೂ ಮಾತಾಡ್ಲಿಕ್ಕೆ ಬರೋಲ್ಲ. ಕೆಲವರೇ ಮಾತಾಡ್ತಿರ್ತಾರೆ, ಚೆಂದಾಗಿ ಮಾತಾಡ್ತಿರ್ತಾರೆ, ಬಿಂಬಿಸ್ತಿರ್ತಾರೆ. ಅಂಥವ್ರನ್ನ ಕರೆದಂತ ಕುಶಲ ಮಂತ್ರಿಣ ಅವ್ರಿಗೆ ಏನು ಹೇಳ್ದ, ಲೋಕಾಭಿರಾಮವಾಗಿ ಹರಟೆಯನ್ನು ಹೊಡೆಯಲು ಪಾಂಡವರ ಮನೆಗೆ ಹೋಗಿ, ಅದ ಧರ್ಮರಾಜ ಇದ್ದಾಗೆ ಹೋಗಿ ಆ ಧರ್ಮರಾಜನ ಎದುರಿಗೆ ಆ ವಾರಣಾವತ, ಅಲ್ಲಿಯ ಗಂಗೆ, ಅಲ್ಲಿಯ ನದಿ, ಅದನ್ನು ವರ್ಣನ ಮಾಡಿ ಕೇಳಿ 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 ಪಾಂಡವರ ಮನುಷ್ಯನಾಗ ತತ್ರಾಪಿ ಧರ್ಮರಾಜನ ಮನುಷ್ಯನೊಳಗೆ ಒಂದು ಕ್ಯೂರಿಯಾಸಿಟಿ ಅಂತಾರೆ, ಒಂದು ಆಕರ್ಷಣೆ. ನಾವು ಗಂಗಾ ನದಿ ಸ್ನಾನ ಮಾಡಬೇಕು, ನಾವು ಹೋಗಬೇಕು ಆ ವಾರಣಾವತಕ್ಕೆ. ಅಲ್ಲಿ ದೊಡ್ಡ ದೇವಸ್ಥಾನ, ಭಾರಿ ಉತ್ಸವಗಳು, ಸಮಾರಂಭ, ಕಣ್ಣು ಸಾಲೋದಿಲ್ಲ, ಅಂಥ ವೈಭವ, ಹೋಗಬೇಕು ಅಂತ ಅವ್ರ ಮನುಷ್ಯನಾಗೆ ಅಲ್ಲಿ ಹೋಗುವ ಭಾವನಾ ಹುಟ್ಟಬೇಕು. ಹಂಗೆ ನೀವು ವಾರಣಾವತನ್ನು ವರ್ಣ ಮಾಡಬೇಕು. ಏನು ನದಿ ರೀ, ಏನು ನದಿ, ತಳ್ಳಿನ ಏನು ತಿಳಿಯಾದ ನೀರು, ಭವ್ಯವಾದ ದೇವಸ್ಥಾನ, ಎಲ್ಲ ಉತ್ಸವಗಳು ಸರಿಯಾಗಿ ನಡೀತಾ ಇವೆ. ಒಮ್ಮೆ ಹೋದ್ರೆ ಬಿಟ್ಟು ಬರಬೇಕು ಅಂತ ಅನಿಸೋದಿಲ್ಲ ರೀ. ಹೀಗೆಲ್ಲ ವರ್ಣ ಮಾಡಿದ್ರು. ಅವನು 2-3 ತಿಂಗಳು ವಿವಿಧ ಮಂತ್ರಿಗಳು ಆಗಾಗ ಪಾಂಡವರನ್ನು ಧರ್ಮರಾಜನನ್ನು ಕಾಣುವ ನೆವದಿಂದ ಹೋಗಿ ವರ್ಣನ ಮಾಡಿ ಅವರಿಗೆ ಒಂದು ಹೋಗಬೇಕು ಎಂಬುವ ಭಾವನೆ ಹುಟ್ಟಿಸಿಲ್ಲ ಧೃತರಾಷ್ಟ್ರ. ಆಮೇಲೆ ಅವರಾಗೆ ಬಂದರು. ಕಾಕಾಗ ಯಾವ ಧೃತರಾಷ್ಟ್ರ ಹೇಳಿದರು, ನಾವು
ಏನೋ ಒಂದು 9 ತಿಂಗಳಾದರೂ ಗಂಗಾ ತೀರದಾಗ ಇರಬೇಕು, ಸ್ನಾನ ಮಾಡಬೇಕು ಅಂತ ಅಪೇಕ್ಷೆ ಆದ. ನಾವು ಗಂಗಾ ತೀರಕ್ಕೆ ಹೋಗ್ತೀವಿ ಅಂತ ಅವರಿಗೆ ಬಂದು ಪ್ರಸ್ತಾವ ತೊಗೊಂಡು, ಬೇಡಪ್ಪ, ನಾನು 2 ಕಣ್ಣಿದ್ದಂಗೆ, ನೀವು ದುರ್ಯೋಧನಾದಿಗಳು ಒಂದು ಕಣ್ಣು, ನೀವು ಧರ್ಮರಾಜರು ಒಂದು ಕಣ್ಣು, ನಿಮ್ಮ ತಂದೆ ತೀರ್ಕೊಂಡ ಮೇಲೆ ನೀವಿಬ್ಬರು ಒಂದು ಬಲಗೈ ಎಡಗೈ ಇದ್ದಂಗೆ, 2 ಕಣ್ಣಿದ್ದಂಗೆ, ನನ್ನ ಮಕ್ಕಳು ಹಾಗೆ ಬಿಟ್ಕೊಡ್ಲಪ್ಪ. ಇಲ್ಲ, ಗಂಗಾ ಸ್ನಾನಕ್ಕೆ ಹೋಗ್ತೀವಿ, ಗಂಗಾ ಸ್ನಾನಕ್ಕೆ ಹೋಗ್ತೀವಿ. ಹಾಗಾದ್ರೆ ಹೀಗೆ ಮಾಡಿರಿ, ಭೀಷ್ಮಾಚಾರ್ಯ ದ್ರೋಣಾಚಾರ್ಯ ಕೇಳ್ಕೊಂಡು ಬರ್ರಿ, ಏನೋ ಗಂಗಾ ಸ್ನಾನ ದೇವರ ದರ್ಶನಕ್ಕೆ ಹೊಂತೀರಿ ಅಂತ. ನಾನು ಬೇಡ ಅಂತಂದ್ರೆ ಧರ್ಮ ಕಾರ್ಯಕ್ಕೆ ವಿರೋಧ ಮಾಡಬಾರ್ದು, ಅದರಿಂದ ನೀವೇ ಅವ್ರನ್ನ ಕೇಳ್ರಿ ಎಂದ. ನೀವು ಧರ್ಮರಾಜ ಭೀಷ್ಮಾಚಾರ್ಯ ಮನೆಗೆ ಹೋದ. ಹಿಂಗೆ ನಾವು ಗಂಗಾ ಸ್ನಾನ 9 ತಿಂಗಳಲ್ಲಿ ಇರಬೇಕು, ನಮ್ಮ ತಾಯಿ, ನಾವು 5 ಮಂದಿ ಅಣ್ಣ ತಮ್ಮಂದು ನಾವು ಹೋಗ್ಬೇಕು ಅಂತ ಮಾಡಿದ್ದೇವೆ, ಅನುಮತಿಯನ್ನು ಕೊಡ್ರಿ ಅಂತ. ಆಯಿತು, ಅವಶ್ಯವಾಗಿ ಅಲ್ಪ ಒಳ್ಳೆಯ ಧರ್ಮದ ಕೆಲಸ, ದೇವ್ರ ಕೆಲಸ, ನಾವು ಮಾಡಲಿಕ್ಕಾಗಿದ್ದು ಮಾಡೋರಿಗೆ ಬೇಡ ಅಂತ ಅನ್ನಬಾರ್ದು, ಅವಶ್ಯವಾಗಿ ಹೋಗ್ರಿ ಅಂತ ಹೇಳ್ಬಿಟ್ಟ. ಅಂದರೆ ಭೀಷ್ಮದ್ರೋಣಾದಿಗಳಿಂದ ಅನುಮತಿಯನ್ನು ಪಡ್ಕೊಂಡು ತನ್ನಲ್ಲಿ ತಾನೇ ಅವನೇ ಬಂದು ಬೇಡಿ ಅವರಾಗೇ ವಾರಣಾವತಕ್ಕೆ ಹೋಗ್ಯಾರ ಹೊರತು ನಾವಾಗೆ ಕಳಿಸಿದ್ದಲ್ಲ. ಇಷ್ಟು ಮೊದಲು ಬಿಂಬಿಸ್ಬಿಟ್ಟ. ನಾಳೆ ಅವ್ರ ಸತ್ರ ಅಪವಾದ ತಮಗೆ ಬಂದಿರಬಾರ್ದು, ಕೊಲ್ಲವ್ರು ಇವರೇ, ಅದು ಅಪವಾದ ಬಂದಿರಬಾರ್ದು. ಇದು ಚಾಣಾಕ್ಷತನ ಅಂತಾರೆ ಇದಕ್ಕೆ. ಇದು ರಾಜಕೀಯ ಕೆಲವು ಪೇಚುಗಳು, ಮುತ್ಸದ್ದಿತನ, ಧೃತರಾಷ್ಟ್ರಂದು. ಅದಕ್ಕೆ ಇದನ್ನು ನೋಡಿ ವಿದುರ ಅದಕ್ಕೆ ತಕ್ಕಂತೆ ವ್ಯವಸ್ಥೆ ಮಾಡಿದ. ಎಂದು ದುರ್ಯೋಧನ ಆ ಅರಗಿನ ಮನೆಯ ಭೂಮಿ ಪೂಜೆ ಮಾಡಿಸ್ತಿದ್ದ ಅಲ್ಲಿ ಊರೊಳಗೆ, ಅವತ್ತೇ ನದಿ ದಂಡೆಯೊಳಗೆ ವಿದುರನೂ ಭೂಮಿ ಪೂಜೆ ಮಾಡಿಸಿದ. ಆ ಸುರಂಗ ಮಾರ್ಗ ಬರೋಬ್ಬರ ಅವನು ಕಟ್ಟಿದ ಮನೆಯೊಳಗೆ ಬಂದಿರ್ಬೇಕದು ದಾರಿ. ಆ ಮನೆಯೊಳಗೆ ಇಳಿದ್ರೆ ನದಿ ದಂಡಿಗೆ ಬಂದಿರಬೇಕು, ಯಾರು ಊರಾಗ ಗೊತ್ತೇ ಆಗಬಾರ್ದು. ಇದು ವಿದುರನ ಶಾಣ್ಯಾತನ. ಭಾರಿ ಸೂಕ್ಷ್ಮ ಮನುಷ್ಯ. ವಿದುರನ ಪಾತ್ರನೇ ಅದ್ಭುತ. ಅದು ಅವನ ಬುದ್ಧಿವಂತಿಕೆ, ಭಾರಿ ಚಾಣಾಕ್ಷ ವ್ಯಕ್ತಿ. ಅವನು ಅದನ್ನ ವ್ಯವಸ್ಥೆ ಮಾಡಿದ್ದ. ಅಂತೂ ಪಾಂಡವರು ನೋಡ್ತಾ ಇದ್ರು. ಪುರೋಚನ ಅಂತ ಮಂತ್ರಿ, ದುರ್ಯೋಧನ ಮಂತ್ರಿ, ಹಗಲ ರಾತ್ರಿ ಕಾಯ್ತಿದ್ದ. ಯಾವಾಗ ಪಾಂಡವರು ಮಲ್ಕೋತಾರೋ ಆವಾಗ ಬೆಂಕಿ ಹಚ್ಚಬೇಕು ಅಂತ. ಭೀಮ ಹೇಳ್ದ, ನೀವೆಲ್ಲರೂ ಮಲ್ಕೋರಿ, ನಾವೊಬ್ಬ ಹೆಸರಿರ್ತೀನಿ ಎಂದ. ಕುಂತಿ, ಧರ್ಮ, ಅರ್ಜುನ, ನಕುಲ ಎಲ್ಲರೂ ಮಲ್ಕೊಂಡ್ರು, ತಾವೊಬ್ಬನೇ ಹೆಸರಿರ್ತಿದ್ದ. 6 ತಿಂಗಳು ಇವ ಮಲಗಲಿ ಅಂತ ಅವ ಮಲಗಲಿ ಅಂತ ಇಬ್ಬರು ಮಲ್ಕೊಳ್ಳೇ ಇಲ್ಲ 6 ತಿಂಗಳು. ಕಡಿಗೆ ಒಂದು ದಿವಸ ಸ್ವಲ್ಪ ಅವ್ರ ಅಕ್ಕ ಬಂದ್ಲಂತ, ಆಕಿನೂ ಕುಡಿಯಾಕಿನೇ. ಏನು ಸಮಸ್ಯೆ ಇರ್ತಾವಂದ್ರಿ, ಯಾರೋ ಮನೆ ಹೇಳು, ಈಕೆ ಕಂಪ್ನಿ ಟೂರ್ ಅಂತ ಹೋಗಿದ್ದೀವಿ ಯಾಚಾರ, ನಮ್ಮ ಸಾಫ್ಟ್ವೇರ್ ಕಂಪ್ನಿ ಹೊತ್ತಿಂದ ಒಂದು ಟೂರಿಗೆ ಅಂತ ಒಂದೊಂದು ಕಡೆ ಕಳಿಸಿರ್ತಾರೆ. ವರ್ಷಕ್ಕೊಮ್ಮೆ 2 ದಿವಸ ಎಲ್ಲರೂ ಹೋಗ್ಬೇಕು ಅಂತ. ಶನಿವಾರ ಆಯ್ತಾರ. ಹೆಣ್ಮಕ್ಳು ಕುಡಿದ್ರಿ ನಮ್ಗೂ 4 ಪಟ್ಟು ಹೆಚ್ಚು ಕುಡಿದ್ರು ನೋಡ್ರಿ. ಕುಡಿದು ಬಿದ್ಲು. 24-25 ವರ್ಷದಾಗ ನೀವು ಸಾಫ್ಟ್ವೇರ್ ಇಂಜಿನಿಯರು. ಅವು ಕಡೆಗೆ ಪ್ಯೂನ್ಸ್ಗಳೆಲ್ಲ ಎತ್ತಿ ತಂದು ಮಲಗಿಸಿದ್ರು. ಏನು ಫಜಿತಾತ್ರಿ, ಭಾರಿ ಕಷ್ಟ. ಹಿಂಗೆ ಇದು ಇವತ್ತಿನ ವಸ್ತುಸ್ಥಿತಿನ. ಅವತ್ತು ಆ ಪುರೋಚನನ ಅಕ್ಕನೂ ಹಾಗೆ ಮಾಡಿದ್ರು. ಎಲ್ಲರೂ ಕುಡಿದಿದ್ರು, ನಿದ್ದೆ ಹಚ್ಚಿಬಿಡ್ತು ಎಲ್ಲರಿಗೂ. ಭೀಮಸೇನದೇವರಂದರು ಒಳ್ಳೆಯ ಅವಕಾಶ ಬಂತು ಅಂದರು. ಅರಮನೆಗೆ ಬೆಂಕಿ ಹಚ್ಚಿ ಒಳಗೆ ಎಳೀರಿ ಅಂದರು. ಇದು ಕಳಿಸಿದ್ರು. ಪಾಂಡವರು ಅಲ್ಲಿಂದ ಮತ್ತೆ ಪಾರಾಗಿ ಹೋದ್ರು. ಅವೆಲ್ಲ ಬೇರೆ ವಿದುರನ ಶಾಣ್ಯಾತನ. ಈ ಬ್ಯಾಟ್ರಿ ಅಂತೇನಂತಾರೆ ಇವತ್ತು, ಅದನ್ನು ನಿರ್ಮಾಣ ಮಾಡುವ ವಿಧಾನ ಹಂಗೆ ಭರದ್ವಾಜರು ವಿದುರಿಗೆ ಹೇಳಿದ್ರು. ಕೃತ್ವಾ ಮೃಣ್ಮಯಂ ಪಾತ್ರಂ, ಒಂದು ಮಣ್ಣಿನ ಪಾತ್ರೆಯನ್ನು ಮಾಡಬೇಕು. ಸ್ಥಾಪಯಿತ್ವ, ಅದು ಒಂದು ತಾಮ್ರದ ತಗಲು. ಸುಸಂಸ್ಕೃತ, ಅದರೊಳಗೆಲ್ಲ ಮತ್ತು ಎನರ್ಜಿ ಕಲೆಕ್ಷನ್ ಆಗಿರ್ಬೇಕು. ಅಂಥ ತಾಮ್ರದ ತಗಲಿರ್ಬೇಕು. ಅದನ್ನು ಸರ್ವವಾತ ಸಹಾಂ ನಾವಂ ಮನೋ ಮಾರುತ ಗಾಮಿನಿಂ, ಅದನ್ನು ಕೂಡಿಸಿ ಅದು ಬೋಟು ವೇಗದಿಂದ ಹೋಗ್ಬೇಕು. ಹಂಗೆ ಮಾಡಿಸಿದಂತ ವಿದುರ. ಆಗಿನ ಕಾಲಕ್ಕೆ ಎಲೆಕ್ಟ್ರೋಪ್ಲೇಟಿಂಗು, ಅದೇನು ಬ್ಯಾಟ್ರಿ ನಿರ್ಮಾಣ ಮಾಡೋದು ಎಲ್ಲ ವಿಧಾನ ಮಹಾಭಾರತ ಎಲ್ಲ ವಿಧಾನ ಅದ. ಹಾಗೆ ಮಾಡಿಸಿದ್ದನ್ನು. ಇರಲಿ ಅಂತೂ ಮುಂದೆ ಪಾಂಡವರು ಅಲ್ಲ ಹಿಡಿಮನ್ ಸಂಹಾರ ಆಗ್ತಾಯಿದ್ರು. ಸುದ್ದಿ ಏನು ಬಂತು, ಮರುದಿವಸ ಪಂಚನಾಮ ಆಯಿತು.
ಒಬ್ಬ ಹೆಣ್ಮಗಳು 6 ಮಂದಿ ಗಂಡಸರು ಸತ್ತಾರ ಅನ್ನೋಣ ನ್ಯೂಸ್ ಪೇಪರ್ನಾಗ ಇಸ್ಕೊಂತಾರೆ. ಯಾರು ಗುರುತು ಹತ್ತಿಲ್ಲ, ಆದರೆ ಒಬ್ಬ ಹೆಣ್ಮಗಳು ಸಹಿತವಾಗಿ ಸತ್ತಾರ. ಓಹೋ, ಪ್ರಜೆಗಳೆಲ್ಲ ತಿಳ್ಕೊಂಡ್ರು ಹೆಣ್ಮಗಳು ಅಂದರೆ ಕುಂತಿ. 5 ಜನ ಮಕ್ಕಳು ಮತ್ತು ಪುರೋಚನ. ಆಕಸ್ಮಿಕವಾದ ಅಗ್ನಿಯೊಳಗೆ ಆ ಮಂತ್ರಿಯಾಗಿರ್ತಕ್ಕ ಪುರೋಚನ, 5 ಜನ ಪಾಂಡವರು, 6 ಜನ ಗಂಡಸರು, ಒಬ್ಬ ಕುಂತಿ, ಎಲ್ಲರೂ ಸತ್ತು ಹೋಗಿದ್ದಾರೆ ಅಂತ ಜನ ಪಾಪ ಕನಿಕರ ಪಟ್ಟು ಅಳಿಗೆ ಶುರು ಮಾಡಿದ್ರು. ಭೀಷ್ಮಾಚಾರ್ಯರು ಭೀಷ್ಮಂ ನೃಪಂ ಸವಿದುರಂ ಗಾಂಧಾರಿಂ ದ್ರೋಣಮೇವ ಚ ಸಮದುಃಖೌ ಸಮಾಗಮ್ಯ ಹಾ ಕಷ್ಟಮಿತಿ ತೋಚಿತು. ಗಾಂಧಾರಿ ಬಹಳ ಪ್ರಾಮಾಣಿಕರು. ಅವಳು ಅಳಿಗೆ ಶುರು ಮಾಡಿದ್ರು. ಧೃತರಾಷ್ಟ್ರನೇ ಹತ್ತಿಲ್ಲ. ಮತ್ತು ಧೃತರಾಷ್ಟ್ರ ಅಳ್ಳೇ ಇಲ್ಲ, ಗೊತ್ತಿತ್ತು ಅವನ ಕಾರ್ಭಾರ. ಭೀಷ್ಮ, ರಾಜ ವಿದುರ, ಗಾಂಧಾರಿ, ದ್ರೋಣ ಎಲ್ಲರೂ ಪಾಪ ಸಮಾನವಾದ ದುಃಖದಿಂದ ಹತ್ತರು. ಇವ ತಾನು ಎಲ್ಲ ಜೋಡಿ ಅರ್ಥಂಗೆ ತೋರಿಸಬೇಕು ಅಂತ ಅರ್ಥಂಗೆ ಮಾಡಿದ. ಲಬ್ಧೈ ತದನಂತರಂ ರಾಜನ್. ಆದ್ದರಿಂದ ಕೃಷ್ಣ ಬಲರಾಮ ಬಂದು ಇವ್ರನ್ನೆಲ್ಲ ಮಾತಾಡಿಸಿದರು. ಏನು ಮಾಡೋದು, ಪಾಪ ಪಾಂಡವರು ಸಣ್ಣ ವಯಸ್ಸು, ತಂದೆಯನ್ನು ಕಳ್ಕೊಂಡು ಅನಾಥರಾಗಿ 5 ಜನ ಏನೋ ಹಸ್ತನಾವತೊಳಗೆ ಇರಬೇಕು ಅಂತ ಬಂದಿದ್ದರು. ದೈವ ಹಿಂಗಿತ್ತು, ಬಹಳ ದಿನ ಅಂಥ ಜನಪ್ರಿಯರಾದ, ಒಳ್ಳೆಯವರಾದ ಪಾಂಡವರಿಗೆ ಉಳಿಗಾಲ ಇರಲಿಲ್ಲ, ಸತ್ತು ಹೋದರು ಅಂತ ಅಳಿಗೆ ಶುರು ಮಾಡಿದ್ರು. ಕೃಷ್ಣನು ಅತ್ತ, ಎಲ್ಲರೂ ಹತ್ತರು. ಧೃತರಾಷ್ಟ್ರ ಸುಮ್ಮ ಅರ್ಥಂಗೆ ತೋರಿಸಿದ ಕೃಷ್ಣ. ಆಮೇಲೆ ಯೋ ಅಸ್ಮಭ್ಯಂ ಸಂಪ್ರತಿಶ್ರುತ್ಯ ಕನ್ಯಾರತ್ನಂ ವಿಗರ್ಹ್ಯನಃ ಕೃಷ್ಣಾಯಾದಾತ್ ಸತ್ರಾಜಿತ ತಸ್ಮಾತ್ ಭ್ರಾತರಮನ್ವಯಾತ್. ಅವ್ರ ಜೊತೆಗೆ ಮತ್ತು ಒಳ್ಳೆಯ ಪ್ರೀತಿಯಿಂದ ಮಾತಾಡಿಸ್ಕೊಂಡು ಸಮಾಧಾನ ಮಾಡಿ ಕೃಷ್ಣ ಊರಿಗೆ ಮರಳಿ ಬಂದಾಗ ಈಚೆಗೆ ಶತಧನ್ವ, ಅಕ್ರೂರ, ಕೃತವರ್ಮ 3 ಜನರಿಗೆ ಶಮಂತಕ ಮಣಿ, ಅವ ಸತ್ರಾಜಿತ ಮಹಾರಾಜನಿಗೆ ಹೆಣ್ಮಕ್ಳಿದ್ದಾರೆ, ಗಂಡಸು ಮಕ್ಕಳು ಇಲ್ಲ. ಅವರ ಪ್ರಾಪರ್ಟಿ ಆ ಮುಖ್ಯವಾಗಿ ಆ ಶಮಂತಕ ಮಣಿ ನಾವು ಯಾಕೆ ಅಪಹಾರ ಮಾಡಬಾರ್ದು ಅಂತ ಇವರು ಸತ್ರಾಜಿತನ ಮನೆಗೆ 3 ಜನ ಆಕ್ರಮಣ ಮಾಡಿದರು ಆ ಮಣಿ ಸಲುವಾಗಿ. ಕೃಷ್ಣ ಇತ್ತಾಗ ಹಂಗಾದ್ರು ಕೃಷ್ಣ ಹಸ್ತನಾವತಿಗೆ ಹೋಗ್ಯಾನ, ಊರಲ್ಲಿ ಇಲ್ಲ, ಇದೇ ಅವಕಾಶವನ್ನು ನಾವು ಬಳಸ್ಕೋಬೇಕು ಅಂತ ಹೋಗಿ ಶತಧನ್ವ ಅಂತ ಒಬ್ಬವಿದ್ದ. ಅವ ಸತ್ರಾಜಿತನನ್ನು ಸಂಹಾರ ಮಾಡಿ ಆ ಸಮಂತಕ ಮಣಿ ತೊಗೊಂಡು ಓಡಿ ಬಂದ. ಅವನಿಬ್ಬರು ಸಹಾಯಕರು. ಆವಾಗ ಸ್ತ್ರೀಣಾಂ ವಿಕ್ರೋಶಮಾನಾಂ, ಪಾಪ ಹೆಣ್ಮಕ್ಕಳು ಅಳಿಗೆ ಹತ್ತರು. ಸತ್ರಾಜಿತನ ಸಂಹಾರ ಆದಾಗ ಆವಾಗ ಸ್ವಯಂ ರುಕ್ಮಿಣಿಯು ಭಾಳ ಹತ್ತು ತಮ್ಮ ತಂದೆಯನ್ನು ಆ ಸಮಂತಕ ಮಣಿ ಸಲುವಾಗಿ ಕೊಂದಿದ್ದಾನೆ ಅಂತ ಸತ್ಯಭಾಮಾದೇವಿ ಸತ್ಯಭಾಮಾಕ್ಕೆ ಪಿತರಂ ಹತಂ ವೀಕ್ಷ್ಯ, ತಮ್ಮ ತಂದೆ ಸತ್ತದ್ದನ್ನು ಸತ್ಯಭಾಮ ತಿಳ್ಕೊಂಡು ಬಹಳ ಹೊತ್ತು ಅವನ ದೇಹವನ್ನು ಎಣ್ಣೆ ಒಳಗಿಟ್ಟರು. ಕೃಷ್ಣ ಬರಲಿ ಆಮೇಲೆ ಸಂಸ್ಕಾರ ಮಾಡಿದಾತು ಅಂತ. ಕೃಷ್ಣ ತದಾಕರಣ. ಅವಾಗ ಶತಧನ್ವ ಈ ಮಣಿಯನ್ನು ತೆಗೆದುಕೊಂಡು ಓಡಿ ಹೋದ. ಕೃಷ್ಣ ಬಂದ ಮೇಲೆ ಗೊತ್ತಾಯಿತು, ಹಿಂಗೆ ಶತಧನ್ವ ಆ ಮಣಿ ಅಪಹಾರ ಮಾಡಿದ್ದಾನೆ, ಸತ್ರಾಜಿತನನ್ನು ಸಂಹಾರ ಮಾಡಿ ಅಂತ. ಶತಧನ್ವನನ್ನು ಕೃಷ್ಣ ಬೆನ್ನು ಹತ್ತಿದ. ಅವನು ಗಾಬರಿಯಾಗಿ ಅಕ್ರೂರನ ಬಳಿಗೆ ಓಡಿ ಹೋದ. ಅಕ್ರೂರನಿಗೆ ಮಣಿ ಕೊಟ್ಟ. ಅಕ್ರೂರಿಂದ ಬ್ಯಾಡಪ್ಪ, ಕೃಷ್ಣನ ವಿರೋಧವನ್ನು ಕಟ್ಟಿಕೊಳ್ಳಿಕ್ಕೆ ನಾವು ಯಾರೂ ತಯಾರಿಲ್ಲ. ಈ ಮಣಿ, ಈ ಕಳ್ಳತನ ಮಾಡಿದ ಸಂಪತ್ತು ನಮ್ಮೊಳಗೆ ಇಟ್ಟು ಅಂದರೆ ನಾವು ಕಳ್ಳರು ಅಂತ ಆಗ್ಬೇಕಾಗ್ತದೆ. ಆದ್ದರಿಂದ ಸರ್ವಥಾ ಬೇಡ ಅಂತೂ ಬೇಕಾಷ್ಟು ಹೇಳಿದ. ಅಂತೂ ಕೃಷ್ಣ
ಶತಧನ್ವನನ್ನು ಸಂಹಾರ ಮಾಡಿದ. ಮಣಿ ಅಕ್ರೂರನೊಳಗೆ ಉಳಿತು. ಅವನ ಹತ್ರ ಇದ್ದಿದ್ದರೆ ಅಕ್ರೂರ ಮಣಿ ಬಳಿಯೊಳಗೆ ಮಣಿ ಉಳಿತು. ಇದಾದ ಮೇಲೆ ದ್ರೌಪದಿಯ ಸ್ವಯಂವರದ ಆಮಂತ್ರಣ. ತತಃ ಪಾಂಚಾಲ ನಗರಾತ್ ಯಾಜ್ಞ ಸೇನ್ಯ ಸ್ವಯಂವರಂ. ಯಾಜ್ಞಸೇನಿ ದ್ರೌಪದಿ ಅವಳ ಸ್ವಯಂವರದ ವಾರ್ತೆ ದ್ವಾರಕಕ್ಕೆ ಬಂತು. ಕೃಷ್ಣ ವಿಚಾರ ಮಾಡಿದ. ಆವಾಗ ಯಜ್ಞಸೇನೇನ ಪ್ರೇಷಿತೋ ದೂತ ಆಗತಃ. ಯಜ್ಞಸೇನ ದೃಷ್ಟದ್ಯುಮ್ನ ಅವನು ಸಂದೇಶ ಕಳಿಸಿದ್ದ ಕೃಷ್ಣನಿಗೆ, ನಮ್ಮ ತಂಗಿ ದ್ರೌಪದಿಯ ವಿವಾಹ, ದಯವಿಟ್ಟು ನೀವೆಲ್ಲರೂ ಬರಬೇಕು ಅಂತ. ಕೃಷ್ಣ ವಿವಾಹಕ್ಕೆ ಬಂದನೇನು ಅಲ್ಲ. ಮಹಾಭಾರತದಲ್ಲಿ ಕೃಷ್ಣ ಪ್ರಥಮ ಪ್ರವೇಶ ಮಾಡಿದ್ದೇ ದ್ರೌಪದಿ ಸ್ವಯಂವರದ ವೇಳಕ್ಕೆ. ಅದಕ್ಕೂ ಮೊದಲು ಮಹಾಭಾರತ ಕೃಷ್ಣನ ಪ್ರವೇಶನೇ ಇಲ್ಲ. ಪಾಂಡವರನ್ನು ನೇರವಾಗಿ ಕೃಷ್ಣ ನೋಡಿದ್ದೇ ದ್ರೌಪದಿ ಸ್ವಯಂವರದೊಳಗೆ. ಅದಕ್ಕೂ ಮೊದಲು ಕೃಷ್ಣನಿಗೂ ಮತ್ತು ಪಾಂಡವರಿಗೂ ಭೇಟಿನೇ ಇಲ್ಲ, ನೋಡೇ ಇಲ್ಲ. ಅವ್ರು ನಮ್ಮ ಸೋದರ ಮಾವನ ಮಗ ಅಂತ ಇವ್ರು ತಿಳ್ಕೊಂಡಿದ್ದು, ನನ್ನ ಸೋದರತ್ತೆ ಮಕ್ಕಳು ಅಂತ ಅವನು ತಿಳ್ಕೊಂಡಿದ್ದ. ಆದರೆ ಇಬ್ಬರಿಗೂ ಭೇಟಿನೇ ಇಲ್ಲ. ಕೃಷ್ಣ ಬಂದೆ ಹಾಕಿ ಈ ಕಾರ್ಯಕ್ಕೆ, ಸ್ವಯಂವರಕ್ಕೆ ದ್ರೌಪದಿಯ ಆಸೆಯಿಂದ ಬಂದದ್ದಲ್ಲ. ಪಾಂಡವರು ಈ ನಿಮಿತ್ತದಿಂದ ಪ್ರಕಟ ಆಗ್ತಾರೆ, ಅವರ ಭೇಟರೆ ಆಗ್ತದೆ. ಇದೊಂದು ದೊಡ್ಡ ಪ್ರಯೋಜನ. ಪಾಂಡವರೇ ಗೆಲ್ತಾರೆ ದ್ರೌಪದಿಯನ್ನು, ಇದು ಎರಡನೇ ಪ್ರಯೋಜನ. ಅವರ ಭೇಟಿ ಆಗ್ತದೆ, ದ್ರೌಪದಿಯನ್ನು ಗೆಲ್ತಾರೆ. ಆಗ ಪಾಂಡವರ ಮೇಲೆ ಉಳಿದ ರಾಜರು ಆಕ್ರಮಣ ಮಾಡ್ತಾರೆ. ಆವಾಗ ಅವ್ರನ್ನೆಲ್ಲ ಸೋಲಿಸಬೇಕು. ಇದು ಮೂರನೇದ್ದು. ಪಾಂಡವರು ಪಾಪ ಕಾಡನ್ನು ತಿರುಗಿ ಅಲೆದು ಬ್ರಾಹ್ಮಣ ವೇಷದಿಂದ ಒಂದು ಉಪಜೀವನಕ್ಕೊಂದು ಏನೋ ವೇಷನೇ ಹಾಕ್ಕೊಂಡು ಬಂದಾರ. ಅವರ ಬಳಿಯಲ್ಲಿ ಏನೂ ಇಲ್ಲ. ದ್ರೌಪದಿಯ ವಿವಾಹ ಪಾಂಡವರ ಜೊತೆಗೆ ಸ್ವಲ್ಪ ಏನಾದರೂ ಸಂಪತ್ತರ ಬೇಕಾ, ಉಡುಗೊರೆಯನ್ನು ಕೊಡಬೇಕು. ಅದಕ್ಕೆ ಆ ಉಡುಗೊರೆನೂ ತೊಗೊಂಡು ಬಂದ. 4 ಕಾರಣಕ್ಕಾಗಿ ಕೃಷ್ಣ ಬಲರಾಮ ಸೈನ್ಯವನ್ನು ಕರ್ಕೊಂಡು ಪ್ರತ್ಯೇಕ 5 ಮಂದಿಗೆ 5 ಸಟ್ಟು ಬಂಗಾರದ ಮನೆಯೊಳಗಿನ ಪಾತ್ರೆ ಮಾಡಿಸಿದ್ದಾನೆ ಕೃಷ್ಣ. ಹರಿವಂಶ ಅಷ್ಟೆಲ್ಲ ತೊಗೊಂಡು ಬಂದಿದ್ದ ಕೃಷ್ಣ. ಇಷ್ಟು ಮುಂಜಾಗ್ರತ. ದ್ರೌಪದಿಯ ಸ್ವಯಂವರ, ಅದಕ್ಕೆ ಮರಾಠಿ ಒಳಗೆ ಬರೀತಾರೆ ಗಾಜಲೇಲೆ ಸ್ವಯಂವರ ಅಂತ ಕರೀತಾರೆ. ಗಾಜಲೇಲೆ ಅಂದರೆ ಭಾರಿ ಪ್ರಚಂಡವಾದ ಸ್ವಯಂವರ ಅದು. ಆ ಸ್ವಯಂವರಕ್ಕೆ ಯಾರ್ಯಾರು ಬಂದಿದ್ದರು? ಜರಾಸಂಧ, ಕರ್ಣ, ಸಾಲ್ವ ಎಲ್ಲರೂ ಬಂದಿದ್ದರು. ಶಿಶುಪಾಲ ಇವರು ಯಾರ್ಯಾರಿದ್ದಾರೆ ಎಲ್ಲ ಜನ ಬಂದಿತ್ತು ದ್ರೌಪದಿಯ ಸ್ವಯಂವರಕ್ಕೆ. ದೃಷ್ಟದ್ಯುಮ್ನ ಸಭೆಗೆ ಬಂದು ಹೇಳಿದ, ಕುಲೇನ ಶೀಲೇನ ಬಲೇನ ಯುಕ್ತ ಯೋ ವೈ. ಯಾರು ಒಳ್ಳೆಯ ಕುಲದಲ್ಲಿ ಹುಟ್ಟಿ ಬಂದಿದ್ದೀರಿ, ಸ್ವಭಾವ ಚೆನ್ನಾಗಿದೆ, ದೇಹದಲ್ಲಿ ಬಲ ಇದೆ, ಅವರು ಇಲ್ಲಿ 5 ಬಾಣ ಇಟ್ಟಿದ್ದೇವೆ. ಮೇಲೆ ಯಂತ್ರ, ಅಲ್ಲಿ ಮಚ್ಚ ತಿರುಗ್ತಾ ಇದೆ. ಕೆಳಗೆ ನೋಡಬೇಕು, ಆ ಬಾಣವನ್ನು ಮೇಲೆ ಹೊಡಿಬೇಕು. ಆ ಮಚ್ಚ ಮೀನ ಅದರ ಕಣ್ಣಿಗೆ ತಾಗಬೇಕು ಆ ಬಾಣ. ಅಂಥವರಿಗೆ ತಸ್ಯಾದ್ಯ ಪತ್ನಿ ನಮ್ಮ ತಂಗಿ ಅವ್ರಿಗೆ ಹಾರ ಹಾಕ್ತಾಳೆ ಅಂತ ದೃಷ್ಟದ್ಯುಮ್ನ ಹೇಳಿದ. ಜರಾಸಂಧಾದಿಗಳು ಪ್ರಯತ್ನ ಮಾಡಲಿಕ್ಕೆ ಬಂದರು. ಆ ಬಿಲ್ಲು ಮಣಿಸ್ಬೇಕು ಮೊದಲು. ಅಂದರೆ ಹಗ್ಗ ಕಟ್ಟಬೇಕು, ಆಮೇಲೆ ಬಾಣ ಹೊಡಬೇಕು. ಅದನ್ನು ಮಣಿಸ್ಬೇಕಲ್ಲ, ಅದೇ ಆಗಲಿಲ್ಲ. ಯತ್ ಕರ್ಣಶಲ್ಯೈ ಪ್ರಮುಖೈ ನಾನತಂ ಬಲವದ್ಭಿಷ್ಯ ನ ಅನತಂ. ಅದನ್ನು ಮಣಿಸ್ಲಿಕ್ಕೆ ಆಗಲಿಲ್ಲ ಯಾರಿಗೂ. ವಾಪಸ್ ಹೋದರು ಎಲ್ಲರೂ. ಕೊನೆಗೆ ಯಾವ ಕ್ಷತ್ರಿಯರಿಗೂ ಈ ಕಾರ್ಯ ಮಾಡಲಿಕ್ಕೆ ಆಗಲಿಲ್ಲ ಅಂದಾಗ, ಇನ್ನು ಬೇರೆಯವರು ಯಾರಿದ್ದರೂ ನೀವು ಭಾಗವಹಿಸ್ಬೋದು, ಬ್ರಾಹ್ಮಣರು ವೈಶ್ಯರು ಯಾರು ಬಂದು ಎಲ್ಲರೂ ಭಾಗವಹಿಸ್ಬೋದು ಅಂತ ಅನೌನ್ಸ್ ಮಾಡಿದ. ಕೃಷ್ಣ
ಅರ್ಜುನನಿಗೆ ಸಂಕೇತ ಮಾಡಿದ. ಅರ್ಜುನ ಭೀಮನ್ ನೋಡಿದ ಕಣ್ಣಿನಿಂದ, ಹೋಗು ಏನು ಅಡ್ಡಿ ಇಲ್ಲ ಅಂತ. ಅಣ್ಣನ ಅನುಮತಿಯನ್ನು ಪಡ್ಕೊಂಡು ಕೃಷ್ಣನಿಗೆ ವಂದಿಸಿ ಅರ್ಜುನ ಗೆದ್ದ. ಆ ಪಣವನ್ನು ಗೆದ್ದ, ದ್ರೌಪದಿಯನ್ನು ಪಡೆದ ಸ್ವಯಂವರದಾಗ. ಆ ಕೃಷ್ಣ ಪ್ರಪ್ರಥಮವಾಗಿ ಪಾಂಡವರ ದರ್ಶನ ಆಯಿತು. ಪಾಂಡವರು ಗೆದ್ದರು ದ್ರೌಪದಿಯನ್ನು. ಇದಕ್ಕೊಂದು ದೊಡ್ಡ ಒಂದು ಸಾಂಕೇತಿಕತೆ ಇದೆ ಇದರೊಳಗೆ. ಮಹಾಭಾರತವನ್ನು 10 ಬಗೆಯಾಗಿ ಕಾಣುವ ಹಿನ್ನೆಲೆಯೊಳಗೆ ಆಧ್ಯಾತ್ಮಿಕ ಅರ್ಥ ಅಂತ ಒಂದದ. ಪಾಂಡವರು 18 ಸದ್ಗುಣಗಳ ಪ್ರತೀಕರು. ಧರ್ಮದ ಪ್ರತೀಕ ಧರ್ಮರಾಜ. ಭಕ್ತಿ ಜ್ಞಾನಂ ಸವೈರಾಗ್ಯಂ ಪ್ರಜ್ಞಾ ಮೇಧ ಧೃತಿ ಸ್ಥಿತಿ ಯೋಗ ಪ್ರಾಣೋ ಬಲಂಚೈವ ವೃಕೋದರ ಇತಿ ಸ್ಮೃತಃ. ಈ 10 ಗುಣಗಳ ಒಂದು ಸಮಷ್ಟಿ, ಇದರ ಸಂಕೇತ ಅವ ಭೀಮ. ಹೀಗಾಗಿ 10 ಧರ್ಮ 1, 11 ಗುಣ ಅದು. ಅರ್ಜುನ ಶ್ರವಣ ಮನನ ನಿಧಿಧ್ಯಾಸನಗಳ ಪ್ರತಿಮಾ ಸಂಕೇತ. 11 3 14 ಅದು. ಸರ್ವ ವಿದ್ಯಾ ದ್ರೌಪದೀತು. ಎಲ್ಲ ವಿದ್ಯಾಕ್ಕೆ ಒಂದು ಹೆಸರು ದ್ರೌಪದಿ ಅಂತ. 16 ಅದು. ಇನ್ನು ನೀತಿ ವಿನಯ ಅವುಗಳಿಗೆ ನಕುಲ ಸಹದೇವ ಅಂತ ಹೆಸರು. ಕೃಷ್ಣ 18ನೇವನು. ಇದಕ್ಕೆ ಪಾಂಡವರು ಅಂತ ಕರೀತಾರೆ. ಇವು ಗುಣರೂಪದ ಪಾಂಡವರು, ವ್ಯಕ್ತಿ ರೂಪದ ಪಾಂಡವರು ಬೇರೆ. ಇಲ್ಲೊಂದು ಸಂಕೇತ ಏನು ಅಂದರೆ, ವಿದ್ಯಾ ಬೇಕು ಅಂತ ಬಯಸೋರು ಎಲ್ಲರೂ. ವಿದ್ಯಾ ಯಾರಿಗೆ ಬೇಡ? ಎಲ್ಲರಿಗೂ ವಿದ್ಯಾ ಬೇಕು. ಅದಕ್ಕೆ ಬೇಕು ಅನ್ನೋರಿಗೆಲ್ಲ ವಿದ್ಯೆ ಸಿಗೋದಿಲ್ಲ. ಅಡ್ಮಿಷನ್ ಸಿಗ್ಬೋದು, ಅದು ವಿದ್ಯೆ ಸಿಗ್ಬೇಕಲ್ಲ. ರಿಸರ್ವೇಷನ್ ಕೊಡ್ಬೋದು, ತಲೆ ಯಾರು ಕೊಡೋರು? ಹಾಗಾದ್ರೆ ವಿದ್ಯಾ ಬೇಕು ಎಂಬ ಅಪೇಕ್ಷೆ ಸಹಜ. ಅದು ವಿದ್ಯಾ ಯಾರಿಗೆ ಸಿಗ್ತದಂದ್ರೆ ಶ್ರವಣ ಮನನ ನಿಧಿಧ್ಯಾಸನ. ಇದು ಈ 3 ಅಧ್ಯಯನದ ಅಂಗಗಳು. ಇವು ಎಲ್ಲಿ ಇರ್ತಾವ ಅವ್ರಿಗೆ ವಿದ್ಯೆ ಸಿಗ್ತದೆ. ಅದಕ್ಕೆ ಅರ್ಜುನನಿಗೆ ದ್ರೌಪದಿ ಹಾರ ಹಾಕಿದ್ಲು, ಅರ್ಜುನ ಗೆದ್ದ ಅಂದ್ರೆ ವಿದ್ಯಾಕ್ಕೇನು ಬೇಕು ಅಂದರೆ ಇವು 3 ಬೇಕು ಸಂಕೇತ. ಭಾಳ ಓದಬೇಕು, ಕೇಳಬೇಕು, ಓದಿದ್ದನ್ನೆಲ್ಲ ವಿಚಾರ ಮಾಡ್ತಾ ಇರ್ಬೇಕು. ಯಾವಾಗಲೂ ಏನು ತಿಳಿದಾನ ಅದನ್ನು ಅನುಷ್ಠಾನದಾಗ ತರ್ತಾ ಇರಬೇಕು. ಅದು ನಿಧಿಧ್ಯಾಸನ. ಇಂಥ ವಿದ್ಯಾ ಬರುವುದು. ಇಲ್ಲಾಂದ್ರೆ ಇವು 3 ಇರಲೇಬೇಕು ವಿದ್ಯಾ. ಅದಕ್ಕೆ ದ್ರೌಪದಿ ಸ್ವಯಂವರಕ್ಕೆ ಎಲ್ಲರೂ ಬಂದರು, ಎಲ್ಲರೂ ಫೇಲ್ ಆದರು. ಅರ್ಜುನ ಪಾಸ್ ಆದ ಅನ್ನೋ ಸಂಕೇತ ಇದು. ಅರ್ಜುನ ಆಹಾರವನ್ನು ಹಾಕಿ ಹೊಂದಿದ ಮೇಲೆ ಮತ್ತು ಆಹೂತಸ್ತೇನ ಗೋವಿಂದ ಗತ್ವಾ ಪಾಂಚಾಲಕೆ ಪುರೆ ದದರ್ಶ ಅಗ್ರಜಸ್ತತ್ರ ಕಿಶೋರಾನ್ ಪಾಂಡುನಂದನಾನ್. ಪಾಂಡವರಲ್ಲಿ ಬಂದಿದ್ದರು. ಅದೃಷ್ಟಪೂರ್ವಾನ್. ಇವತ್ತಿನವರೆಗೂ ಪಾಂಡವರನ್ನು ಕೃಷ್ಣ ನೋಡಿದ್ದೇ ಇಲ್ಲ. ಮಾತಾಡ್ಸ್ಲಿಕ್ಕೆ ಹೋಗಿದ್ದ ಭೀಷ್ಮಾದಿಗಳನ್ನು, ಧೃತರಾಷ್ಟ್ರಾದಿಗಳನ್ನು. ಪಾಪ ನನ್ನ ಸೋದರತೆ ಮಕ್ಕಳು, ನನಗೆ ದ್ವಾರಕಾ ಬಿಟ್ಟು ಬರಲಿಕ್ಕಾಗಲಿಲ್ಲ. ಅವ್ರನ್ನ ನೋಡಬೇಕು, ಮಾತಾಡಬೇಕು ಅಂತ ಅಪೇಕ್ಷೆ ಇತ್ತು. ಅದು ನೆರವೇರಲಿಲ್ಲ. ಅಷ್ಟಾಗೆ ಅವರು ಸತ್ತು ಹೋಗಿಬಿಟ್ರು. ಬಹಳ ದೊಡ್ಡ ಅನರ್ಥ ಆಯಿತು ಅಂತ ಇವನು ಅರ್ಥಾಂಗ ಮಾಡಿ ಬಂದಿದ್ದ. ಅಲ್ಲಿ ಅರ್ಥ ತಿಳ್ಕೊಂಡು ಬಂದಿದ್ದು ಕೃಷ್ಣ. ಈಗ ಅವರೆಲ್ಲ ಅಭಿವ್ಯಕ್ತ ಆದರು. ತೈಹಿ ವಿದ್ಧಲಕ್ಷೈಹಿ. ಅರ್ಜುನ ಗೆದ್ದು ದ್ರೌಪದಿಯನ್ನು ಪಡ್ಕೊಂಡ. ಮನೆಗೆ ಹೋದರು. ಎಲ್ಲಿ ಇಟ್ಕೊಂಡಿದ್ರು? ಕುಂಭಕಾರಸ್ಯ ಶಾಲಾಯಾಮ್. ಒಬ್ಬ ಕುಂಬಾರ, ಅವನ ಮನೆಯೊಳಗೆ ಒಂದು ಸಣ್ಣ ರೂಮು, ಅಲ್ಲಿ ಇಳ್ಕೊಂಡಿದ್ದು. ಏನು ಅಂದರೆ ಒಡೆದ ಗಡಿಗೆ ಸುತ್ತಮುತ್ತಲು ನೆರೆದಿದ್ದು, ಮತ್ತೊಂದೇನು ಸಂಪತ್ತಿಲ್ಲ.
ಅಲ್ಲಿ ಪಾಂಡವರು ದ್ರೌಪದಿಯನ್ನು ಕರ್ಕೊಂಡು ಬಂದಿದ್ರು. ದ್ರುಪದ ರಾಜ ಬಹಳ ಅಳಿಕ್ ಪ್ರಾರಂಭ ಮಾಡಿದ. ಸ್ವಯಂವರ ಅಂತ ಇಟ್ವಿ, ಕ್ಷತ್ರಿಯರು ಯಾರಿಗೂ ಆ ಕೆಲಸ ಆಗಲಿಲ್ಲ. ಯಾರೋ ಬ್ರಾಹ್ಮಣರಂತ ಅವ ಯಾವನೋ ಬಂದ ಗೆದ್ದ, ನಮ್ಮ ದ್ರೌಪದಿ ನನ್ನ ಮಗಳು ತ್ರಿಲೋಕ ಸುಂದರಿ, ಮಹಾ ಒಳ್ಳೆ ಹೆಣ್ಮಗಳು, ಬಹಳ ಬುದ್ಧಿವಂತಳು, ಆಕಿನ ಕರ್ಕೊಂಡು ಹೋಗ್ಬಿಟ್ಟ ಗೆದ್ದು. ಹೀಗಾಗಿ ನಮ್ಮ ಮಗಳು ಯಾರು ಮನೆ ಸೇರಿದಳು ತಿನ್ಲಿಕ್ಕಾರೆ ಗತಿ ಅದನ್ನು ಇಲ್ಲ ಆ ಮನೆಯೊಳಗೆ. ಅದಕ್ಕೆ ದೃಷ್ಟದ್ಯುಮ್ನಿಗೆ ಹೇಳಿದ ದ್ರುಪದ ರಾಜ, ನೋಡ್ಯಾರು ಬಾ ಹೋಗು, ನಮ್ಮ ಹುಡುಗಿ ಎಲ್ಲೋ ಅವರೆಲ್ಲೋ ಕುಂಬಾರ ಓಣ್ಯಾಗಂತ ಯಾವುದೋ ಮನ್ಯಾಗ ಇಟ್ಕೊಂಡಾರಂತ, ನೋಡ್ಯಾರು ಬಾರು ನಮ್ಮ ಹುಡುಗಿ ಎಲ್ಲಿ ಹೋಗ್ತು ಅಂತ ಅಲ್ಲಿಗೆ ಹತ್ತಿರ ದ್ರುಪದ ರಾಜ. ದೃಷ್ಟದ್ಯುಮ್ನ ಮಧ್ಯರಾತ್ರಿ ಒಳಗೆ ಯಾರಿಗೂ ಗೊತ್ತಾಗದೆ ಆ ಕುಂಬಾರ ಓಣಿಯೊಳಗೆ ಬಂದ. ಅವ್ರ ಮೈ ಒಂದು ಗುಡಿಸ್ಲ ಕುಂತಿ ಮಗ್ಗಲ್ಕ ಕೃಷ್ಣ, 5 ಜನ ಪಾಂಡವರು, ದ್ರೌಪದಿ ಮಾತಾಡ್ಕೊಂಡು ಕೂತಾರೆ. 8 ಜನ ಭಾರಿ ಸಂತೋಷದಿಂದ ಮಾತಾಡ್ಕೊಂಡು ಕೂತಾರೆ. ಅವಾಗ ಏನು ಮಾತಾಡ್ತಿದ್ರು? ಭೀಮಂದ, ನೋಡು ಅವ್ನು ಜರಾಸಂಧ ಹೆಂಗೆ ಬಂದು ಹೆಂಗೆ ಯುದ್ಧಕ್ಕೆ ಬಂದಿದ್ದು ನೋಡಿಲ್ಲ, 2 ಹೊಡೆದೆ ಓಡೇ ಹೋದ ಅಂತ. ಹಿಂಗೆ ಅವ್ನು ಜರಾಸಂಧ, ಸಾಲ್ವ ಇವೆಲ್ಲ ಇವರು ಏಕವಚನ ಅವ್ರ ಹೆಸರು ತೊಗೊಂಡು ಕರ್ಣಂದ ಏನಾತ್ಪ ಫಜಿತಿ ಅಂತ ಹಿಂಗೆಲ್ಲ ಹೇಳುವಾಗ ಅವನು ಕೇಳ್ದ, ಯಾವಾಗ ಈ ರೀತಿಯಾಗಿ ಇವರು ಪರಾಕ್ರಮನ ಮಾತಾಡ್ತಾರೆ ಅಂದರೆ ಇವರು ಪಕ್ಕ ಕ್ಷತ್ರಿಯರೇ ಇದ್ದಾರೆ, ಬ್ರಾಹ್ಮಣರ ಮನೆಗೆ ನಮ್ಮ ಕನ್ಯಾ ಹೋಗಿಲ್ಲ ಅಂತ ಧೈರ್ಯ ಬಂತು. ಇನ್ನಾರು ಇವರು ಊಟ ಯಾಕೋ ಹುಳಿ ಸರಿಯಾಗಿದ್ದಿಲ್ಲ, ಸಾರು ಸರಿಯಾಗಿದ್ದಿಲ್ಲ, ಹಿಂಗೇನೋ ಅಡುಗೆ ಊಟಕ್ಕೆ ಚರ್ಚೆ ನಡೆದಿತ್ತು ಅಂದರೆ ನಾನು ತಿಳ್ಕೊತಿದ್ದೆ ಇವ್ರ ಪಕ್ಕ ಭೋಜನ ಪ್ರಿಯರ ಅಂತ ನಾನು ತಿಳ್ಕೊತಿದ್ದೆ. ಆದರೆ ಅವ್ರು ಯಾರು ಆ ಯುದ್ಧ, ಆ ವೀರರು ಅವರು ಭಾಗವಹಿಸಿದ್ದು ಅದನ್ನೇ ಮಾತಾಡ್ತಾ ಇದ್ದಾರೆ. ಹಾಗಾಗಿ ಇವರು ಕ್ಷತ್ರಿಯರು ಅಂತ ತಿಳ್ಕೊಂಡ. ಎಲ್ಲಕ್ಕೂ ಹೆಚ್ಚು ಕೃಷ್ಣ ಕೂತಿದ್ದಲ್ಲಿ ಬಂದು ತಂದು ಹೇಳ್ದ, ಅಪ್ಪ ನೀನೇನು ಯೋಚನೆ ಮಾಡಿದ್ದಿ, ಗುರುದಕ್ಷಿಣೆ ಕೊಡುವ ಸಲುವಾಗಿ ದ್ರೋಣಾಚಾರ್ಯರು ಇನ್ನು ಕರ್ಕೊಂಡು ಬಂದಿದ್ದರು ಪಾಂಡವರನ್ನು ನಮ್ಮ ಪಾಂಚಾಲ ದೇಶಕ್ಕೆ. ಸಿಕ್ಕು ಬಿದ್ದಿದ್ದಿ ನೀನು, ಭಾಳ ತೊಂದರೆ ಆಗಿತ್ತು ನಿನಗೆ. ಅವಾಗ ನೀ ಸಂಕಲ್ಪ ಮಾಡಿದ್ದಿ, ಮಾಡಿಕೊಂಡ್ರೆ ಈ ಅರ್ಜುನ ಇವನನ್ನೇ ಅಳಿಯಾನನ್ನು ಮಾಡ್ಕೋಬೇಕು ಪರಾಪರಾಕ್ರಮಿ ಅಂತ. ಆ ಸಂಕಲ್ಪ ನೆರವೇರಿದ. ಅವರು ಪಾಂಡವರೇ, ಕೃಷ್ಣ ಕೂತಿದ್ದ, ಅವೆಲ್ಲ ಸಂಬಂಧದ ಮಾತಾಡ್ತಿದ್ದ ಆ ಸೋದರತೆ ಜೊತೆಗೆ. ಅದಕ್ಕೆ ನಮ್ಮ ತಂಗಿ ಯೋಗ್ಯರ ಮನೆಗೆ ಹೋಗ್ಯಾಳ, ಏನು ಯೋಚನೆ ಮಾಡಬೇಡ ಅಂತ. ಮರುದಿನ ವೇದವ್ಯಾಸ್ತಿಯವರು ಬಂದರು ದ್ರುಪದರಾಜನ ಮನೆಗೆ. ಏನು ಮಾಡಲಿ ಅಂತ ಅಳಿಗೆ ಹತ್ತ. ದಡ್ಡ ತೋರಿಸ್ತೀನಿ ನೋಡಿ ನಿನಗೆ ಅಂತ ದ್ರೌಪದಿಯ ದೇಹದೊಳಗೆ 5 ಜನ, ಶಚಿ, ಶ್ಯಾಮಲಾ, ಪಾರ್ವತಿ, ಉಷಾ ಮತ್ತು ಭಾರತೀ ದೇವಿ, 5 ಜನರ ಸನ್ನಿಧಾನ ಹೆಂಗದಂತ ತೋರಿಸ್ಕೊಟ್ರು. ಶಂಕಾ ಪರಿಹಾರ ಆಯಿತು. ಮನೆಗೆ ಕರೆಸಿದ ಊಟಕ್ಕೆ ಪಾಂಡವರನ್ನ ಏರ್ಪಾಡು ಮಾಡಿದ್ದ. 4 ರೂಮ್ನಾಗ ಒಂದು ಕಡೆ ಬರೇ ಪುಸ್ತಕ ಇಟ್ಟಿದ್ದ, ಒಂದು ಕಡೆಗೆ ಬಿಲ್ಲು ಬಾಣ ಮೊದಲಾದ ವಿವಿಧ ಶಸ್ತ್ರಾಸ್ತ್ರಗಳನ್ನು ಇಟ್ಟಿದ್ದ, ಒಂದು ಕಡೆಗೆ ವ್ಯಾಪಾರದ್ದೆಲ್ಲ ಸಾಧನಗಳನ್ನು ಇಟ್ಟಿದ್ದ. ಬಂದು ಪಾಂಡವರು ಯಾವ ರೂಮಿಗೆ ಹೋಗ್ತಾರೆ ಮೊದಲು ಅದ್ರ ಮೇಲಿಂದ ಅವ್ರ ಪ್ರವೃತ್ತಿ ತಿಳ್ಕೋಬೇಕು ಅಂತ ಅಪೇಕ್ಷೆ. ಇವರೇನಾದ್ರು ಪುಸ್ತಕದ ಕಡೆ ಹೋಗಿದ್ರು ಅಂದರೆ ಇದು ಕಂಪ್ನಿ ಬೇರೆ ಅಂತ ಆಗ್ತಿತ್ತು. ಅವರು ನೇರವಾಗಿ ಶಸ್ತ್ರಾಸ್ತ್ರಗಳನ್ನು ಇಟ್ಟ ಕೋಣಿಗೆ ಹೋದರು. ತಿಳ್ಕೊಂಡ ಈ ಅಭಿರುಚಿ ಅದನ್ನು ಬೇಕಾ, ಇವರು ಯೋಗ್ಯರಾಗಿರ್ತಕ್ಕ ಕ್ಷತ್ರಿಯರೇ ಅಂತ. ಅದಾದಾಗ ಕೃಷ್ಣ ಪಾಂಡವರ ಮೇಲೆ ಎಷ್ಟು ಪ್ರೀತಿ ತೋರಿಸಿದ ಅಂದರೆ ಸುವರ್ಣಮಯವಾದ ಪಾತ್ರೆಗಳನ್ನು ತೊಗೊಂಡು ಪಾಂಡವರಿಗೆ ಕೊಡಲಿಕ್ಕೆ ಬಂದಿದ್ದ. ಸಹಾಯ ಸೋಪಿ ಕೃಷ್ಣೋ ಉದ್ಯಮಂ ಜ್ಞಾತ್ವ ಭೀತಂ ಪ್ರಾಣ ಪರಿಶ್ವಯ. ಅದ ವೇಳಕ್ಕೆ ಕೃಷ್ಣ ಇನ್ನಷ್ಟು ದಿವಸ ಇರಬೇಕು ಅಂದಿದ್ದ. ಆದರೆ ಆ ಶತಧನ್ವ ಸತ್ರಾಜಿತನನ್ನು ಸಂಹಾರ ಮಾಡಿದ ಅಂತ ಅಲ್ಲೇ ಬಂತ ಸುದ್ದಿ. ತಕ್ಷಣ ಇಲ್ಲ, ಅರ್ಜೆಂಟದ, ನಾನು ದ್ವಾರಕಕ್ಕೆ ಹೋಗಿ ಮತ್ತೆ ಬರ್ತೀನಿ ಅಂತ ಹೇಳಿದ.
ಕೋನು ಕ್ಷೇಮಾಯ ಕಲ್ಪೇತ ತಯೋರ್ವೃಜಿನವಂತರಂ ಕಂಸ ಸಹಾನುಗೋ ವೀರೋ. ಆವಾಗ ಈಚೆಗೆ ಅಕ್ರೂರ ಅವನನ್ನು ಬಂದು ಶತಧನ್ವ ಕೇಳ್ಕೊಂಡ. ಅಕ್ರೂರ, ನಿಮ್ಮೆಲ್ಲರ ಮಾತಿನಂತೆ ನಾನು ಸತ್ರಾಜಿತನನ್ನು ಸಂಹಾರ ಮಾಡಿದೆ, ಮಣಿ ಬಂತು. ಆದರೆ ನೀವು ಈಗ ಕೃಷ್ಣ ಬರ್ತಾ ಇದ್ದಾನೆ, ನಮ್ಮನ್ನು ಕೊಲ್ತಾನೆ, ಅದಕ್ಕೆ ನೀವು ಏನಾದರೂ ಸಂರಕ್ಷಣೆ ಮಾಡಿರಿ ಅಂತ ಕೇಳ್ಕೊಂಡ. ಅವರಂದರು, ಕೃಷ್ಣನಿಂದ ನಿನ್ನ ಸಂರಕ್ಷಣೆ ಮಾಡಲಿಕ್ಕೆ ನಮ್ಮ ಕಡೆಯಿಂದ ಆಗುವುದಿಲ್ಲ. ಕೃಷ್ಣ ಬಹಳ ಪ್ರಬಲ ವ್ಯಕ್ತಿ ಅಂತ ಒಂದೊಂದೇ ಜರಾಸಂಧ 17 ಸಲ ಮುಕ್ತಿಗೆಯನ್ನು ಹಾಕಿದ ಜರಾಸಂಧ ಸೋತ್ ಹೋಗ್ಯಾನ. ಅವನ ಕಡೆಯಿಂದ ಆಗಿಲ್ಲ ಈ ಕೆಲಸ. ಪ್ರತ್ಯಾಖ್ಯಾತಂಚ ಅಕ್ರೂರಂ ಪಾಷ್ಣಿಗ್ರಾಹಂ ಅಯಾಚತ ಸೋಪ್ಯಾಹ ಕೋ ವಿರುದ್ಧೇತ. ಅಕ್ರೂರ ಹೇಳಿದ, ಕೃಷ್ಣನ ವಿರುದ್ಧ ಯುದ್ಧ ಮಾಡಲಿಕ್ಕೆ ನಮ್ಮಿಂದೇನು ಸಾಧ್ಯ ಇಲ್ಲಪ್ಪ, ನೀನು ಅಲ್ಲೇ ಹೋಗು, ಕೃಷ್ಣನ ಕಡೆಗೆ ಹೋಗು ಅಂದರು. ಯೋ ಹಂಸ ಲಿಪಿಕವು ಯುದ್ಧೆ ಜಿತವಾನ್. ಜರಾಸಂಧನ ಇಬ್ಬರು ಮಂತ್ರಿಗಳು ಹಂಸ ಲಿಪಿಕಾ ಅಂತ ಕೃಷ್ಣ ಸಂಹಾರ ಮಾಡಿದವರು. ಹೀಗಾಗಿ ಆಶೀವಿಸುವ ಮಹಾನಾಗ, ಕಾಳಿಯ ನಾಗ, ಅವನನ್ನು ಆ ಸರೋವರದಿಂದ ಹೊರಗೆ ಹಾಕಿದ. ಇದಂ ಲೀಲೆಯಾ ವಿಶ್ವಂ, ಇಡೀ ಪ್ರಪಂಚವನ್ನು ಲೀಲಾಜಾಲವಾಗಿ ಸೃಷ್ಟಿ ಸ್ಥಿತಿ ಸಂಹಾರ ಮಾಡುವನು. ಅಂಥ ಕೃಷ್ಣನನ್ನು ನಾವೆಲ್ಲ ಹೆಂಗೆ ಎದುರು ಹಾಕ್ಕೊಂಡು ಬಾಳಿಗೆ ಸಾಧ್ಯದ? ದುರ್ಯೋಧನ ಯಾವಾಗಲೂ ಯೋಚನೆ ಮಾಡ್ತಾ ಇದ್ದ, ಕೃಷ್ಣನ ಎದುರು ಹಾಕ್ಕೊಂಡು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅವ ಅನುಕೂಲ ಆಗದಿದ್ದರೂ ಪ್ರತಿಕೂಲ ಆಗಬಾರ್ದು ಅಂತ ಬಯಸಿದ್ದ. ಅದನ್ನು ನಮ್ಮಿಂದ ಸಾಧ್ಯ ಇಲ್ಲ ಅಂತ ಕೈ ಎತ್ತಿಬಿಟ್ರು ಎಲ್ಲರೂ. ಪ್ರತ್ಯಾಖ್ಯಾತ ಸತೇನಾಪಿ. ಆವಾಗ ಶತಧನ್ವ ಓಡಿ ಹೋದ. ಕೃಷ್ಣ ಆ ಓಡಿ ಹೋಗುತ್ತಿರುವ ಶತಧನ್ವನನ್ನು ಹಿಡಿದು ಅವನು ಸಂಹಾರ ಮಾಡಿದ. ಶತಧನ್ವನ ಸಂಹಾರ ಆಯಿತು. ಆ ಮಣಿ ಶತಧನ್ವನನ್ನು ಹುಡುಕಿದ, ಏನು ಮಣಿ ಇದ್ದಿದ್ದಿಲ್ಲ. ತಕ್ಷಣ ಕೃಷ್ಣ ಅಣ್ಣನಿಗೆ ಹೇಳಿದ, ಅಲಬ್ಧಮಣಿ ಆಗತ್ಯ. ಬಲರಾಮ ಕೃಷ್ಣ ಇಬ್ಬರು ಶತಧನ್ವನನ್ನು ಬೆನ್ನು ಹತ್ತಿದ್ರು. ಶತಧನ್ವನನ್ನು ಕೃಷ್ಣ ಕೊಂದ, ಹುಡುಕಿದ, ಸಮಂತಕ ಮಣಿ ಸಿಗಲಿಲ್ಲ. ಯಾಕೆ ಅಕ್ರೂರನ ಕೈಯಲ್ಲಿ ಕೊಟ್ಟುಬಿಟ್ಟಿದ್ದ ಮೊದಲೇ, ಅದು ಇದ್ದರೆ ನಾನು ಹಿಡಿತಾರೆ ಅಂತ. ಆವಾಗ ಬಂದು ಬಲರಾಮನಿಗೆ ಹೇಳಿದ, ಅಣ್ಣ, ಶತಧನ್ವನನ್ನು ನಾವು ಸುಮ್ಮನೆ ಕೊಂದಂತಾಯಿತು, ಮಣಿಯೇ ಇಲ್ಲ ಅವನ ಹತ್ರ, ನಾವು ಸುಮ್ಮನೆ ಕೊಂದಂತಾಯ್ತು ನೋಡು, ಭಾಳ ದೊಡ್ಡ ತೊಂದರೆ ಆಯಿತು, ಪಾಪ ಹಂಗೆ ಕೊಲ್ಬಾರ್ದಾಗಿತ್ತು ನಾವು ಅಂತ ಅನ್ನೋಣ. ಆಹ ತತ ಬಲೋ ನೂನಂ ಸ ಮಣಿ ಶತಧನ್ವನ. ಹಂಗಾರೆ ಆ ಮಣಿ ಯಾರ ಹತ್ರ ಇಟ್ಟು ಈ ಶತಧನ್ವ ಹೋಗಿರಬೇಕು, ಅಂತೂ ಆ ಮಣಿ ಇಲ್ಲ ನೋಡು ಅವನ ಹತ್ರ ಅಂತಂದ. ಅವಾಗ ಬಲರಾಮಂದ, ಸರಿ ಕಾಣಿಸ್ಲಿಲ್ಲ ಅವನು, ಇದು ಕೃಷ್ಣ ಸುಳ್ಳು ಆಡ್ತಾ ಇದ್ದಾನೆ. ಸಮಂತಕ ಮಣಿ ಶತಧನ್ವ ತೊಗೊಂಡು ಹೋದದ್ದು ನಿಜ, ಅಪಹಾರ ಮಾಡಿದ್ದು ನಿಜ, ಅವನ ಹತ್ರ ಅದ. ಕೃಷ್ಣ ಕೊಂದಾನ, ಹುಡುಕ್ಯಾನ, ಮಣಿ ನಾ ಎಲ್ಲಿ ಕೇಳ್ತೀನೋ ಎಂಬ ದೃಷ್ಟಿಯಿಂದ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ತಪ್ಪಿಕೊಂಡ. ಇತ್ಯುಕ್ತ ಮಿಥಿಲಾಂರಾಜನ್ ಅಹಂ ವೈದೇಹಮಿಚ್ಛಾಮಿ. ಬಲರಾಮಂದ, ನೇರವಾಗಿ ಕೃಷ್ಣನ ಜೊತೆಗೆ ಜಗಳಾಡಿದರೆ ತಪ್ಪಾಗ್ತದೆ. ಆದರೆ ಒಂದು ಮಾತು ಹೇಳಿದ, ಕೃಷ್ಣ ನನಗೆ ಯಾಕೋ ಸಂಶಯ ಬರ್ತಾ ಇದೆ, ಮಣಿ ಸಮಂತಕ ಮಣಿ ಅಪಹಾರ ಮಾಡಿದವನು ಆ ಮಹಾನುಭಾವ ಶತಧನ್ವ, ಮತ್ತು ಅವನು ಬಿಟ್ಟು ಎಲ್ಲಿ ಹೋಗ್ತದೆ ಈ ಮಣಿ? ನೀನೀಗ ಅವನು ಕೊಂದಿ, ಅವನ ಹತ್ರ ಇರಬೇಕು, ಇಲ್ಲ ನಿನ್ನ ಹತ್ರ ಇರಬೇಕು ಆ ಮಣಿ, ನೀನು ಸುಳ್ಳು ಮಾತಾಡ್ತಾ ಇದ್ದಿ ಕೃಷ್ಣ ಅಂದ ಬಲರಾಮ. ಹಾಗಿಲ್ಲ ಅಣ್ಣ, ಪ್ರಾಮಾಣಿಕವಾಗಿ ಹೇಳ್ತೀನಿ, ಆ ಮಣಿ ಅವನ ಹತ್ರ ಇಲ್ಲ. ಬಲರಾಮ ವಿಚಾರ ಮಾಡಿದ, ಅವಿಭಕ್ತ ಕುಟುಂಬದೊಳಗೆ ಬಂದ ಸಂಪತ್ತಿನ ಮೇಲೆ
ಸಮಾನವಾದ ಅಧಿಕಾರಿ ಇರ್ತಿದ್ರೆ ಕುಟುಂಬ ಅವಿಭಕ್ತವಾಗಿರ್ತಾವೆ. ಯಾವಾಗ ಬರುವ ಸಂಪತ್ತಿನ ಮೇಲೆ ಪ್ರತ್ಯೇಕವಾದ ಒಳ್ಳೆತನ ಸಿದ್ಧ ಆಗ್ತದೆ, ಅವಾಗ ಮನೆ ಬೇರೆ ಬೇರೆ ಮಾಡಬೇಕಾಗ್ತದೆ. ಇವೆಲ್ಲ ವಿಭಕ್ತ ಕುಟುಂಬ, ಜಾಯಿಂಟ್ ಫ್ಯಾಮಿಲಿ ಯಾಕೆ ಬಿಡುಗಡೆ ಆಗ್ತಾ ಇವೆ? ಹಣ, ಮತ್ತೊಂದು ಏನೂ ಅಲ್ಲ, ಹಣ, ಸಂಪತ್ತು. ಅವಿಭಕ್ತ ಕುಟುಂಬದಾಗ ಒಬ್ಬರಿಗೆ ಹೆಚ್ಚು ಬರ್ತಿರ್ಬೋದು ಹಣ, ಒಬ್ಬರಿಗೆ ಕಡಿಮೆ ಬರ್ತಿರ್ಬೋದು. ಆದರೆ ಬಂದದ್ದಲ್ಲಿ ಎಲ್ಲದರ ಮೇಲೆ ಇಡೀ ಮನೆಯದೇ ಅಧಿಕಾರಿ ಇತ್ತು. ಹಾಗಾಗಿ ಅಣ್ತಮ್ಮಂದೆಲ್ಲ 4-5 ಜನ ಅವ್ರ ಹೆಣ್ಣಂದರು ಅವ್ರ ಮಕ್ಕಳು ಕೂಡಿರ್ತಿದ್ರು. ಅದು ಜಾಯಿಂಟ್ ಫ್ಯಾಮಿಲಿ ಅಂತ ಕರೀತಾರೆ. ಅವಿಭಕ್ತ ಕುಟುಂಬದೊಳಗೆ ಸಂಪತ್ತಿನ ಮೇಲೆ ಸಮಾನ ಒಳ್ಳೆತನ. ಯಾವಾಗ ಸ್ವಾರ್ಥ ಶುರುವಾತು, ನಮಗೆ ಹೆಚ್ಚು ಬೇಕು ಹಣ ಅಂತಂಬುವ ಪ್ರವೃತ್ತಿ ಬೆಳೀತು, ಆವಾಗ ಅವಿಭಕ್ತ ಕುಟುಂಬಗಳೆಲ್ಲ ವಿಭಕ್ತ ಅದು. ಜಾಯಿಂಟ್ ಫ್ಯಾಮಿಲಿ ಹೋಯ್ತು. ಇವತ್ತು ಯಾರ್ಯಾರ ಜೋಡಿ ತಂದೆ ಮಕ್ಕಳು ಜಾಯಿಂಟ್ ಫ್ಯಾಮಿಲಿ ಇರೋಲ್ಲ, ತಂದೆ ತಾಯಿಗಳ ಜೋಡಿ ಮಕ್ಕಳು ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಬಂದ ಹಣದ ಮೇಲೆ ಎಲ್ಲಿ ತಂದೆ ಅಧಿಕಾರ ಚಲಾಯಿಸ್ತಾನೋ ಅಂತ ಮಗನಿಗೆ ಗಾಬರಿ. ಎಲ್ಲ ಪ್ರೀತಿ, ಸ್ನೇಹ, ಅಂತಃಕರಣ, ದಯಾ, ವಾತ್ಸಲ್ಯ ಎಲ್ಲೆಲ್ಲೂ ಇಲ್ಲ, ಎಲ್ಲ ವಿಭಕ್ತಾಗಿ ಹೋಗ. ಅದಕ್ಕೆ ಬಲರಾಮಂದ, ಮಣಿ ನೀನು ಇಟ್ಕೊಂಡು ಇಲ್ಲ ಅಂತ ಹೇಳ್ತಾ ಇದ್ದೀಯ, ಯಾಕೊಂಡು ನನಗಷ್ಟು ಸರಿ ಹೋಗಲಿಲ್ಲ ಅಂದ. ಹಾಗಾದರೆ ನಾನು ಸ್ವಲ್ಪ ಅಂತ ನೇರವಾಗಿ ಹೇಳಿದ. ಅಹಂ ವೈದೇಹಮಿಚ್ಛಾಮಿ ದ್ರಷ್ಟುಂ ಪ್ರಿಯತಮಂ ಮಮ. ವಿದೇಹ ರಾಜ ಅಂತಿದ್ದಾನೆ, ನನ್ನ ಬಹಳ ಬೇಕಾದ ಸ್ನೇಹಿತ, ಅವನಲ್ಲಿ ಇರಲಿಕ್ಕೆ ನಾನು ಹೋಗ್ತೀನಿ ಒಂದು ಸ್ವಲ್ಪ ದಿವಸ. ನಾನು ಯಾಕೋ ಈ ದ್ವಾರಕಾದಾಗಿರೋದು ಸ್ವಲ್ಪ ಬೇಸರ ಬಂದಿದೆ, ನಾನಲ್ಲಿ ಹೋಗ್ತೀನಿ ಅಂದ. ಇತ್ಯುಕ್ತ ಮಿಥಿಲಾಂ ರಾಜನ್ ವಿವೇಶ ಯದುನಂದನ. ಬಲರಾಮ ಆ ಮಿಥಿಲಾ ಪಟ್ಟಣಕ್ಕೆ ಹೋದ. ಇದಕ್ಕೆ ಮತಭೇದ ಒಳಗದ, ಬಾಯಿ ಬಿಟ್ಟು ಹೇಳಿಲ್ಲ. ತಾನು ಒಂದೆರಡು ಭಾಂಡಿ, ಒಂದೆರಡು ಏನು ತೊಗೊಂಡು ಹೋಗ್ತಾರೆ, ತೊಗೊಂಡು ಹೋಗ್ಬಿಟ್ಟಲ್ಲಿ. ಅಲ್ಲೇ 5 ವರ್ಷ ಇರಬೇಕು ಅಂತ ಹೋಗೇ ಬಿಟ್ಟ. ತಮ್ಮ ದೃಷ್ಟ ಸಹ ಅವ ಬಂದದ್ದನ್ನು ನೋಡಿದ ಮಿಥಿಲಾ ರಾಜ, ಭಾರಿ ಖುಷಿ, ಎಷ್ಟು ಅಪರೂಪ, ನೀವು ಬಂದಿರಿ, ಭಾಳ ದೊಡ್ಡ ಸೌಭಾಗ್ಯ ಅಂತ. ಉವಾಸ ತಸ್ಯಾಮ್, ಎಷ್ಟು 5 ವರ್ಷ ಇದ್ದ. ಈ ಸುದ್ದಿ ಒಮ್ಗಿಲೆ ದುರ್ಯೋಧನಿಗೆ ಗೊತ್ತಾಯ್ತು. ಯಾರಿಗೂ ಗೊತ್ತಾಗಿಲ್ಲ. ಬಲರಾಮನೇ ಬಾಯಿ ಬಿಟ್ಟು ಕೃಷ್ಣಿಗೆ ಹೇಳಿಲ್ಲ ಮತಭೇದ ಬಂದದಂತ. ಆದರೆ ದುರ್ಯೋಧನ ಇಷ್ಟು ಕ್ಷಣತನ ಇತ್ತು, ತಕ್ಷಣ ತಿಳ್ಕೊಂಡವ. ರಾಜನೀತಿ ಒಳಗೆ ಇದೊಂದು ಮಹತ್ವದ ಅಂಶ. ಇನ್ನೊಬ್ಬರ ಸಿದ್ಧತೆಗಳನ್ನು ನಾವು ತಿಳ್ಕೋಬೇಕು, ಯುದ್ಧದ ಸಿದ್ಧತೆಗಳನ್ನು. ನಮ್ಮದು ಯಾರಿಗೂ ತಿಳ್ಕೊಳ್ಳಿಕ್ಕೆ ಅವಕಾಶವನ್ನು ಕಲ್ಪಿಸಬಾರ್ದು. ಅದಕ್ಕೆ ಕೃಷ್ಣ ಶಾಂತಿ ಸಂಧಾನಕ್ಕೆ ಹೋದ. ತಾ ಹೋಗಿ ಈ ದುರ್ಯೋಧನ ನಮ್ಮ ಮನೆಗೆ ಹೇಗೆ ಸಹಾಯವನ್ನು ಬೇಡಲಿಕ್ಕೆ ಬಂದಿದ್ದ, ಹಾಗೆ ಶಲ್ಯ ಪಾಂಡವರ ಸೋದರ ಮಾವ ಅವನನ್ನು ತನ್ನ ಕಡೆಗೆ ಎಳ್ಕೊಂಡ. ಹೀಗೆ ಎಷ್ಟು ಮಂದಿನರೇ ಸಂಗ್ರಹ ಮಾಡ್ಯಾನು, ಎಷ್ಟು ಹಣ, ಎಷ್ಟು ಸೈನಿಕರು, ಎಷ್ಟು ಸೇನಾಪತಿಯರು, ಯಾವ ದೇಶದ ರಾಜರು, ಏನು ಯುದ್ಧದ ಸಿದ್ಧತೆ ಏನು ಮಾಡಿಕೊಂಡನು, ಇದನ್ನು ತಿಳಿಲಿಕ್ಕೆ ಕೃಷ್ಣ ಹೋದ ಶಾಂತಿ ಸಂಧಾನಕ್ಕೆ. ನಮ್ಮದು ಯಾರೂ ತಿಳ್ಕೋಬಾರ್ದು. ಒಂದು 30 ವರ್ಷದ ಹಿಂದೆ ಇಂದಿರಾ ಗಾಂಧಿ ಇದ್ದಾಗ ಜ್ಞಾನಿ ಜೈಲ್ ಸಿಂಗ್ ಅಂತ ರಾಷ್ಟ್ರಪತಿ ಇದ್ದ. ಆ ವೇಳೆಗೆ 30 ವರ್ಷದ ಹಿಂದೆ ಅಂಡಮಾನ ನಿಕೋಬಾರ್ದಾಗ ನಮ್ಮ ಕೆಲವು ಪರಮಾಣು ಅಸ್ತ್ರಗಳು, ಇನ್ನು ಬೇರೆ ಅಸ್ತ್ರಗಳನ್ನೇ ತಯಾರು ಮಾಡಿದ್ರು, ಅವನ್ನೆಲ್ಲ ಅಲ್ಲಿ ಸಂಗ್ರಹ ಮಾಡಿದ್ರು. ಇಂದಿರಾ ಗಾಂಧಿ ಈಕೆ ಸೊಸೆ ಇದ್ದಾಳೆ, ಈ ಸೊಸೆ ಇಕ್ಲಿ ಸೊಸೆನ ಕರ್ಕೊಂಡು, ಮಗನ ಕರ್ಕೊಂಡು ಈಕೆ ಅಲ್ಲಿ ಹೋಗಿದ್ದು ಒಂದು 15 ದಿವಸ ವಿಶ್ರಾಂತಿಗೆ. ಅದು ಜೈಲ್ ಸಿಂಗ್ಗೆ ಗೊತ್ತಾಯ್ತು. ರಾಷ್ಟ್ರಪತಿ ಪತ್ರ ಬರೆದ. ಅದು ನಮ್ಮ
ಇಂಡಿಯನ್ ಎಕ್ಸ್ಪ್ರೆಸ್ನಾಗ 20 ಪ್ರಿಂಟ್ ಆಗಿತ್ತು ಇಂಗ್ಲೀಷ್ನಾಗ. ಇಂಡಿಯನ್ ಆವತ್ತಿಂದು 35 ವರ್ಷದ ಹಿಂದಿನ. ನಮ್ಮ ಏನು ಸಿದ್ಧತೆಗಳವ ಅದನ್ನ ಇನ್ನೊಬ್ಬರಿಗೆ ಎಂದು ನಾವು ಅವರ ದೃಷ್ಟಿಗೆ ಬೀಳಿಸಬಾರ್ದು. ಈಗ ನೀ ಎಲ್ಲ ವಿದೇಶಿಯ ಪರಿವಾರ ನಿಂದು ಅವ್ರನ್ನ ಕರ್ಕೊಂಡು ಹೋಗಿದ್ದಿ, ನಮ್ಮದೇನಾದ್ರೆ ಅವ್ರಿಗೆ ಗೊತ್ತಾಯ್ತು ಅಂದ್ರೆ ಅಪಾಯ ರಾಷ್ಟ್ರಕ್ಕೆ. ನಾವು ಅನಿತ್ಯ, ಅದು ಈ ರಾಷ್ಟ್ರ ಮಾತ್ರ ನಿತ್ಯ. ಅದನ್ನು ನೀ ಹೆಂಗೆ ಬರೀ ಯಾರು ತೊಗೊಂಡು ಕೇಳ್ಕೊಂಡು ಹೋಗಿ ಅಂತ ಪತ್ರನೇ ಬರೆದಿದ್ದ ಇಂಗ್ಲೀಷ್ನಾಗ. ಇನ್ನೂ ಅವನಿಗೆ ಇಂಗ್ಲೀಷ್ ಭಾಳ ಬರ್ತಿದ್ದಿಲ್ಲ. ಮತ್ತು ಕಾಮರಾಜ, ಜೈಲ್ ಸಿಂಗ ಎಲ್ಲ ತಮ್ಮ ಮಾತೃಭಾಷೆ ಮಾಡಿದ್ದು. ಇವ್ರಿಗೆ ಇಂಗ್ಲೀಷ್ ಏನಷ್ಟು ಬರ್ತಿದ್ದಿಲ್ಲ. ಆದರೆ ದೊಡ್ಡ ಅಧಿಕಾರವನ್ನು ಆಯ್ದವರು ಇವೆಲ್ಲ ಒಂದಾನೊಂದು ಕಾಲಕ್ಕೆ. ಅದು ಯಾಕಂದ್ರೆ ಇದೆ, ಕೃಷ್ಣ ಅದನ್ನೇ ಹೇಳಿದ, ನಮ್ಮ ಸಿದ್ಧತೆಯನ್ನು ಯಾರಿಗೂ ಕೇಳಲಿಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಯಾರ್ಯಾರು ಪರಮಾಣು ಅಸ್ತ್ರಗಳನ್ನು ಸಿದ್ಧ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ನಾವು ತಿಳ್ಕೋಬೇಕು. ನಾವು ಅಲ್ಲಿ ಏನು ಮಾಡೀವಿ ನಾವು ಒಬ್ಬರಿಗೂ ಪತ್ತ ಹಚ್ಚಿ ಕೊಡಬಾರ್ದು. ಇದು ರಾಜನೀತಿ. ಅದಕ್ಕಾಗಿ ಮತ್ತೆ ಇದು ಚಾಣಾಕ್ಷನಾಗಿದ್ದ ದುರ್ಯೋಧನ. ಬಲರಾಮ ತಾವು ಹೆಂಡತಿನ ಕರ್ಕೊಂಡು ಮಿಥಿಲಾಪಟ್ಟಣಕ್ಕೆ ಒಂದು ಬೇರೆ ಇರ್ಲಿಕ್ಕೆ ಹೋಗಿದ್ದಾನೆ. ಡಿಫ್ರೆನ್ಸ್ ಆಫ್ ಒಪಿನಿಯನ್ ಅಣ್ಣ ತಮ್ಮಂದ್ರೊಳಗೆ. ಅದು ಸಮಂತಕ ಮಣಿ ಸಲುವಾಗಿ ಸ್ವಲ್ಪ ಆರ್ಥಿಕವಾದ ವ್ಯತ್ಯಾಸ ಆಯ್ತು ಅಂದರೆ ಅಣ್ಣ ಬೇರೆ ಆಗೇ ಆಗ್ತಾರೆ, ಅದು ಕಾಮನ್ ಥಿಂಗ್. ಅದಕ್ಕಾಗಿ ದುರ್ಯೋಧನ ನೇರವಾಗಿ ಬಂದ ಎಲ್ಲಿ, ಬಲರಾಮನ ಬಳಿಯಲ್ಲಿ. ಅರ್ಹಯಾಮಾಸ ವಿಶ್ವತ ತಥೋ ಅಶಿಕ್ಷತ್ ಗದಾಂ ಕಾಲೇ. ದುರ್ಯೋಧನ ಹೇಳಿದ, ಅವನು ಭಾಳ ವಿಚಾರ ಮಾಡ್ತಿದ್ದ ಇಂಥ ಅವಕಾಶಕ್ಕೆ. ಯಾಕೆ ದುರ್ಯೋಧನ ಹೇಳಿದ, ಕೃಷ್ಣ ಬಲರಾಮ ಇಬ್ಬರು ಕೂಡೇ ಇದ್ದಾಗ ನಾ ಏನಾದ್ರು ಹೋದೆ ಗದಾಯುದ್ಧ ಕಲೀಲಿಕ್ಕೆ ಅಂದರೆ ಶಿಕ್ಷಣ ಸಿಗಬಹುದು, ಅದು ನನ್ನ ಉದ್ದೇಶ ಸಫಲ ಆಗುವುದಿಲ್ಲ. ನನ್ನ ಉದ್ದೇಶ ಏನು ಅಂದರೆ ಏನೇ ಆಗಲಿ ಕೃಷ್ಣನಿಗೆ ಒಂದು ನೈತಿಕ ಬಂಧನವನ್ನು ಹಾಕಬೇಕು. ಅವನ ಬುದ್ಧಿ, ಅವನ ಶಕ್ತಿ, ಅವನ ಸಾಮರ್ಥ್ಯ ನನ್ನ ವಿರೋಧದೊಳಗೆ ವಿನಿಯೋಗ ಆಗಬಾರ್ದು. ಅವನ ಭಾರಿ ಬುದ್ಧಿವಂತ, ಅವನ ಶಕ್ತಿನೂ ಭಾಳ. ಅವ ಪಾಂಡವರ ಪಕ್ಷಪಾತಿ, ಅದು ನಿಜ. ಅದೆಲ್ಲ ಯುಟಿಲೈಸ್ ಉಪಯೋಗ ನನ್ನ ವಿರೋಧದೊಳಗೆ ಆದರೆ ನನಗೆ ತೊಂದರೆ ಅದ. ಆದರೆ ಕೃಷ್ಣನಿಗೆ ಒಂದು ದಿಗ್ಬಂಧನ, ವಾಗ್ಬಂಧನ ಹಾಕ್ಬೇಕು ನಾನು. ಅಲ್ಲಿ ಹೆಂಗೆ ಮಾಡೋದು ಅದನ್ನ? ಈಗ ಬಲರಾಮ್ಗೆ ಅವನಿಗೆ ಸ್ವಲ್ಪ ಡಿಫ್ರೆನ್ಸ್ ಆಫ್ ಒಪಿನಿಯನ್. ಅಸಮಾಧಾನದಿಂದ ಬಲರಾಮ ಬಂದಾನ. ಇಲ್ಲಿ ಬಲರಾಮ ಒಬ್ಬನೇ ಇರ್ತಾನೆ. ನಾನು ತಥೋ ಅಶಿಕ್ಷತ್ ಅಲ್ಲಿ ಹೋಗೋದು, ಗದಾಯುದ್ಧ ಕಲೀಲಿಕ್ಕೆ ನಾನು ನಿಮ್ಮ ಹತ್ರ ಬಂದಿದ್ದೇನೆ ಅಂತ ಹೇಳ್ತೀನಿ. ಅವನು ಖುಷಿ. 1 ವರ್ಷ ಬಲರಾಮನಲ್ಲಿ ಗದಾಯುದ್ಧ ಕಲಿಯುವ ನೆವ ಮಾಡಬೇಕು. ಅದಾದಮೇಲೆ ಅವನಿಗೆ ಒಂದು ನನ್ನ ಅಭಿಪ್ರಾಯವನ್ನು ವ್ಯಕ್ತ ಮಾಡಬೇಕು. ನಿಮ್ಮ ತಂಗಿ ಸುಭದ್ರೆಯನ್ನು ನನಗೆ ಮದುವೆ ಮಾಡಿಕೊಡ್ರಿ. ನಮ್ಮ ಸಂಬಂಧ ಗುರು ಶಿಷ್ಯರ ಸಂಬಂಧ ಹೀಗೆ ಉಳಿಯೋದು ಬೇಡ, ಅದು ನಿತ್ಯ ಆಗಲಿ ಅಂತ ಬೇಡ್ಕೊಂಬೋಣ. ಸುಭದ್ರೆಯನ್ನು ನಾನು ಪಡೆದೆ, ಆವಾಗ ಕೃಷ್ಣನಿಗೆ ಒಂದು ದೊಡ್ಡ ದಿಗ್ಬಂಧನ ಆಗ್ತದೆ, ಭಾಳ ಒಳ್ಳೆಯದಾಗ್ತದೆ. ಇದರ ಜೊತೆಗೆ ಬಲರಾಮ ಕೃಷ್ಣನನ್ನು ಕೇಳದೆ ಸುಭದ್ರೆಯನ್ನು ನನಗೆ ಕೊಡ್ತಾನೆ. ಆದ್ದರಿಂದ ಅದು ಒಂದು ಒಡಕು ಬೆಳೀತದೆ. ಆದಷ್ಟು ಇಬ್ಬರು ಅಣ್ತಮ್ಮಂದ್ರೊಳಗೆ ಮತಭೇದ ಬಂದಾಗ ಅದನ್ನು ಬೆಳೆಸ್ಬೇಕು, ನಮಗೆ ಉಪಯೋಗ ಆಗ್ತದೆ. ಇದು ದುರ್ಯೋಧನ ನೀತ್ಯ, ಸ್ವಚ್ಛತನ ದುರ್ಯೋಧನ. ಪಾಂಡವರು ಜೂತವನ್ನು ಆಡ್ತಾ ಇದ್ದಾರೆ, ಅದು ಏನು ಪಗಡಿ ಆಟ ಆಡ್ತಾ ಇದ್ದಾರೆ. ಆವಾಗ ಧರ್ಮರಾಜ ಕೊನೆಗೆ ಉಳಿದವಳು ದ್ರೌಪದಿ, ಅವಳನ್ನು ಪಣಕ್ಕೆ ಹಚ್ಚುತ್ತೀನಿ ಅಂತ ಅಂದ. ಇವಾಗ ದುರ್ಯೋಧನ ಕೇಳಿದ, ಹಚ್ಚುತ್ತೀನಿ ಅಂತ ಅವನು ಸಿದ್ಧನಾದ. ತಕ್ಷಣ ಭೀಮಸೇನ ದೇವರೇ ಎದ್ದರು. ದಕ್ಷೆ ಸಹದೇವ ಅಗ್ನಿಮಾನಯ, ಬೆಂಕಿ ತಗೊಂಡು ಬಾ ಸಹದೇವ,
ಇವನು ಎರಡು ಕೈ ಸುಟ್ಟು ಹಾಕ್ತೀನಿ ಈ ಧರ್ಮರಾಜಂದು ಅಂದ. ದಕ್ಷಯೇಹಂ, ಇವನು ಎರಡು ಕೈ ಸುಡ್ತೀನಿ ಅಂದ. ಅರ್ಜುನ ಗಾಬರಿ ಅದ. ಹುಟ್ಟಿನಿಂದ ಇವತ್ತಿನ ತನಕ ನಾವು ಅಣ್ತಮ್ಮಂದ್ರೊಳಗೆ ಒಂದು ಸಣ್ಣ ಬಿರುಕು, ಒಂದು ಸಣ್ಣ ಅಪಶಬ್ದ, ಒಬ್ಬರಿಗೊಬ್ಬರಿಗೆ ಅವಿಶ್ವಾಸ, ಒಬ್ಬರಿಗೊಬ್ಬರಿಗೆ ವಿರೋಧ ಇವತ್ತಿನವರೆಗೂ ಬಂದಿಲ್ಲ. ಹಂಗಿದ್ದೀವಿ ನಾವು 5 ಜನ. ಇವತ್ತೇನು ಭೀಮ್ ಹಿಂಗೆ ಆಡ್ತಾ ಇದ್ದಾನೆ, ಅಣ್ಣನ ಕೈ ಸುಡ್ತೀನಿ ಅಂತ ಇದ್ದಾನೆ ಅಂತ ಸ್ವಲ್ಪ ಅಸಮಾಧಾನ. ಅಣ್ಣ ಏನಿದು ಅಂದ. ಸುಮ್ಮನೆ ನೀನು, ವಕ್ತವ್ಯಂ ನತು ಕರ್ತವ್ಯಂ. ನಾನು ಅಂತೀನಿ ಅವನ ಕೈಯನ್ನು ಸುಡುವುದಿಲ್ಲ, ನೀನು ಯೋಚನೆ ಮಾಡಬೇಡ. ಯಾಕೆ? ದುರ್ಯೋಧನ ಈ ಮತಭೇದ ಬಂದದ್ದು ಗೊತ್ತಾಯ್ತು. ಭೀಮ ಧರ್ಮರಾಜನ ಕೈಯನ್ನು ಸುಡ್ತೀನಿ ಅಂತಂದದ್ದನ್ನು ಕೇಳಿಸ್ತು. ತಕ್ಷಣ ಪರಸ್ಪರ ವಿರೋಧಾರ್ಥಂ ಪಾಂಡವಾನಾಂ ಇದಂ ವಚಃ. ಒಂದು ಸಣ್ಣ ಕಾರಣದಿಂದ ಅವರವರೊಳಗೆ ಮತಭೇದವನ್ನು ಹುಟ್ಟಿಸುವ ಅವಕಾಶ ಇದ್ದರೆ ಅದನ್ನು ಉಪಯೋಗ ಮಾಡ್ಕೋಬೇಕು. ಒಂದು ಅವರವರೊಳಗೆ ಜಗಳ, ಅವ್ರದ್ದೇ ಅವ್ರ ಪಕ್ಷದೊಳಗೆ ಅವ್ರ ಪಾರ್ಟಿಯೊಳಗೆ ನಾವೇ ಹೈಲೈಟ್, ನಮಗೇನು ಸಂಬಂಧ ಇರೋದಿಲ್ಲ. ಅವ್ರವ್ರ ಪಾರ್ಟಿ ಅವ್ರವ್ರು ನೋಡ್ಕೋತಾರೆ, ಅದು ಅವ್ರವ್ರ ಮನೆ ವಿಷಯ. ಅವರೊಳಗೆ ಜಗಳ ಬರಬೇಕು ಅಂದರೆ ನಮಗೆ ಅನುಕೂಲ ಇರ್ತದೆ. ಇದು ದುರ್ಯೋಧನ ನೀತಿ, ಯಾವಾಗಲೂ ನೀತಿ. ಇದಕ್ಕೆ ಒಡೆದು ಆಳುವ ನೀತಿ ಅಂತ ಹೇಳ್ತಾರೆ. ಒಡೆದು ಆಳುವ ನೀತಿ. ಪರಸ್ಪರ ವಿರೋಧಾರ್ಥಂ, ಧರ್ಮನಿಗೂ ಭೀಮನಿಗೂ ಪರಸ್ಪರವಾದ ವಿರೋಧ ಬೆಳೀಲಿ ಅನ್ನೋ ದೃಷ್ಟಿಯಿಂದ ಎದ್ದು ನಿಂತು ದುರ್ಯೋಧನ ಎದ್ದು ಹೇಳ್ದ, ನೋಡು ಭೀಮ, ಅರ್ಜುನ, ನಕುಲ, ಸಹದೇವ, ನೀವು ಯಾರೇ ಆಗಲಿ ಎದ್ದು ನಿಂತು ಒಂದು ಮಾತು ಹೇಳಿಬಿಡ್ರಿ. ಧರ್ಮರಾಜ ಬಹಳ ಅಧರ್ಮವನ್ನು ಮಾಡ್ತಾ ಇದ್ದಾನೆ. ಅವನ ಯಾವ ಮಾತು ನಮಗೆ ಮಾನ್ಯವಲ್ಲ, ಅವನಿಗೆ ನಮಗೆ ಪೂಜ್ಯನಲ್ಲ ಅಂತ ಎದ್ದು ನಿಂತು ಹೇಳಿಬಿಡ್ರಿ. ನಾನು ಈ ಗೆದ್ದದನ್ನೆಲ್ಲ ತಿರುಗಿ ಕೊಡ್ತೀನಿ, ತೊಗೊಂಡು ಹೋಗ್ರಿ ಅಂದ. ಹಿಂಗೆ ನೀನು ಹೇಳಿದಿ ಅಂದರೆ ಯಾರೇ ಧರ್ಮರಾಜಿಗೆ ಅಣ್ತಮ್ಮನಿಗೆ ಜಯ ಶುರುವಾಗ್ತದೆ. ಅದು ಆಗಲಿ ಅಂತ ಎದ್ದು ನಿಂತು ನೀವೆಲ್ಲರೂ ಕೂಡಿ ಬೇರೆ ಬೇರೆಯಾಗಿ ಒಟ್ಟು ಹೇಳ್ರಿ, ಧರ್ಮರಾಜ ಮಾಡಿದ್ದ ಅನ್ಯಾಯ ಅಧರ್ಮ ಅಂತ ನೀವು ಅನ್ರಿ, ಈ ಗೆದ್ದದ್ದೆಲ್ಲ ತಿರುಗಿ ಕೊಡ್ತೀನಿ. ಯಾಕೆ? ಪರಸ್ಪರ ವಿರೋಧಾರ್ಥಂ ಪಾಂಡವಾನಾಂ ಇದಂ ವಚಃ. ದುರ್ಯೋಧನ ಯೋಚನೆ ಮಾಡಿ ಹೇಳಿದ. ಇನ್ನೂ ಅವನು ಕೂತಿದ್ದಿಲ್ಲ ದುರ್ಯೋಧನ. ತಕ್ಷಣ ಭೀಮ ಎದ್ದ. ಪೂಜ್ಯೋಸ್ಮಾಕಂ ಧರ್ಮಜೋ ಸಂಶಯೋ ನ. ಧರ್ಮರಾಜ ನಮಗೆ ಪರಮ ಪೂಜ್ಯ, ನೀನು ಸಂಶಯವನ್ನೇ ಪಡಬೇಡ. ನೀ ಬಂದ್ರೆ ನಾವು 5 ಜನ ಒಂದೇ. ಅದು ನಮ್ಮಲ್ಲೇ ಮತಭೇದ ಬಂದಾಗ ನಾವು ತಪ್ಪಿದ್ದವ್ರನ್ನ ತಪ್ಪು ಅಂತ ಎದುರಿಗೆ ಹೇಳುವಂಥ ಸ್ವಭಾವ ನಮ್ಮದು. ಇದು ಸಂಘಟನೆ ಉಳಿಬೇಕು, ತಪ್ಪನ್ನು ತಿದ್ದಬೇಕು. ಇದು ಭೀಮನ ಸಿದ್ಧಾಂತ. ಸಂಘಟನೆ ಒಡಿಬಾರ್ದು ನೋಡ್ರಿ. ನಮ್ಮಲ್ಲಿ ಸಂಘಟನೆ ಒಡೆದ್ವಿ ನಾವು ದುರ್ಬಲ ಆಗ್ತೀವಿ. ಅದು ಕುಟುಂಬದ ಸಂಬಂಧನೇ ಇರಲಿ, ಯಾವುದೇ ಸಂಬಂಧ ಇರಲಿ, ಸಂಘಟನೆ ಒಡಿಬಾರ್ದು. ದುರ್ಯೋಧನಿಗೆ ಇದೇ ಯೋಜನೆ. ಬಲರಾಮ ಕೃಷ್ಣನ ಮಧ್ಯದೊಳಗಿರ್ತಕ್ಕ ಅನ್ಯೋನ್ಯ ಪ್ರೀತಿ ಸಂಘಟನೆ, ಅದನ್ನು ಒಡಿಲಿಕ್ಕೆ ಬಂದೀಗ. ಅದನ್ನು ಒಡಿಬೇಕು ಅಂತ ಅವರೊಳಗೆ ಮತಭೇದ ಬೆಳಿಬೇಕು, ನನಗೂ ಉಪಯೋಗ ಆಗಬೇಕು, ಸುಭದ್ರೆಯನ್ನು ಪಡಿಬೇಕು. ಅವನಿಗೂ ಏನು ಖುಷಿ ಧರ್ಮರಾಜಿಗೆ, ಬಲರಾಮ್ಗೆ. ದುರ್ಯೋಧನಂಥ ಮಹಾಶಕ್ತಿ ನನ್ನ ಶಿಷ್ಯಾಗಿ ಓದ್ತಾನೆ ಅಂದರೆ ಅವನಿಗೇನೋ ಖುಷಿ ಆಯ್ತು. ಅದನ್ನು ಭಾಳ ಅವಶ್ಯ ಕೊಡ್ತೀನಿ ಅಂತ ಹೇಳಿದ. ಕೃಷ್ಣ ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿಸಿದ. ಅರ್ಜುನಿಗೆ ಸುಭದ್ರೆಯನ್ನು ಕೊಟ್ಟ. ಈಗೇನಾಯ್ತು ಅಂದರೆ, ಆದ್ದರಿಂದ ಬಲರಾಮ ಅವನಿಗೆ ತಪ್ಪು ತಿಳ್ಕೊಂಡು ಅಲ್ಲಿ ಬಂದಿದ್ದೇನೆ. ದುರ್ಯೋಧನ ಹಿಂಗೆ ಉಪಯೋಗ ತೊಗೊಂಡ. ಬಲರಾಮ ಮಾತು ಕೊಟ್ಟ ದುರ್ಯೋಧನಿಗೆ. ದುರ್ಯೋಧನ ಹೋದ. ಕೃಷ್ಣ ಆವಾಗ ಒಂದು ಘಟನಾ ನಡೀತಂತ.
ಅಕ್ರೂರೇ ಪ್ರೋಷಿತೆ ಅರಿಷ್ಟಾನಿ ಆಸನ್ವೈ ದ್ವಾರಕೌಕಸಾಂ. ಅಕ್ರೂರ ಒಬ್ಬ ಭಗವದ್ಭಕ್ತ, ಗಾಬರಿ. ಅವನೇ ಕೃಷ್ಣನನ್ನು ಕರೀಲಿಕ್ಕೆ ಹೋದವ ಅಕ್ರೂರ. ಚಿಕ್ಕಪ್ಪ ಕೃಷ್ಣಗೆ ಸಂದೇಶವನ್ನು ಒಯ್ದವನು ಅಕ್ರೂರ ಹಸ್ತನಾವತಿಗೆ. ಆ ಅಕ್ರೂರ ಅದು ಏನೋ ಲೋಭ ಅವನ ಜೋಡಿ ಸೇರಿ ಮಣಿ ಅಪಹಾರ ಮಾಡುವ ಮುಂದೆ ಬೆಂಬಲಿಗರಾಗಿದ್ದವರು ಈಗ ಗಾಬರಿಯಾಗಿ ಓಡಿ ಹೋಗಿದ್ದ. ಅವನು ತುಂಬ ದಿನ ಓಡಿ ಹೋದ. ಅವ್ರ ತಂದೆ ಸ್ವಾಫಲ್ಕ ಅಂತ ಭಾರಿ ವ್ಯಕ್ತಿ, ಭಾಳ ತಪಸ್ವಿ. ಅವ ಇದ್ದ ರಾಜ್ಯದ ಆಡಳಿತ ಎಲ್ಲ ಭಾಳ ಚಂದಿತ್ತು, ಸಮೃದ್ಧಿ ಇತ್ತು. ಅವನ ತಪಸ್ಸು ಮಗನಲ್ಲಿಯೂ ಇತ್ತು, ಅಕ್ರೂರನೊಳಗೆ. ಭಾಳ ಒಳ್ಳೆ ಮನುಷ್ಯ. ಅವನು ಇಲ್ಲದೇ ಇದ್ದುದರಿಂದ ಬಲರಾಮನು ಊರು ಬಿಟ್ಟು ಹೋದ, ಅಕ್ರೂರನು ದ್ವಾರಕಾ ಬಿಟ್ಟು ಹೋದ. ಹೀಗಾಗಿ ದ್ವಾರಕಾದಾಗ ಏನೋ ಒಂದಿಷ್ಟು ಅರಿಷ್ಟಗಳು, ಅಪಶಕುನಗಳು, ಅಸಮಾಧಾನಗಳು ಶುರುವಾದವು. ಒಂದು ಸಂಕೇತ ಹೇಳ್ತಾರೆ ನೀತಿಶಾಸ್ತ್ರದೊಳಗೆ. ಹಾಗೆ ರಾಮಾಯಣ ಮೇಲೆ ಒಂದು ಪುಸ್ತಕ ಬಂದದ್ದು, ಧರ್ಮಾಕೂತಮ್ ಅಂತ ವ್ಯಾಖ್ಯಾನ. ಇಡೀ ವಾಲ್ಮೀಕಿ ರಾಮಾಯಣದ 24,000 ಶ್ಲೋಕಕ್ಕೆ ಒಬ್ಬ ಕೇರಳದ ಮಹಾಪಂಡಿತ ಒಂದು ಪುಸ್ತಕ ಬರ್ದಾನೆ, ವ್ಯಾಖ್ಯಾನ. ದೊಡ್ಡದ ವ್ಯಾಖ್ಯಾನ ಧರ್ಮಾಕೂತಮ್ ಅಂತ. ರಾಮಾಯಣದ ಪ್ರತಿ ಮಾತಿನಾಗ ಏನು ನೀತಿ ತತ್ವ ಪ್ರಮೇಯ ತುಂಬೇದ ಅದನ್ನ ಎತ್ತಿ ತೋರಿಸ್ತಾನೆ, ಹೈಲೈಟ್ ಮಾಡ್ತಾನೆ. ಎಥಿಕಲ್ ವ್ಯಾಲ್ಯೂ ಮತ್ತು ಫಿಲಾಸಫಿಕಲ್ ವ್ಯಾಲ್ಯೂ ಏನು ಇರ್ತಾವದ ಎತ್ತಿ ತೋರಿಸ್ತಾನೆ. ಭಾಳ ದೊಡ್ಡದು ವ್ಯಾಖ್ಯಾನ. ಹಾಗೆ ಮನೆಯೊಳಗೆ ಹಿರಿಯರನ್ನು ಹೊರಗೆ ಹಾಕೋ ಕೆಲಸ ಮಾಡಬಾರ್ದು. ಮನೆಯಿಂದ ಹಿರಿಯರು ಹೊರಗೆ ಹೋದರೆ ಅವರ ಪುಣ್ಯ ನಮಗೆ ಸಿಗೋದು ಕಡಿಮೆ ಆಗ್ತದೆ. ದುರ್ಯೋಧನ ಕರ್ಣ, ಒಮ್ಮೆ ಕರ್ಣ ಹೇಳಿದ ದುರ್ಯೋಧನಿಗೆ, ಇವು ಏನು ಮುದುಕರು ನಿಂತ್ಕೊಂಡು ಕೂತಿ ಮನೆಯೊಳಗೆ, ಇದೆಲ್ಲ ಒಂದು ವೃದ್ಧಾಶ್ರಮ ಮಾಡಿದಂಗೆ ಮಾಡಿ ದುರ್ಯೋಧನ. ಏನು ವಯಸ್ಸಾಗ್ಯಾವೆಲ್ಲ, ಭೀಷ್ಮಾಚಾರ, ದ್ರೋಣಾಚಾರ, ಕೃಪಾಚಾರ, ಎಲ್ಲ ಏನು ಉಪಯೋಗ ಬೀಳ್ತಾವೆ, ಏನಿವೆಲ್ಲ ಇವನ್ನೆಲ್ಲ ಮನ್ಯಾಗಾರ ಇಟ್ಕೊಂಡು ಕೂತವ್ರು. ಎಲ್ಲ ಊಟಕ್ಕೆ ತಿಂಡಿಗೆ ವ್ಯವಸ್ಥೆ ಮಾಡಿ ದಿನ ಹೋಗಿ ಅವ್ಕೆ ನಮಸ್ಕಾರ ಮಾಡ್ತೀರಿ, ಎಲ್ಲ ಏನಿವೆಲ್ಲ ಅಂತ ಹಿಂಗೆ ಅಂದ. ವಿರಾಟ್ ಪರ್ವದಾಗ ಹಿಂಗೆ ಅಂದ. ದುರ್ಯೋಧನ ಅಂದ, ಕರ್ಣ ಏನೇ ಆಗಲಿ ನಮ್ಮ ಸಂಘಟನೆ ಒಲಿಬಾರ್ದು, ಮಂದಿ ಸಂಘಟನೆ ಒಲಿಯೋನು, ನಮ್ಮ ಸಂಘಟನೆ ಗಟ್ಟಿರ್ಬೇಕು. ಅದಕ್ಕೆ ನಮ್ಮ ಹಿರಿಯರ ಬಗ್ಗೆ ಹಂಗೆ ತಪ್ಪು ಮಾತಾಡಬೇಡ. ನಮ್ಮಲ್ಲಿ ವೈಮನಸ್ಸು ಬರ್ತದೆ, ಅದು ಆಗಬಾರ್ದು. ಇದು ಒಂದು ತಿಳ್ಕೊ. ಎರಡನೇದ್ದು, ನೀ ಬೈದಿ ಶ್ರೋತವ್ಯಂ ಖಲು ವೃದ್ಧಾನಂ ಇತಿ ಸಾಲ್ವ ನಿದರ್ಶನ. ವಯೋವೃದ್ಧರ ಮಾತು ಕೇಳಬೇಕು ನಿಜ, ಆದರೆ ನತು ಖಲು ಅತಿವೃದ್ಧಾನಂ, ಬಹಳ ಮುದುಕರಾದ್ರೆ ಅವ್ರ ಮಾತೇನು ಕೇಳಬಾರ್ದು ಅಂತಂದು ಹಾಗೆಲ್ಲ ಅನ್ಬಾರ್ದು. ಆ ಎಲ್ಲ ಹಿರಿಯರನ್ನು ಮನೆಯಾಗಿ ಇಟ್ಕೊಂಡಿದ್ರಿಂದ ಅವ್ರ ಪುಣ್ಯದಿಂದ ನಾವು ಆರಾಮಿರ್ತೀವಿ. ಸುಮ್ಮನೆ ನಮಗೆ ಪುಣ್ಯ ಏನು ಸ್ವಂತ ಮಾಡಲಿಕ್ಕೆ ಆಗೋದಿಲ್ಲ. ಭಾಷಣ ಇದ್ದದ್ದು ಮಾತಿದು ಸ್ವಚ್ಛ ಮಾತು. ನಾವು ಹೆಂಗಿದ್ದೀವಿ ಗೊತ್ತದೆ ನಿನಗೆ ಕರ್ಣ. ಬಹಿರ್ಮುಖ ಭಗವತಃ, ದೇವರ ಕಡೆ ನಾವು ಇವತ್ತಿನ ತನಕ ಮಾಡಿಲ್ಲ. ದೇವರು ದಿಂಡ್ರು ಧರ್ಮ ಕರ್ಮ ಮಾಡಿಲ್ಲ, ನಾವು ಅದ್ರ ಕಡೆ ನೋಡೇ ಇಲ್ಲ. ಬಹಿರ್ಮುಖ ಭಗವತಃ ಅನಿವೃತ್ತಾಶ್ಚ ವಿಕರ್ಮಣ, ಒಂದು ಕೆಟ್ಟ ಕೆಲಸಗಳನ್ನು ಇವತ್ತಿನ ತನಕ ನಾವು ಬಿಟ್ಟಿಲ್ಲ. ಕೆಟ್ಟ ಕೆಲಸ ಬಿಟ್ಟಿಲ್ಲ, ದೇವ್ರ ಕಡೆ ಮಾಡಿಲ್ಲ. ಆದರೆ ಸಮೃದ್ಧಿಯಾಗಿದ್ದೀವಿ. ಯಾಕಿದ್ದೀವಿ ಸಮೃದ್ಧಿಯಾಗಿ? ತಿನ್ಲಿಕ್ಕೆ ಬರ್ತಿಲ್ಲ, ರೆಡ್ ಕಾರ್ಪೆಟ್ ಮೇಲೆ ಓಡಾಡ್ತೀವಿ, ಅದೇನು ಗೋಲ್ಡನ್ ಸ್ಪೂನ್ ಮುಟ್ಕೊಂಡಿರ್ತೀವಿ ಬಾಯಾಗ, ಸಮೃದ್ಧವಾಗಿದ್ದೀವಿ. ಯಾಕೆ ಗೊತ್ತೇನು ನಿನಗೆ? ನಮ್ಮದಲ್ಲ ಅದು ತೇಜಸ್ಸು, ಪುಣ್ಯ. ಆಚಾರ್ಯಾಣ ಅಂತೂ ತೇಜಸ. ಏನು ಮನೆಯಾಗಿದ್ದಾರೆ ಈ ಆಚಾರ್ಯಗಳು, ಭೀಷ್ಮಾಚಾರ್ಯ, ದ್ರೋಣಾಚಾರ್ಯ, ಕೃಪಾಚಾರ್ಯ, ಕರ್ಣ, ಅಶ್ವತ್ಥಾಮ, ಇವರೆಲ್ಲರಿಗೂ ಅವ್ರ ಪುಣ್ಯ ನಮಗೆ ಬರ್ತದೆ, ನಾವು ಊಟಕ್ಕೆ ಹಾಕಿದ್ದರಿಂದ. ಅವರು ಊಟ ಅಂಬುದು ವಿನಿಮಯ. ಅವ್ರ ಪಾಪ ಎಲ್ಲ ನಮಗೆ ಬರ್ತಾವೆ, ನಮ್ಮ ಪುಣ್ಯ ಏನು ಯಾರಿಗೆ ಊಟಕ್ಕೆ ಹಾಕಿವಿ ಅವ್ರ ಪುಣ್ಯ ನಮಗೆ ಬರ್ತದೆ, ನಮ್ಮ ಪಾಪ ಅವ್ರಿಗೆ ಹೋಗ್ತದೆ.
ಹೀಗಾಗಿ ಅದಕ್ಕೆ ಇವೆಲ್ಲ ಅನ್ನದಾನ ಪನ್ನದಾನ ಏನವಲ್ಲ, ಅದು ಅವು ಪ್ರಾಯಶ್ಚಿತ್ತ ಅಂತ ಕರೀತಾರೆ. ಅವಕ್ಕೆ ಅನ್ನದಾನ ಅದು ಪ್ರಾಯಶ್ಚಿತ್ತ ರೂಪ. ನಮ್ಮ ಪಾಪ ಪರಿಹಾರ ಮಾಡಲಿಕ್ಕೆ ಅವರಿಗೆ ಒಂದು ದೊಡ್ಡ ಲಿಸ್ಟು. ಅವಕ್ಕೆಲ್ಲ ಇಂತಿಂಥ ದಾನ ಧರ್ಮ ಏನು ಭಾಳ ಮಾಡ್ತಿರ್ತಾರೆ ನೋಡ್ರಿ. ಅವು ಪಾಪ ಭಾಳದನ್ನು ಕಳ್ಕೊಳಕ್ಕೆ ಮಾಡ್ತಿರ್ತಾರೆ. ಮೊದಲಿಂದು ಶುದ್ಧವಾಗಿದ್ದರೆ ಏನು ದಾನ ಧರ್ಮ ಮಾಡೋಕ್ಕೆ ಕಾರಣಿಲ್ಲ. ನಿಮ್ಮ ಪುಸ್ತಕ ನಿಮ್ಗೆ ಸಂಪಾದನೆ ಮಾಡ್ಕೊಂಡು ಆರಾಮಿದ್ದವ್ರಿಗೆ ಏನು ಕಾರಣಿಲ್ಲ. ಇವು ಅನ್ಯಾಯದಿಂದ ಕಳಿಸ್ತಾರಲ್ಲ, ಅವು ವರ್ಷ ಹೋಗಿ ತಿರುಪತಿ ಹುಂಡಿಯಾಗಾರೆ ಹಾಕ್ತಾರೆ, ಇಲ್ಲ ಅಲ್ಲಿ ಅಯ್ಯಪ್ಪನ ಹುಂಡಿ ಒಳಗಾರೆ ಹಾಕಿ ಬರ್ತಾರೆ. ಈ ಪಾಪ ಭಾಳ ಆದರೆ ಅದು ಪರಿಹಾರಕ್ಕೆ ಗಾಬರಿ ಆಗ್ತಾರೆ. ಅದಕ್ಕೆ ಇವತ್ತು ಕ್ವಾಂಟಿಟಿ ಬೆಳೆದದ ಧರ್ಮದ್ದು, ಕ್ವಾಲಿಟಿ ಡೌನ್ ಆಗಿದೆ. ಎಲ್ಲರಲ್ಲಿ ಕ್ವಾಲಿಟಿ ಇದ್ದರೆ ಇಷ್ಟು ಗುಡಿ ಗುಂಡಾರಿಗಳ ಬೆಳವಣಿಗೆ ಆಗ್ತಿದ್ದಿದ್ದಿಲ್ಲ. ಇದ್ದಲ್ಲೇ ಆರಾಮಿರ್ತಿದ್ದು, ಧರ್ಮದಿಂದ ಇರ್ತಿದ್ರು. ಈ ಪಾಪ ಪ್ರಜ್ಞೆ ಹೆಚ್ಚಾಗ್ಯದ, ಅಪರಾಧ ಹೆಚ್ಚಾಗ್ಯದ, ಅದ್ರ ಜೋಡಿ ಭಯನೂ ಹೆಚ್ಚಾಗ್ಯದ. ಅದಕ್ಕೆಲ್ಲ ಗುಡಿ ಮುಂದೆ ಪಾಳಿ ಹೆಚ್ಚಿರ್ತಾರೆ, ಮಂದಿ ಲೈನ್ ಹೆಚ್ಚಿರ್ತಾರೆ. ಯಾಕಂದ್ರೆ ಈ ಅಪರಾಧ ಕಳ್ಕೊಳ್ಳಿಕ್ಕೆ ದೊಡ್ಡ ಸಾಧನ ಅದು ಅಂತ. ಇದು ತಪ್ಪಲ್ಲ, ಪಾಪ ಹೋಗ್ತಾವಲ್ಲಿ ಖರೆ ಇಲ್ಲ, ಅದೇನು ನಿಷಿದ್ಧ ಅಲ್ಲ. ಪಾಪ ಮಾಡಿ ದೇವ್ರ ಹತ್ರ ಹೋಗೋದಕ್ಕಿಂತ ಪುಣ್ಯವಂತರಾಗಿ ದೇವ್ರ ಹತ್ರ ಹೋಗ್ಬೇಕು. ಇವೆಲ್ಲ ಪಾಪದ ಪರಿಹಾರಕ್ಕಿರು ಎಲ್ಲ ಇವು ಆ ಸ್ನಾನ, ಈ ಸ್ನಾನ, ಗಂಗಾ ಸ್ನಾನ ಅಲ್ಲ, ಒಳ್ಳೆಯದಕ್ಕೂ ಮಾಡ್ಬೋದು. ಅದು ಒಳ್ಳೆಯ ರೀತಿಯಾಗಿ ನಾವಿದ್ರೆ ಇವು ಯಾವುವು ಸಾಧನಗಳ ಅನಿವಾರ್ಯತೆ ಇಲ್ಲ. ಎಲ್ಲ ಸಾಧನಗಳ ಗುರಿ ದೇವರಲ್ಲಿರ್ತಕ್ಕ ಅನನ್ಯ ಭಕ್ತಿ, ನಮ್ಮ ಬದುಕಿನ ಶುದ್ಧತೆ. ಇದಕ್ಕೆ ಇವೆಲ್ಲ ಸಾಧನಗಳಿದ್ದದ್ದು. ಅವು ಯಾರು ಇದ್ರೆ ನೀವು ಯಾವ ಗಂಗಾಕ್ಕೂ ಹೋಗೋ ಕಾಣಿಲ್ಲ, ಯಾವ ಕಾಶಿಗೂ ಹೋಗೋ ಕಾಣಿಲ್ಲ. ಅದು ಇರದೇ ಇದ್ರೆ ಮತ್ತೆ ತಿರುಗಬೇಕಾಗ್ತದೆ. 2 ಸರ್ತಿ ಗಂಗಾ ಸ್ನಾನ ಆಯ್ತು, 2 ಸರ್ತಿ ಕಾಶಿ ಯಾತ್ರೆ ಆಯ್ತು, ಬದ್ರಿ ಯಾತ್ರೆ ಆಯ್ತು. ಇವೆಲ್ಲ ಏನು ಅವು ಪಾಪ ಕಡಿಮೆ ಮಾಡುವ ಸಾಧನೆಗಳೇ. ಪುಣ್ಯವನ್ನು ಬೆಳೆಸೋಕೆ ಪ್ರಯತ್ನ ಪಡಬೇಕೆ ಹೊರತು ಬರೀ ಪಾಪ ಕಳ್ಕೊಂಬುದ್ರಾಗೆ ಇಡೀ ಬದುಕಿನ ಅವಧಿ ಎಲ್ಲ ಕಳೆದು ಹೋಗಬಾರ್ದು ಅನ್ನೋ ದೃಷ್ಟಿಯಿಂದ. ಮತ್ತು ಅನಿಷ್ಟ ಯಾಕೆ ಆಗ್ತಾವೆ ದುರ್ಯೋಧನಂದ, ಎಲ್ಲ ಮನ್ಯಾಗ ದೊಡ್ಡವ್ರನ್ನ ಇಟ್ಕೊಂಡಿರ್ತೀವಿ ನೋಡು. ಹಂಗಾಗಿ ನಾವು ಮಾಡಿದ ಪಾಪ ನಮಗೆ ಲೇಪ ಆಗದೆ ಅವ್ರ ಪುಣ್ಯ ಅದು ನಮ್ಮನ್ನು ರಕ್ಷಣೆ ಮಾಡ್ತದೆ. ಅದಕ್ಕೆ ಮನ್ಯಾಗ ಇಟ್ಕೋಬೇಕು. ಯಾವಾಗಲೂ ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಎರಡೂ ಅಪ್ರೋಚ್ ಇರ್ತಾವೆ. ಒಬ್ಬನ ಹೋಗಿ ಕೇಳಿದ್ರು, ನಿನಗೆ ದೇವ್ರು ಯಾಕೆ ಬೇಕು ಅಂತ. ನನಗೆ ಅವನು ಇದ್ದಾನೋ ಇಲ್ಲೋ ಅದೇನು ನನ್ನ ವಿಶ್ವಾಸ ಕಡಿಮೆ ಅದ, ಆದರೆ ನಾನು ದೇವ್ರು ಬೇಕು ಅಂತ ಅನ್ನೋ ಅವನೇ. ಯಾಕೆ ಏನು ಜೀವನದಾಗ ಭಾಳ ಕಷ್ಟಗಳು ಆಪತ್ತು ವಿಪತ್ತು ಬಂದರೆ ಹೋಗಿ ಯಾರ ಮುಂದೆ ಹೇಳ್ಕೊಳ್ಳಿಕ್ಕೆ ಒಬ್ಬ ಆಸಾಮಿ ಬೇಕಲ್ಲ. ಅದು ಪರಿಹಾರ ಮಾಡಲಿ ಬಿಡಲಿ, ಹೇಳ್ಕೊಳ್ಳಿಕ್ಕೆ ಒಬ್ಬ ಆಸಾಮಿ ಬೇಕಲ್ಲ. ಇನ್ನೊಬ್ಬರ ಮುಂದೆ ಹೇಳ್ತೀವಿ ಅಂದರೆ ಅವ್ರು ನಮಗೂ ಹೆಚ್ಚು ಅಳ್ತಿರ್ತಾರೆ, ನಮ್ಮದು ಹಿಂಗೆ ಇದರಿ ಅಂತಾರೆ. ನಮ್ದು ಏನು ಮನೆಯೋ ಇಲ್ಲಿ 108 ಫ್ಯಾಮಿಲಿ ಸಮಸ್ಯೆ ಭಾಳ ಇರ್ತಾವೆ. ಇದು ಎಲ್ಲ ಕೇಳಲಿಕ್ಕೆ ಒಬ್ಬ ಸುಮ್ಮನೆ ಕೂತಿರ್ಬೇಕು. ನಾವು ಹೇಳೋದನ್ನು ಕೇಳ್ಕೊಳ್ತೇವೆ. ನಮ್ಮ ಒಳಗಿನ ದುಃಖ ಹೊರಗೆ ಹಾಕ್ಕೊಂಡು ಅಷ್ಟೇ ಸಮಾಧಾನ ಆಗ್ತದೆ. ಈ ಬಾಕಿ ಮಂದಿ ಯಾರೂ ಕೇಳಲಿಕ್ಕೆ ತಯಾರಿಲ್ಲ ನಮ್ಮ ಒಡಲೊಳಗಿನ ದುಃಖವನ್ನು ತೋಡಿಕೊಳ್ಳಲಿಕ್ಕೆ. ಎಲ್ಲರೂ ನಮ್ಮಂಥ ಸಮಸ್ಯೆದೊಳಗಿದ್ದವರೇ ಇದ್ದಾರೆ. ಸುಮ್ಮನೆ ಹೇಳ್ಕೊಳ್ಳಿಕ್ಕೆ ಒಂದು ಆಸಾಮಿ ನಮಗೆ ಬೇಕಾಗ್ತದೆ. ಅದಕ್ಕೆ ನಾನು ದೇವ್ರು ನಂಬ್ತೀನಿ ಅಂದ ಮಹಾರಾಯ. ಹಿಂಗೂ ಮಂದಿ ಇರ್ತದೆ ಹಂಗೆ. ಮತ್ತು ದ್ವಾರಕಾದಾಗ ಇದಕ್ಕೆ ಯಾವಾಗಲೂ ತಿಳ್ಕೊಬೇಕು. ನಾವು ಹಿರಿಯರನ್ನು ಮನೆಯೊಳಗೆ ಇಟ್ಕೊಂಡ್ವಿ ಅಂದರೆ ಕಡಿಕೆ ಅವ್ರ ಪುಣ್ಯ ಬೇಡ, ಅವ್ರಿಗೆ ಇಟ್ಕೊಂಡಿದ್ದೇ ಒಂದು ಪುಣ್ಯ, ಅದನ್ನಾலே ನಮ್ಮನ್ನು ಕಾಪಾಡ್ತದೆ. ಇದೊಂದು ಸಂಕೇತ. ಅದಕ್ಕೆ ಅಕ್ರೂರ ಧಾರ್ಮಿಕ ಒಳ್ಳೆಯವನೇ. ಅದು ಏನೋ ಲೋಭ ಅಂಬುದು ಎಲ್ಲ ಧಾರ್ಮಿಕತೆಯನ್ನು ನುಂಗಿ ಆಗ್ತದೆ. ಜಗತ್ತಿನ ಎಲ್ಲದರ ಮೇಲೆ ಅಧಿಕಾರವನ್ನು ಸಂಪಾದನೆ ಮಾಡಿದ್ದು ಲೋಭ, ಯಾರನ್ನೂ ಬಿಟ್ಟಿದ್ದಲ್ಲದು. ಒಮ್ಮೆ ಕಾಶಿ ಒಳಗೆ ದೊಡ್ಡ ಪಂಡಿತ, ಒಂದು 150 ವರ್ಷದ ಹಿಂದಿನ ಕಥೆ ಇದು. ದೊಡ್ಡ ಪಂಡಿತ ಚಂದ್ರಶೇಖರ ಶಾಸ್ತ್ರಿಗಳು ಉಂಟು. 100 ಜನ ವಿದ್ಯಾರ್ಥಿಗಳು, ದೊಡ್ಡ ಪಾಠಶಾಲ. ಸ್ನಾನ ಮಾಡಿ ಬರ್ತಿದ್ರು, ಗಂಗಾ ಸ್ನಾನ ಮಾಡಿ ಅವರು. ಮುಂದೆ 100 ಮಂದಿ ಶಿಷ್ಯಂದರು ಹರ ಹರ ಮಹಾದೇವ್ ಅನ್ಕೊತ ಬರ್ತಿದ್ರು. ಅವರು ನದಿಯಿಂದ ಮಡಿಯಲ್ಲೇ ಸ್ನಾನ ಮಾಡ್ಕೊಂಡು ಪೂಜೆ ಹೋಗ್ತಿದ್ರು. ಹಾಗೆ ದೊಡ್ಡ ದೊಡ್ಡ ಅರಮನೆಗಳು, ಉನ್ನತವಾದಂಥ ಬಿಲ್ಡಿಂಗು. ಒಬ್ಬ ದೊಡ್ಡ ಕಾಶಿಯ ಮಹಾ ನರ್ತಕಿ
ಜಾನ್ಸರ್ ಅಂತಲ್ಲ, ಭಾಳ ದೊಡ್ಡ ಶ್ರೀಮಂತರು. ಅಕ್ಕಿ ಮನೆ ಇತ್ತಲ್ಲಿ, ಮುಂದಿಂದ ಹೋಗ್ತಿದ್ರು, ಅಕ್ಕಿ ಒಳಗಿಂದ ನಮಸ್ಕಾರ ಮಾಡ್ತಿದ್ರು ನಿತ್ಯ. ಕಾಶಿ ಅವ್ರು ಚಂದ್ರಶೇಖರ ಶಾಸ್ತ್ರಿ ದೊಡ್ಡ ಪಂಡಿತರು. ಒಮ್ಮೆ ಸ್ನಾನ ಮಾಡಿ ಬರುವಾಗ ಒಬ್ಬ ಯಜಮಾನ ಒಂದು ಪ್ರಶ್ನೆ ಕೇಳಿದ, ಶಾಸ್ತ್ರಿಗಳೇ, ಪಾಪದ ತಂದೆ ಯಾರು? ಪಾಪದ ತಂದೆ ಯಾರು? ಪಾಪದ ತಂದೆ ದೇವರು ಅಂದರೆ ದೇವ್ರ ಮಗನೇ ಪಾಪ ಅಂತ ಆಗ್ತದೆ. ಅವ್ನಿಗೆ ಹೆಂಗೆ ಬದನಾಮಿ ಮಾಡೋದು ದೇವ್ರನ್ನ? ಅದಕ್ಕೆ ಸಂಕೋಚ ಆಗ್ತದೆ. ನಾ ಹೇಳ್ತೀನಿ, ಎಲ್ಲ ಪುರಾಣ ತಿರುವಿದ್ರು, ಎಲ್ಲ ತಿರುವಿದ್ರು, ಪಾಪದ ತಂದೆ ಯಾರು? ಸಂದೇಹ ಬಂತು, ನಿರ್ಣಯ ಆಗಲಿಲ್ಲ. ಅದೇ ತಲೆಯೊಳಗೆ ಕೊರಿತಿತ್ತು, ಯಾವುದು ಪಾಪದ ತಂದೆ ಅಂತ. ಆಕೆ ನೋಡಿದ್ರು 2 ದಿವಸ ಆಯ್ತು ಶಾಸ್ತ್ರಿಗಳ ಮುಖದ ಮೇಲೆ ಯಾಕೋ ಭಾಳ ಚಿಂತೆಯ ಗೆರಿ ಮೂಡ್ಯಾವ. ಅದಕ್ಕೆ ದಾಸಿಗೆ ಹೇಳಿದ್ರು, ಏನು ಬ್ರಾಹ್ಮಣದ ತಿರಿಮುರಿ ಸಮಸ್ಯೆ ಅಂದರೆ ದುಡ್ಡಿಂದ ಒಂದು ಇರ್ತದೆ, ಅವು ಬರ್ತಂದಾಗೆ ಬಂದಿರ್ತಾವೆ, ಕೇಳೋರು ಏನು ಸಮಸ್ಯೆ ಅದ, ನಾ ಪರಿಹಾರ ಮಾಡ್ತೀನಿ. ಮತ್ತು ಯಾಕೆ ಪಾಪ ಇಷ್ಟು ಒಣಗಿದ ಮುಖ ಹಿಂಗಾಕಿದ್ದಾರೆ ಅವ್ರು, ಕೇಳು. ಬಂದು ನಮಸ್ಕಾರ ಮಾಡಿದ್ರು. ಯಾರು ನೀನು? ಹಿಂಗೆ ನಮ್ಮ ಊರಿನ ಶ್ರೀಮಂತ ಮಗ ಶಶಿ, ನಾನು ದಾಸಿ. ನೀವು ಯಾಕೋ 2 ದಿವಸದಿಂದ ಭಾಳ ಚಿಂತಾದೊಳಗಿದ್ದಂಗಿದ್ದಿ ಕಾಣಿಸ್ತದೆ. ಅದಕ್ಕೆ ನಮ್ಮ ಯಜಮಾನ್ತಿ ಕೇಳುವ ಅಂದು ಅದಕ್ಕೆ ಬಂದೀನಿ. ಹೌದು, ಸಮಸ್ಯೆ ಅದ, ಅದನ್ನು ವಿಚಾರ ಮಾಡ್ತಾ ಇದ್ದೀನಿ ನಾನು. ಅದಕ್ಕೆ ಸ್ವಲ್ಪ ಯಾವಾಗಲೂ ಚಿಂತಾಕ್ರಾಂತ ಆಗಿರ್ತೀನಿ. ಏನು ಸಮಸ್ಯೆ ಕೇಳಬಹುದೇನು? ನಮ್ಮ ಯಜಮಾನ್ತಿ ಕೇಳ್ಯಾಳ. ಅವಶ್ಯವಾಗಿ ಪಾಪದ ತಂದೆ ಯಾರು ಅಂತ ಒಂದು ಸಮಸ್ಯೆ ಬಂದದ್ದು, ಅದನ್ನು ಹುಡುಕ್ತಾ ಇದ್ದೇನೆ ನಾನು, ಉತ್ತರ ಹುಡುಕ್ಬೇಕಾಗಿದ್ದು ನಾನು. ಬಂದು ಹೇಳಿದ್ರು ಹಿಂಗಂತ. ಹಿಂಗೆ ಆಕೆ ಬಂದು ನಮಸ್ಕಾರ ಮಾಡಿದ್ದು ದೂರಿಂದ, ಶಾಸ್ತ್ರಿಗಳ ನಾವು ಉತ್ತರ ಕೊಡ್ತೀನಿ ನಿಮಗೆ, ನಾವು ಹುಡುಕಿ ಹೇಳ್ತೀನಿ ನಿಮಗೆ, ಕನ್ವಿನ್ಸ್ ಮಾಡ್ತೀನಿ ನಿಮಗೆ, 2 ದಿವಸದ ಅವಕಾಶ ಕೊಡ್ರಿ ನನಗೆ ಅಂದರು. ಅವಶ್ಯವಾಗಿ ನಾಳೆ ನೀವು ಸ್ನಾನ ಮಾಡಿ ಮನೆಗೆ ಹೋಗೋದೇ ನಮ್ಮ ಅರಮನೆಗೆ ಬಂದುಬಿಡ್ರಿ. ನಿಮ್ಗೆ ಎಲ್ಲಿ ಮಡಿದೆ ಅಂತೀರಿ, ಎಲ್ಲಿ ಅಂಥ ಶುದ್ಧ ಮಡಿ, ಗಂಗಾ ಸ್ನಾನ ಮಾಡಿ ಬರ್ರಿ. ಏನಿಲ್ಲ, ನಾನು ಧಾನ್ಯ ಕೊಡ್ತೀನಿ, ಅಕ್ಕಿ, ಬ್ಯಾಳಿ, ತುಪ್ಪ, ಹಾಲು, ಸರಿ ನಿಮ್ಗೆ ಏನು ಬೇಕು ಅದು ನಿಮ್ಮ ಶಿಷ್ಯರು ಮಾಡ್ತಾರೆ. ನಮ್ಮನ್ಯಾಗ ನಾಳೆ ಒಂದು ದಿವಸ ಊಟ ಮಾಡಿ, ನಾಳೆ ಹೇಳ್ತೀನಿ ಉತ್ತರ ಅಂದರು. ಹಾಗೆ ಆಗಲಿ ಅಂದರು. ಸ್ನಾನ ಮಾಡಿ ಬಂದು ತಮ್ಮ ಬಾಂಡ್ಲಿ ಕೊಟ್ಟು, ಒಲಿ ಕೊಟ್ಟು, ಅವ್ರೇನು ಕಟ್ಟಿಗೆ ಕೊಟ್ಟು ಅಡುಗೆ ಮಾಡ್ಕೊಂಡ್ರು. ಊಟಕ್ಕೆ ಕೂಡ್ಬೇಕು ಅವರು ಶಾಸ್ತ್ರಿಗಳು, ಶಿಷ್ಯಂದರು. ಬಂಗಾರದ್ದು 20 ತೊಲಿ 30 ತೊಲಿ ನಾಣ್ಯಗಳನ್ನು ಹಾಕಿದ್ಲು, ಕಾಯಿನ್ಸು, ಕೃಷ್ಣಾರ್ಪಣಂದು ದೂರಿಂದ ಊಟ ಮಾಡಿದ್ರು. ಮರುದಿವ್ಸ ಅಂದರು, ನೀವು ಎಷ್ಟು ಒದ್ದಿ ಉಟ್ಕೊಂಡು ಆ ನೀರು ತೊಗೊಂಡು ಬರ್ತೀರಿ ಗಂಗಾ ನದಿಯಿಂದ. ಗಂಗೆ ಜಗತ್ತನ್ನೇ ಪಾವನ ಮಾಡುವಂಥ ತಾಯಿ. ನಾನು ಗಂಗಾ ನದಿಯೊಳಗೆ ಸ್ನಾನ ಮಾಡ್ತೀನಿ, ತಪ ಒದ್ದಿಯಿಂದ ಬಂದು ನಾನೊಂದು ತುಪ್ಪದಾಗ ಹುರಿತೀನಿ, ಹಾಲಿನಾಗ ಬೇಯಿಸ್ತೀನಿ, ಒಂದು ಶಿರಾನೋ ಪ್ರಸಾದೋ ನಾ ಮಾಡ್ತೀನಿ. ಏನು ತೊಗೊಳಿಕ್ಕೆ ಅಡ್ಡಿ ಇಲ್ಲ, ನೀರಿಲ್ಲೇ ಇಲ್ಲ, ತೊಗೋಬಹುದಲ್ಲ ಅಂದು. ಆತು, ಹಾಗೆ ಮಾಡ್ಬಂದು ಮೊದಲು ತಾನೇ ತಪ ಒದ್ದಿಂದ ಸ್ನಾನ ಮಾಡಿ ಬಂದು ತುಪ್ಪದಾಗ ರವೆ ಹುರಿದು ಹಾಲು ಹಾಕಿ ಬೇಯಿಸಿ ಗಕ್ಷಿ ಗೋಡಂಬಿ ಹಾಕಿದ್ದು. ಶಾಸ್ತ್ರ ನೈವೇದ್ಯ ಮಾಡಿಕೊಂಡ್ರು. ಏನು ನೀರಿಲ್ಲ, ಏನಿಲ್ಲ, ಮಡಿ ಏನು ತೊಂದಿಲ್ಲ ಅಂತ ಎಲ್ಲಿಯೋ ಹಾಕ್ಕೊಂಡ್ರು. ಮತ್ತು 25 ತೊಲಿ ಬಂಗಾರದ ನಾಣ್ಯ ಹಾಕಿದ್ಲು. ಇನ್ನು ಅವ್ರು ಕೂಡಬೇಕು ಅಂದ್ಲು, ಕೈ ಹಿಡಿದ್ಲು, ಬೇಡ ಸಾಕ್ರೆ ತಿನ್ಬೇಡ ಅದನ್ನ. ಯಾಕೆ ನೀವು ಪಾಪದ ತಂದೆ ಯಾರು ಅಂತ ಕೇಳಿದ್ದಲ್ಲ, ಲೋಭ. ನಾ ಹಾಕಿದ್ದು ಬಂಗಾರ ನಾಣ್ಯ ನಿಮ್ಗೆ ನಿನ್ನೆಯ ನಿಯಮದಿಂದ ಸಡಿಸ್ತು. ಮೊದಲಿನ ನಿಯಮಗಳನ್ನು ನಿನ್ನೆ ನಿಯಮ ಸಡಿಸ್ತು. ನಿನ್ನೆಯ ನಿಯಮಗಳನ್ನು, ನಿಮ್ಮ ಧರ್ಮಗಳನ್ನು ಇವತ್ತಿನ ನನ್ನ ಈ ಏನು ಪ್ರಲೋಭನೆ ಕೆಡಿಸ್ತು. ಈ ಪ್ರಲೋಭನೆ, ಲೋಭ ಎಂಥವರ ನಿಯಮಗಳು, ನೀತಿಗಳು, ತತ್ವಗಳು ಎಲ್ಲನೂ ಕೆಡಿಸ್ತಾವೆ. ಯಾಕಿಷ್ಟು ಪ್ರತಿಯೊಬ್ಬ ವ್ಯಕ್ತಿಯ ವೈಯಕ್ತಿಕ ಜೀವನದಾಗ ಅಧರ್ಮ, ಅನ್ಯಾಯ, ಮೋಸ, ವಂಚನೆ, ಪರಸ್ಪರ ಅಣ್ತಂಬಂದರು, ಅಕ್ಕಂಗ್ಯಾರು, ತಂದೆ ತಾಯಿ ಜೋಡಿ ಯಾಕೆ ಈ ರೀತಿಯಾಗಿರ್ತಕ್ಕ ವೈರ ಭಾವನೆ, ದ್ವೇಷ, ಮಾತ್ಸರ್ಯ, ಮೋಸ ಯಾಕೆ ನಡೀತಾವ? ಲೋಭ. ಏನು ಜಗ ಅವ್ರಿಗೆ ಹೊತ್ತು ಹೋದ್ರು ಹೋಗು ಅಂತ ಯಾವ ಅಣ್ಣನೂ ತಮ್ಮನ ಬಗ್ಗೆ ಅನ್ನೋಲ್ಲ, ತಮ್ಮ ಅಣ್ಣನ ಬಗ್ಗೆ ಅನ್ನೋಲ್ಲ. ಎಲ್ಲ ಈ ಅಪಾರ್ಟ್ಮೆಂಟ್ ಬಂದಮೇಲೆ ಎಲ್ಲ ಮುರಾರಿ ದೇಶ ಎಲ್ಲರೂ ಕಸ್ಕೊಂಡ್ಬಿಟ್ಟು ಹೊಲ ಮನೆ, ಹಿಂಗಾಗಿ ಆ ಸಮಸ್ಯೆ ಹೋಗಿಬಿಡ್ತು.
ಆದರೆ ಲೋಭ ಭಾಳ ಕೆಟ್ಟ ಗುಣ ಅದು, ಲೋಭ ಅಂಬುವಂಥದ್ದು. ಅದಕ್ಕೆ ಆ ಲೋಭದಿಂದ ಎಲ್ಲರೂ ದೂರ ಆಗ್ತಾರೆ. ತಂದೆ ತಾಯಿ ಬಂಧು ಬಳಗ ಎಲ್ಲರೂ ದೂರ ಆಗೋದು ಲೋಭದಿಂದ. ಜಗಳ ಬರುವುದು ಲೋಭದಿಂದ. ಪರಸ್ಪರ ಅವಿಶ್ವಾಸ ಹುಟ್ಟುವುದು ಲೋಭದಿಂದ. ದಾರಿದ್ರ್ಯ ಬರುವುದು ಲೋಭದಿಂದ. ಅದಕ್ಕೆ ಆ ಲೋಭ ಕಡಿಮೆ ಆಗಬೇಕು. ಬಲರಾಮನು ಅಣ್ಣ, ಒಳ್ಳೆಯ ಸ್ಥಾನ. ಅವನ ಏನೋ ಮತಭೇದ ಬಂದು ಬಿಟ್ಟು ಹೋಗ್ಯಾನ. ಅವನು ಒಳ್ಳೆಯ ತಪಸ್ವಿ, ಜ್ಞಾನಿ. ಇವರು ಬಿಟ್ಟು ಹೋದ ಕ್ರೂರ. ಅದನ್ನು ಇಬ್ಬರನ್ನು ಕರೆಸಬೇಕು ಅಂತ ಇಬ್ಬರನ್ನೂ ಕರೆಸಿದ ಮೇಲೆ ಮತ್ತು ಸಮೃದ್ಧಿ ಆಯಿತು. ಅದಕ್ಕೆ ಇದು ಸಂಕೇತ. ಮನೆಯೊಳಗೆ ಹಿರಿಯರನ್ನು ಯಾವಾಗಲೂ ಇಟ್ಕೋಬೇಕು. ಮನೆಯಲ್ಲಿ ಹಿರಿಯರನ್ನು ಯಾವಾಗಲೂ ಇಟ್ಕೋಬೇಕು. ಅದು ಒಳ್ಳೆಯದು ಮಾಡ್ತಾರೆ ನಮಗೆ. ಹಿರಿಯರ ಸೇವಾ ಮನುಸ್ಮೃತಿ, ಯಾಜ್ಞವಲ್ಕ್ಯ ಸ್ಮೃತಿ ಭಾಳ ಹೇಳ್ಯಾರ. ಚತ್ವಾರಿ ತಸ್ಯ ವರ್ಧಂತೆ. ಯಾವ ವ್ಯಕ್ತಿ ಮನೆಯೊಳಗೆ ತಂದೆ ತಾಯಿ ಹಿರಿಯರು ಅಣ್ಣ ತಮ್ಮ ಈ ಒಂದು ಬಾಂಧವ್ಯವನ್ನು ಚೆನ್ನಾಗಿ ಇಟ್ಕೊಂಡಿರ್ತಾನೆ, ಅವಂಗ 4 ಬೆಳೀತಾವ. ಚತ್ವಾರಿ ತಸ್ಯ ವರ್ಧಂತೆ. ಆಯು ವಿದ್ಯಾ ಯಶೋ ಬಲಂ. ನಿತ್ಯಂ ವೃದ್ಧೋಪಸೇವಿನಃ. ನಿತ್ಯದಲ್ಲಿ ವಯೋವೃದ್ಧರು ಹಿರಿಯರ ಸೇವೆಯನ್ನು ಮಾಡುವುದರಿಂದ 4 ಬೆಳೀತಾವ. ನಮ್ಮ ಆಯುಷ್ಯ, ನಮ್ಮ ವಿದ್ಯಾ ಬೆಳೀತದೆ, ಯಶಸ್ಸು ಮತ್ತು ಬಲ ಶಕ್ತಿ ಬೆಳೀತದೆ. ಅದಕ್ಕೆ ನಿತ್ಯದಲ್ಲಿ ಹಿರಿಯರ ಸೇವಾ ಮಾಡಬೇಕು ಮನೆಯೊಳಗೆ. ಇದು ಕೃಷ್ಣ ತೋರಿಸಿದ. ಬಲರಾಮನ ಕರೆಸಿ ಅಕ್ರೂರ ನಿನ್ನ ಹತ್ರ ಮಣಿ ಅದ ಅಂತಂದಲ್ಪ ಕೊಡು ಅಂದ. ಗಾಬರಿ ಅದ ಅಕ್ರೂರ. ಇಲ್ಲದ ಅಂತ ತನ್ನ ಅರಿವಿ ಒಳಗಿತ್ತು, ಕಟ್ಟಿಟ್ಟಿದ್ದ. ಶತದ ನನ್ನ ಹತ್ರ ಇದನ್ನು ಕೊಟ್ಟ. ಅಣ್ಣ ನೋಡಿದ ಆ ಶತಧನ್ವ, ಆ ಮಣಿ ಅಕ್ರೂರನಿಗೆ ಕೊಟ್ಟಿದ್ದ. ನೀನೇನೋ ತಪ್ಪು ತಿಳ್ಕೊಂಡು ನನ್ನ ಮೇಲೆ ಅಸಮಾಧಾನ ಮಾಡಿಕೊಂಡು ನೀನು ಬೇರೆ ಹೋದಿ, ಹಾಗೇನಲ್ಲ ಅಂತ ಅವಾಗ ಹೇಳ್ದ. ಆಮೇಲೆ ಆ ಮಣಿ ಸತ್ಯಭಾಮ ಅಂದ್ಲು, ನಮ್ಮ ಅಪ್ಪ ಕೊಟ್ಟದ್ದು ನನಗೆ ಬೇಕು ಅಂತ. ಜಾಂಬೂತಿ ಅಂದ್ಲು, ನಮ್ಮ ಅಪ್ಪ ಕೊಟ್ಟಾನ ಅದನ್ನು ವರದಕ್ಷಿಣೆಯಾಗಿ ನನಗೆ ಸೇರ್ತಕ್ಕದ್ದು ಅಂತ ಆಕಿ. ಬಲರಾಮನ ನಾನು ಹಿರಿಯ ಅಣ್ಣ, ಮನೆಗೆ ಬಂದು ಪ್ರಾಪರ್ಟಿ ಒಳಗೆ ಅವಿಭಕ್ತ ಕುಟುಂಬದೊಳಗೆ ನನ್ನ ಅಧಿಕಾರ ಇರಬೇಕು, ನನ್ನ ಒಡೆತನಕ್ಕೆ ಸೇರಬೇಕು ಅಂತ ಅವ. ಕೃಷ್ಣ ನೋಡಿದ ಪರಿಸ್ಥಿತಿ. ಸುಮ್ಮನೆ ಮನೆಯೊಳಗೆ ವೈಮನಸ್ಯ ಬೆಳಿಬಾರ್ದು. ಒಬ್ಬರಿಗೆ ಕೊಟ್ಟರೆ ಇಬ್ಬರು ಸಿಟ್ಟಿಗೆ ಬರ್ತಾರೆ. 3 ಮಂದಿಗೂ ಬೇಡ. ಅಕ್ರೂರ, ಈ ಮಣಿ ನಿನ್ನಲ್ಲೇ ಇರಲಿ, ನಮ್ಗೆ ಯಾರಿಗೂ ಬೇಡ ಅಂತ ಅವನೆಲ್ಲ ಇಳಿಸ್ಬಿಡ್ತಾರೆ. ಹೀಗಾಗಿ ಬಲರಾಮಗೆ, ಸತ್ಯಭಾಮಗೆ, ಜಾಂಬೂತಿಗೆ 3 ಮಂದಿ ಒಂದನ್ನೇ ಬಯಸ್ಯಾರ. ಸುಮ್ಮನೆ ಒಬ್ಬರಿಗೆ ಕೊಟ್ಟ ಇನ್ನಿಬ್ಬರಿಗೆ ಅಸಮಾಧಾನ ಬೇಡ ಅಂತ. ಇದು ಕೃಷ್ಣನ ಮನೆಯೊಳಗೆ ಹೆಂಗೆ ಐಕಮತ್ಯವನ್ನು ಉಳಿಸಬೇಕು ಎಂಬ ವಿಚಾರ ಮಾಡಿದ. ಇನ್ನು ನಾಳೆ ಈ ಅಧ್ಯಾಯದೊಳಗೆ ಲಕ್ಷಣ, ಮಿತ್ರವಿಂದ, ನೀಲ ಇತ್ಯಾದಿ ಷಣ್ಮಹಿಷಿಯರು 16,108 ಇದೆಲ್ಲ ಮದುವೆ. ನಾಳೆ ಕೃಷ್ಣನ ಪೂರ್ಣ ಮದುವೆ ಆಗ್ತದೆ. ನಾಳೆಗೆ ಮದುವೆಯಿಂದ ಇದು ಮುಕ್ತಾಯ ಮಾಡ್ತೀವಿ. ಮುಂದೆ ಅವನ ತಾರುಣ್ಯದ ರಾಜನೀತಿ ಮುಂದಿನ ಸತ್ಯದೊಳಗೆ ತಿಳಿದುಕೊಳ್ಳೋಣ. ಶ್ರೀಕೃಷ್ಣ.